ಯಾಕಂದ್ರೆ ಧರ್ಮಸ್ಥಳ ಒಂದು ಮಧ್ಯದಲ್ಲಿದೆ, ಮಂಜುನಾಥ ಇದ್ದಾನೆ. ಇದು ವ್ಯಾಸಪೀಠ, ನೀವೊಂದು ಗುರುಸ್ಥಾನದಲ್ಲಿ ಬಂದಿದ್ದೀರಿ. ಇದು ನನ್ನ ಆತ್ಮಕ ಸತ್ಯಕ್ಕೆ ನಾನು ಕನ್ನಡಿ ಹಿಡಿಬೇಕಾಗಿರುವಂಥದ್ದು. ಮದ್ಯಪಾನದಿಂದ ಕಳ್ಕೊಳ್ಳುವಂಥದ್ದು ಮೂರೇ: ಹಣ, ಸಮಯ, ಶಕ್ತಿ. ಚಟಗಳು ಹಾಳು ವಸ್ತುವಿಗೆ ಆಕರ್ಷಣೆ ಜಾಸ್ತಿ. ಆಕರ್ಷಣೆ ಜಾಸ್ತಿ ಅಂತ ಹೇಳುವುದಕ್ಕಿಂತಲೂ ಒಂದು ಕುತೂಹಲ, ಏನಿದೆ ನೋಡೋಣ, ಕ್ಯೂರಿಯಾಸಿಟಿ. ಇವತ್ತು ಹೆಚ್ಚಿನ ಯುವಜನತೆ ಇದನ್ನು ಕ್ಯೂರಿಯಾಸಿಟಿಗಾಗಿ ಬಳಸ್ತಾರೆ. ತುಂಬ ಕಾರಣ ಹೇಳ್ತಾರೆ. ಈಗ ನಾನೇನು ಒಂದು ಶಬ್ದ ನಿಮಗೂ ಮಾಡ್ತಾ ಇದ್ದೀನಿ ಈಗ ಅಂತಂದ್ರೆ, ನಿಮ್ ಶಿಬಿರ ನೀವು ಬಂದಾಗಲೇ ನಾನು ಹೇಳಿದ್ರೆ ನೀವು ನಮ್ಮ ಶಿಬಿರಕ್ಕೆ ಬರಬೇಕು, ಅಲ್ಲೆಲ್ಲ ಮಾತಾಡಬೇಕು ಅಂತ. ನಾನು ಅದನ್ನ ಕಂಪ್ಲೀಟ್ಲಿ ಮೋಜು ಮಸ್ತಿಗೂ ಯಾವತ್ತು ಬಿಟ್ಟಿದ್ದ ದಿನ ಬರುತ್ತಲ್ಲ ಸರ್, ಅವತ್ತು ಬರ್ತೀನಿ. ಇಲ್ಲ ಅಂದ್ರೆ ನನಗೂ ಸಹ ಯೋಗ್ಯತೆ ಇಲ್ಲ, ಇರೋದು ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ. ಬೆಳ್ತಂಗಡಿ ತಾಲೂಕಿನಲ್ಲಿ ಪೂಜ್ಯರು ಪ್ರಾರಂಭ ಮಾಡಿದ್ದು. ಕರ್ನಾಟಕ ರಾಜ್ಯದ ಎಲ್ಲಾ ಗ್ರಾಮಗಳಲ್ಲಿ, ಎಲ್ಲಾ ಫಿರ್ಕಗಳಲ್ಲಿ, ಎಲ್ಲಾ ಪಟ್ಟಣಗಳಲ್ಲಿ ಇವತ್ತು ಈ ಕಾರ್ಯಕ್ರಮಗಳು ನಡೀತಾ ಇದೆ. ಓಂ ಶ್ರೀ ಗುರುಭ್ಯೋ ನಮಃ. ಗಮ್ ಗಣಪತಿಯ ನಮಃ. ವಾಗ್ದೇವೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ, ಇವತ್ತಿನ ಒಂದು ಬಹು ಮುಖ್ಯವಾದಂಥ ಒಂದು ಟಾಪಿಕ್ ತೊಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಚಿಕ್ಕ ವಯಸ್ಸಿಂದನೋ ಸಿನಿಮಾಯಿಂದನೋ ನೀವೆಲ್ಲರೂ ನನ್ನ ಮಾಸ್ಟರ್ ಆನಂದ್ ಅಂತಲೇ ಕರಿತೀನಿ. ಆನಂದ್ ಅಂತ ಯಾರೂ ಕರೆಯಲ್ಲ, ಆ ಮಾಸ್ಟರ್ ಸೇರ್ಕೊಂಡಿದೆ. ಈ ಡಿಜಿಟಲ್ ಬಂದ ಮೇಲಿಂದ ನಾನು ಒಂದು ಹೊಸ ಹೆಸರು ನಾನೇ ಕೊಟ್ಕೊಂಡಿದ್ದೀನಿ. ಅದೇನು ಅಂತಂದರೆ, ಐ ಆಮ್ ಎ ಡಿಜಿಟಲ್ ಪೋಸ್ಟ್ ಮಾಸ್ಟರ್. ಏನು, ಒಂದು ಒಳ್ಳೆ ವಿಷಯಗಳನ್ನು ನಿಮ್ಮ ಮನೆಗೆ, ನಿಮ್ಮ ಮನಸ್ಸಿಗೆ ತರುವಂಥ ಒಬ್ಬ ಪೋಸ್ಟ್ ಮಾಸ್ಟರ್. ಆವಾಗ ನಿಮಗೆ ಕನೆಕ್ಟ್ ಚೆನ್ನಾಗಿ ಆಗುತ್ತೆ, ಬರೀ ಮಾಸ್ಟರ್ ಅನ್ನೋದಂದರೆ. ಸೊ ಹಾಗಾಗಿ ಇವತ್ತು ಈ ಡಿಜಿಟಲ್ ಪೋಸ್ಟ್ ಮಾಸ್ಟರ್ ನಿಮ್ಮ ಮುಂದೆ ತಂದಿರೋ ಒಂದು ವಿಷಯ ಬಹಳ ಮುಖ್ಯವಾದಂಥ ವಿಷಯ. ನೋಡಿ, ಯಾಕೆ ಅಂತಂದರೆ ಒಂದು ಮಾತಿದೆ, ಅದು ನನ್ನ ಗುರುಗಳು ನಾನು ಯಾವಾಗಲೂ ಹೇಳ್ತಾ ಇರ್ತಾರೆ, ಶಸ್ತ್ರ ಮತ್ತು ಶಾಸ್ತ್ರ ಅಂತ. ಎಲ್ಲವೂ ಶಾಸ್ತ್ರದಿಂದನೇ ಸರಿಪಡ್ಸೋಕ್ಕಾಗಲ್ಲ, ಅಥವಾ ಎಲ್ಲರೂ ಮನುಷ್ಯನ ಪ್ರಯತ್ನದಿಂದ ಶಸ್ತ್ರದಿಂದನೇ ಗೆಲ್ಲಕ್ಕಾಗಲ್ಲ. ಶಸ್ತ್ರ ಮತ್ತು ಶಾಸ್ತ್ರ ಇದು ಎರಡೂ ಇರಬೇಕು. ಸೊ ಆ ರೀತಿಯಾದಂಥ ಒಂದು ಪ್ರಯೋಗವನ್ನು ಮಾಡಿ ಮನ ಪರಿವರ್ತನೆ ಆಗೋದ್ರಿಂದ ಒಬ್ಬರ ಜೀವನ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ಈ ಸಂಚಿಕೆ ಸಾಕ್ಷಿಯಾಗುತ್ತೆ. ಯಾವ ಮನ ಪರಿವರ್ತನೆ ಆಗೋದ್ರಿಂದ ಹೇಗೆ ಕುಟುಂಬಗಳೇ ಸುಧಾರಿಸುತ್ತೆ, ಕುಟುಂಬ ಸುಧಾರಿಸಿದ್ರೆ ಒಂದು ಸಮಾಜ ಸುಧಾರಿಸಿದ್ರೆ, ಸಮಾಜ ಸುಧಾರಿಸಿದ್ರೆ ರಾಜ್ಯದಿಂದ ದೇಶ, ಎಲ್ಲವೂ ಹೇಗೆ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಶಿಬಿರ, ಅಭಿಯಾನ ಇದೆಲ್ಲವೂ ಇದಕ್ಕೆ ಕಾರಣ. ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕ್ಕೆ ಇವತ್ತು ಬಂದಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರು, ಜನಜಾಗೃತಿ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ವಿವೇಕ್ ವಿ ಪಾಯ್ಸ್ ಅವರು. ಸರ್, ಸ್ವಾಗತ, ಸುಸ್ವಾಗತ ನಿಮಗೆ. ನಮಸ್ತೆ ಸರ್. ನಮಸ್ತೆ. ಬಹಳ ಖುಷಿ ಆಗ್ತಿದೆ ಓಕೆ ಸರ್. ನಿಮ್ಮನ್ನ ಇವತ್ತಿಲ್ಲಿ ಸ್ವಾಗತ ಮಾಡ್ಕೊತಾ ಇರೋದಕ್ಕೆ. ಓಕೆ ಸರ್. ಒಂದು ಬಹು ಮುಖ್ಯವಾದಂಥ ಅಭಿಯಾನ ಅನ್ಬೋದು, ಶಿಬಿರ ಅನ್ಬೋದು, ಆ ಜವಾಬ್ದಾರಿನ ನೀವು ವಹಿಸ್ಕೊಂಡಿದ್ದೀರಿ. ಏನು ಇದು, ಹೇಗೆ? ನಾನು ಲೀಡ್ ಏನೋ ಕೊಟ್ಬಿಟ್ಟೆ, ಮನ ಪರಿವರ್ತನೆ ಆಗುತ್ತೆ ಅಂತ. ಆದರೆ ಯಾವುದರಿಂದ ಆಗಬೇಕು, ಯಾವುದ್ರ ಜೊತೆಗೆ ಈ ಹೋರಾಟ, ಶಸ್ತ್ರ ಮತ್ತು ಶಾಸ್ತ್ರ ಎಲ್ಲಿ ಅಪ್ಲೈ ಆಗ್ತಿದೆ ಅನ್ನೋದನ್ನು ನೀವು ನಮ್ಮ ಜನತೆಗೆ ತಿಳಿಸ್ಕೊಡ್ಬೇಕು ಸರ್. ಮತ್ತೊಮ್ಮೆ ಸ್ವಾಗತ ನಿಮಗೆ. ಇವತ್ತು ಈ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಚಟ ಬಹಳ ವ್ಯಾಪಕವಾಗಿದೆ. ಹೌದು. ಜನತೆ ಇದಕ್ಕೆ ಬಹಳ ಆಕರ್ಷಣೆ ಆಗ್ತಾ ಇದ್ದಾರೆ. ಹ್ಮ್. ವಿಶೇಷವಾಗಿ ನಾನು ಹೇಳುವುದಿದ್ರೆ, ಒಂದು ದೀಪಕ್ಕೆ ಒಂದು ಸೊಳ್ಳೆ ಏನು ಆಕರ್ಷಣೆಯಿಂದ ಅಲ್ಲಿಗೆ ಹೋಗ್ತದೆ, ಪತಂಗ ಒಂದು ಆಕರ್ಷಣೆಯಿಂದ ಅಲ್ಲಿ ಹೋಗ್ತದೆ. ಅಲ್ಲಿಂದ ಏನೋ ಸುಖ ಸಿಗ್ಬೋದು, ನೆಮ್ಮದಿ ಸಿಗ್ಬೋದು, ಏನೋ ಸಂತೋಷ ಸಿಗ್ಬೋದು ಎನ್ನುವ ಒಂದು ಆಸೆಯಿಂದ ಆ ಪತಂಗ ಅಲ್ಲಿಗೆ ಹೋಗ್ತದೆ. ಆದರೆ ಅಲ್ಲಿ ರೆಕ್ಕೆ ಕಳಚಿ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾನು ಸಣ್ಣ ಬಾಲ್ಯದಲ್ಲಿ ನನಗೊಂದು ಹಾಡಿತ್ತು, ವಿದ್ಯುತ್ ಲಿಂಗನಕ್ಕೆ ಸಿಕ್ಕಿ ಸತ್ತಿದೆ ಕಾಗೆ, ತಪ್ಪು ಮಾಡದ ವ್ಯಕ್ತಿ ಶಿಕ್ಷೆ ಪಡೆಯುವ ಹಾಗೆ. ಇದು ನನ್ನ ಪಠ್ಯಪುಸ್ತಕದಲ್ಲಿ ಕನ್ನಡ ಪಂಡಿತರು ಹೇಳಿದ ಒಂದು ಹಾಡು ನನಗೆ ಈಗ ನೆನಪಿಗೆ ಬಂತು. ವಿದ್ಯುತ್ ಕಂಬದ ಮೇಲೆ ಇರುವ ವೈರ್ ಮೇಲೆ ಕಾಗೆ
ಸ್ವಲ್ಪ ಆರಾಮ ಮಾಡೋಣ ಅಂತೇಳಿ ಹೋಗ್ತದೆ. ಉದ್ದೇಶ ಹೌದು. ಚೆನ್ನಾಗಿದೆ. ಹೌದು. ಆ ಉದ್ದೇಶಕ್ಕೆ ಹೋಗ್ತದೆ, ಆ ವಯರ್ ಮೇಲೆ ಕೂತ್ಕೊಂಡು ಸ್ವಲ್ಪ ಆರಾಮ ಮಾಡುವ ಸಂದರ್ಭದಲ್ಲಿ ಇನ್ನೊಂದು ವಯರ್ ಅದಕ್ಕೆ ಟಚ್ ಆಗ್ತದೆ. ಆಗ ಕಾಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಸತ್ತೋಗ್ತದೆ. ಹೌದು. ಹೋದ ಉದ್ದೇಶ ಬೇರೆ, ಆಗುವ ಪರಿಣಾಮ ಬೇರೆ. ಪರಿಣಾಮ. ಹೌದು. ಸರ್, ಯಾವುದೇ ವ್ಯಸನಿ, ಹ್ಮ್. ಯಾವುದೇ ವ್ಯಸನ ಮಾಡಲಿಕ್ಕೆ ಅಂತ ಹೇಳಿ ಯಾರೂ ಹೋಗುವುದಿಲ್ಲ. ಹ್ಮ್. ಚಟಗಳು ಹಾಳು ವಸ್ತುವಿಗೆ ಆಕರ್ಷಣೆ ಜಾಸ್ತಿ. ಹ್ಮ್. ಯಾವುದೇ ಹಾಳು ವಸ್ತು ಆಗಲಿ ಅದಕ್ಕೆ ಆಕರ್ಷಣೆ ಜಾಸ್ತಿ. ಹ್ಮ್. ಆಕರ್ಷಣೆ ಜಾಸ್ತಿ ಅಂತ ಹೇಳುವುದಕ್ಕಿಂತಲೂ ಒಂದು ಕುತೂಹಲ, ಏನಿದೆ ನೋಡೋಣ, ಕ್ಯೂರಿಯಾಸಿಟಿ. 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 ಇವತ್ತು ಹೆಚ್ಚಿನ ಯುವಜನತೆ ಇದನ್ನು ಕ್ಯೂರಿಯಾಸಿಟಿಗಾಗಿ ಹ್ಮ್. ಬಳಸ್ತಾರೆ. ತುಂಬ ಕಾರಣ ಹೇಳ್ತಾರೆ. ಅದಕ್ಕೆ ಒಂದು ಒಂದು ಆ್ಯಂಗಲಲ್ಲಿ ಮಾಸ್ ಮೀಡಿಯಾನೂ ಕಾರಣ ಅಂತ ಹೇಳ್ತಾರೆ, ಹ್ಮ್. ಜಾಹೀರಾತುಗಳು ಕಾರಣ ಅಂತ ಹೇಳ್ತಾರೆ. ಹ್ಮ್. ಒಂದು ಕ್ರಿಕೆಟ್ ಮ್ಯಾಚ್ ನೋಡಿದರೆ ಹ್ಮ್. ಅದರ ಬದಿಯಲ್ಲಿರುವಂಥ ಜಾಹೀರಾತುಗಳನ್ನು ನೀವು ಗಮನಿಸಿದರೆ, ಹ್ಮ್. ಫಾರ್ ಎಕ್ಸಾಂಪಲ್ ಕಿಂಗ್ ಫಿಶರ್, ಹ್ಮ್. ಲೇಲು ಅಂತ ಹೇಳಿ ಏನೋ ಒಂದು ಮ್ಯೂಸಿಕ್ ಹಾಕಿ ಹ್ಮ್. ಅಲ್ಲಿ ಆ ಒಂದು ದುಶ್ಚಟದ ಬಗ್ಗೆ, ದುರಾಭ್ಯಾಸದ ಬಗ್ಗೆ ಏನೋ ಜಾಹೀರಾತು ಕೊಟ್ಟಾಗ ಏನೋ ಕ್ಯೂರಿಯಾಸಿಟಿ ಆಗ್ತದೆ. ಅದರಲ್ಲಿ ಏನೋ ನಮಗೆ ಉತ್ತೇಜಕ ವಿಷಯ ಇದೆ ಅಂತೇಳಿ ಹೌದು. ಆಗ್ತದೆ. ಹೌದು. ಹಾಗೆ ಹೋಗುವಾಗ ಉದ್ದೇಶ ಚೆನ್ನಾಗಿರ್ತದೆ. ಹ್ಮ್. ನಾನು ಬಹಳ ವ್ಯಸನಿಗಳನ್ನು ಗಮನಿಸ್ತೇನೆ. ಹ್ಮ್. ಅವ್ರು ಹೇಳ್ತಾರೆ, ಅವ್ರ ಕಾರಣ ಏನು ಹೇಳ್ತಾರೆ ಅಂದರೆ, ಏನೋ ಸುಖ ಸಿಗ್ತದೆ, ಹ್ಮ್. ನಿದ್ದೆ ಬರುತ್ತೆ, ಧೈರ್ಯ ಬರುತ್ತೆ, ಹ್ಮ್. ನಮಗೆ ಹೆಚ್ಚು ಆ, ನಮ್ಮ ಕೆಲಸದಲ್ಲಿ ಆಸಕ್ತಿ ಬರುತ್ತೆ ಅಂತೇಳಿ ಆರಂಭದಲ್ಲಿ ಒಳ್ಳೆಯ ವಿಷಯವನ್ನೇ ಇಟ್ಕೊಂಡು ಹೋಗ್ತಾರೆ. ಹ್ಮ್. ಯಾವುದೇ ಒಂದು ಚಟ ಆರಂಭಿಸ್ಲಿಕ್ಕೂ ಯಾವುದಕ್ಕೂ ಒಂದು ಸತ್ಯ ಕಾರಣ ಅಂತೇಳಿ ಇರ್ತದೆ. ಹ್ಮ್. ಆ ಸತ್ಯ ಕಾರಣವನ್ನು ಹೇಳುವಾಗ ಹ್ಮ್. ಅದನ್ನು ಒಂದು ಪೂರ್ಣ ಪ್ರಮಾಣದಲ್ಲಿ ಅದರಿಂದ ನನಗೆ ಒಳ್ಳೆಯದಾಗುತ್ತೆ ಎನ್ನುವ ಆಲೋಚನೆಯಿಂದ ಹೋಗ್ತಾರೆ. ಮತ್ತು ಈ ರೆಕ್ಕೆ ಕಳಚಿ ಬಿದ್ದು ತನ್ನ ಜೀವನವನ್ನೇ ಸರ್ವನಾಶ ಮಾಡಿಕೊಳ್ತಾರೆ. ಹ್ಮ್. ಒಂದು ಸತ್ಯ ಸಂಗತಿ ನಾನು ಹೇಳುವುದಿದ್ರೆ, ಹ್ಮ್. ಇವತ್ತು ನೀರಿಗೆ ಬಿದ್ದು ಸಾಯುವುದಕ್ಕಿಂತ, ಹ್ಮ್. ಊಟ ಇಲ್ಲದೆ ಸಾಯುವುದಕ್ಕಿಂತ ಹೆಚ್ಚು ಮಂದಿ ಇವತ್ತು ಮದ್ಯ ವ್ಯಸನ ಮತ್ತು ಮಾದಕ ವ್ಯಸನಕ್ಕೆ ಬಿದ್ದು ಜನ ಸಾಯ್ತಾ ಇದ್ದಾರೆ. ಹೌದಾ ಸರ್? ಅದು ನಿಮ್ಮ ಖಂಡಿತ. ಹತ್ರ ಡೇಟಾ ಇರುತ್ತಲ್ಲ ಅದು actually? ನನ್ನಲ್ಲಿ ಡೇಟಾ ಇದೆ. ಆಹ್. ಇದೊಂದು ಸೈಲೆಂಟ್ ಕಿಲ್ಲರ್ ಸರ್. ಹ್ಮ್. ಇದು ನೋಡಿ, ಒಬ್ಬ ನೇಣು ಬಿಗಿದ್ರೆ, ಒಂದು ಅಪಘಾತ ಆದರೆ, ಅಥವಾ ಎಲ್ಲೋ ಒಂದು ಬಾಂಬ್ ಬಿದ್ದರೆ ಅದು ಬ್ರೇಕಿಂಗ್ ನ್ಯೂಸ್ ಆಗಿ ಬರುತ್ತೆ. ಹ್ಮ್. ಅದೇ ಒಂದು ಒಬ್ಬ ವ್ಯಕ್ತಿ ಕುಡಿದು ಮನೆಯಲ್ಲಿ ಸತ್ತರೆ ಅದು ಆ ಮನೆಗೆ ಮಾತ್ರ ಬ್ರೇಕಿಂಗ್ ನ್ಯೂಸ್. ಸಾಯುವವರೆಗೂ ಅದೊಂದು ಶೇಕಿಂಗ್ ನ್ಯೂಸ್. ಖಂಡಿತ ಸರ್. ಈಗ ಒಂದು ಹೆಣ್ಣು ಪತಿವ್ರತತನವನ್ನು ಹೆಚ್ಚು ನಂಬ್ತಾಳೆ. ಮುತ್ತೈದೆಯಾಗಿರಬೇಕು ನಾನು ಸಾಯೋವರೆಗೆ ಅಂತೇಳಿ ಬಯಸ್ತಾಳೆ. ಹೌದು. ಇವತ್ತು ಅದೆಷ್ಟೋ ಜನರು ವಿಧವೆ ಆಗಲಿಕ್ಕೆ ಈ ಮದ್ಯವ್ಯಸನ ಕಾರಣ. ಹ್ಮ್. ಎಷ್ಟು ಹೆಣ್ಣುಮಕ್ಕಳು ಇವತ್ತು ಈ ದುಶ್ಚಟದಿಂದ ವಿಧವೆಯಾಗಿದ್ದಾರೆ. ಎಷ್ಟೋ ಮಕ್ಕಳು ಅನಾಥರಾಗಿದ್ದಾರೆ. ಇದೇ ಪರಿಸ್ಥಿತಿ ಬೆಳ್ತಂಗಡಿ ತಾಲೂಕಿನಲ್ಲಿ 1982ರಲ್ಲಿ ನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಹ್ಮ್. ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು, ಕ್ಷೇತ್ರದ ಧರ್ಮಾಧಿಕಾರಿಗಳು ಇದನ್ನು ಗಮನಿಸ್ತಾರೆ. ಹ್ಮ್. ಬೆಳ್ತಂಗಡಿ ತಾಲೂಕಿನಲ್ಲಿ ಸಾಕಷ್ಟು ಸಮಸ್ಯೆ ಇತ್ತು. ಅದಕ್ಕೆ ಒಂದು ಕುಗ್ರಾಮ ಅಂತೇಳಿಯೇ ಕರೀತಿದ್ರು. ಹ್ಮ್. ಸರಿಯಾದ ದಾರಿ ರಸ್ತೆಗಳಿರಲಿಲ್ಲ, ವಿದ್ಯುತ್ ಶಕ್ತಿ ಇರಲಿಲ್ಲ. 1982ರ ಅವಧಿಯಲ್ಲಿ ಸರಿಯಾಗಿ ಒಂದು ಮೂಲಸೌಕರ್ಯ ಇಲ್ಲದ ಒಂದು ತಾಲೂಕಾಗಿ ಬೆಳ್ತಂಗಡಿ ತಾಲೂಕು ಇತ್ತು. ಹ್ಮ್. ಅಸ್ಪೃಶ್ಯತೆ ಇತ್ತು, ಜೀತ ಪದ್ಧತಿ ಇತ್ತು. ಓ. ಮತ್ತು ತಮಗೆ ಗೊತ್ತಿರ್ಬೋದು, ಈ ಮಂಗನ ಕಾಯಿಲೆ ಅಂತ ಸಾಂಕ್ರಾಮಿಕ ರೋಗಗಳು ಪ್ರಾರಂಭ ಆದದ್ದು ಹೌದೌದು. ಬೆಳ್ತಂಗಡಿ. ಹೌದೌದು. ಈ ರೀತಿ ಹಲವಾರು ಪೌಷ್ಟಿಕಾಂಶದ ಕೊರತೆ, ಹ್ಮ್. ವರದಕ್ಷಿಣೆ ಕಾಟ. ಹ್ಮ್. ಇವತ್ತು ಒಂದೊಂದು ಹೆಣ್ಮಕ್ಳು, ಎರಡೆರಡು ಹೆಣ್ಮಕ್ಳು ಮನೆಯಲ್ಲಿ ಮದುವೆ ಆಗದೆ ಬಾಕಿ ಆಗ್ತಿದ್ರು. ಕಾರಣ ಇದೆ, ವರದಕ್ಷಿಣೆ. ಹ್ಮ್. ಹಾಗಾಗಿ ಪೂಜ್ಯ ಹೆಗಡೆಜಿಯವರು, ನಿಮಗೆಲ್ಲ ಗೊತ್ತಿರಬಹುದು, ಸಾಮೂಹಿಕ ವಿವಾಹವನ್ನು 1982ರಲ್ಲೇ ಪ್ರಾರಂಭ ಮಾಡಿದರು. ಹ್ಮ್. ಇವತ್ತದು ಎಷ್ಟೋ ಜೋಡಿ ಮದುವೆಗೆ ಸಾಕ್ಷಿಯಾಗಿದೆ. ಹೌದು. ಎಷ್ಟು ಲಕ್ಷ ಜನ ಮದುವೆ ಲಕ್ಷ ಜನ ಮದುವೆ ಆಗಿದ್ದಾರೆ. ಸರಳವಾದ ಮದುವೆಯಲ್ಲಿ ಅವರು ತನ್ನ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಲಿಕ್ಕೆ ಪೂಜ್ಯರು ಕಾರಣರಾದರು. ಹ್ಮ್. ಇಡೀ ರಾಜ್ಯದಲ್ಲಿ TB ಕಾಯಿಲೆಯಿಂದ ತಲ್ಲಣಗೊಂಡಿದ್ದ ಈ ರಾಜ್ಯದಲ್ಲಿ ಆ ಟೈಮಲ್ಲಿ ಒಂದು ಸರಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ. ಹ್ಮ್. ಆಗ TB ಸ್ಯಾನಿಟೋರಿಯಂ ಅಂತೇಳಿ ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡಿದ್ದು ಇದೇ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಹ್ಮ್. ನಾನು ನಿಜವಾಗಿ ಹೇಳುವುದಿದ್ರೆ, ಇಡೀ ತಾಲೂಕಿಗೆ 3ರಿಂದ 4 ವೈದ್ಯರಿದ್ದರು. ಹ್ಮ್. ಅಷ್ಟೇ, ಬೆರಳೆಣಿಕೆ 4 ವೈದ್ಯರು. ಹ್ಮ್. ನನಗೆ ಅವರ ಹೆಸರು ಹೇಳ್ಬೋದು, ಹ್ಮ್. ಯಾಕಂದ್ರೆ ನಾನು ಬಾಲಕ, ಆ. ಸಣ್ಣ ಬಾಲಕ. ಹ್ಮ್. ಆಗ ಅಷ್ಟು ನಮ್ಮ ಒಂದು ಸರಿಯಾದ ವಾಹನ ಸವಲತ್ತಿಲ್ಲ, ಹ್ಮ್. ಮನೆಯಲ್ಲಿ ಕೊರೆದು ತಿನ್ನುವ ಬಡತನ, ಹ್ಮ್. ವೈದ್ಯರ ಹತ್ರ ಹೋಗ್ಲಿಕ್ಕೆ ಖರ್ಚು ಮಾಡಲಿಕ್ಕೆ ದುಡ್ಡಿಲ್ಲ. ಎಷ್ಟೋ ಮಕ್ಕಳು ಅಲ್ಲೇ ಹ್ಮ್. ಅಪೌಷ್ಟಿಕತೆಯಿಂದ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಹ್ಮ್. ಇಂಥ ಪರಿಸ್ಥಿತಿಯಲ್ಲಿ ಪೂಜ್ಯರು
ಹ್ಮ್. ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳಿಗೂ ಸಂಚಾರಿ ಆಸ್ಪತ್ರೆಯನ್ನು ಮಾಡಿದರು. ಓ, ಮೊಬೈಲ್ ಆಗ್ಲೇನೆ ಹಾಸ್ಪಿಟಲ್ ಅವಾಗ್ಲೇನೆ. ಆಗಲಿ, ಮೊಬೈಲ್ ಹಾಸ್ಪಿಟಲ್. ಹ್ಮ್. ಒಂದೊಂದು ವಾಹನ ಹೋಗಿ ಒಂದೊಂದು ಗ್ರಾಮದಲ್ಲಿ ನಿಲ್ತದೆ. 10 15 ದಿವಸ ಅದು ರೋಲಿಂಗ್ ರೊಟೇಷನಲ್ಲಿ ಪುನಃ ಅಲ್ಲಿಗೆ ಬರುವುದು. ಕಾನ್ಸೆಪ್ಟ್ ಅವಾಗ್ಲೇ ಎಂಥ ಕಾನ್ಸೆಪ್ಟ್ ಅದು! ಇದನ್ನು ಯಾರು ಪ್ರಾರಂಭಿಸಿದ್ದೇ ಇಲ್ಲ. ಅಲ್ಲಿ ಸಂಚಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಏನು, ಬಸ್ಸಲ್ಲಿ ಒಬ್ಬರು ವೈದ್ಯರು ಇರ್ತಾರೆ, ಇರ್ತಾರ. ಎಲ್ಲ ಪ್ರಾಥಮಿಕ ಚೆಕಪ್ ಮಾಡುವಂಥ ಎಲ್ಲ ವ್ಯವಸ್ಥೆ ಇರ್ತದೆ, ಉಚಿತವಾಗಿ ಮದ್ದು ಕೊಡುವಂಥ ವ್ಯವಸ್ಥೆ ಇರ್ತದೆ. ಈ ರೀತಿಯಿಂದ ಜನರು ಆ, ಆ ಟೈಮಲ್ಲಿ ಅವರದನ್ನು ನಿಭಾಯಿಸಿಕೊಂಡು ಹೋದರು. ಮನೆಗಳನ್ನು ನೋಡಿದರೆ ಎಲ್ಲ ಹುಲ್ಲಿನ ಮನೆ. ಸತ್ಯ ಹೇಳುವುದಿದ್ರೆ ನಮ್ಮ ಮನೆಯೂ ಸೇರಿದಂತೆ, ನಾನು ಬೆಳ್ತಂಗಡಿ ತಾಲೂಕಿನವ, ನಮ್ಮ ಮನೆಯೂ ಸೇರಿದಂತೆ ಮುಖ್ಯ ದ್ವಾರ ನಮ್ಮ ಮನೆಯಲ್ಲಿ ಇಲ್ಲ. ತಟ್ಟಿ ತಗಡು ಅಂತ ಹೇಳ್ತೇವೆ ನಾವು. ತಟ್ಟಿ ತಗಡಿನ ಬಾಗಿಲುಗಳು. ಯಾರಾದರೂ ಒಂದು ಒದೆ ಕೊಟ್ಟರೆ ಬೇಡ, ತಳ್ಳಿದ್ರೆ ಸಾಕು ಬಿದ್ದು ಹೋಗ್ತದೆ. ಒಂದು ಸುರಕ್ಷಿತವಾದಂಥ ಒಂದು ವಾತಾವರಣ ಒಂದು ಮನೆಯೊಳಗಿಲ್ಲ. ಬಯಲು ಮಲ ವಿಸರ್ಜನೆ ಆ ಟೈಮಲ್ಲಿ ಇತ್ತು, ಮತ್ತು ಸರಿಯಾದ ಮನೆಯೊಳಗೆ ಶೌಚಾಲಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕನ್ನು ನಾನು ಕ್ಷೇತ್ರ ಧರ್ಮಸ್ಥಳ ಇಲ್ಲಿ ಇರುವುದರಿಂದ ಇದನ್ನು ಸರಿ ಮಾಡಬೇಕು, ಇದನ್ನು ಉದ್ಧಾರ ಮಾಡಬೇಕು ಅಂತ ಪೂಜ್ಯರು ಹೊರಟರು. ಒಂದು ಸಣ್ಣ ಹಿನ್ನೆಲೆ ಹೇಳಿ ನಾವು ವಿಷಯಕ್ಕೆ ಬರೋಣ. ಅದು ವಿಷಯ ಗೊತ್ತಾಗಬೇಕಲ್ಲ. ಹೌದು. ಏನಾಯಿತು, ಬೆಳ್ತಂಗಡಿ ತಾಲೂಕಿನ ಎಲ್ಲ ಗ್ರಾಮಗಳನ್ನು ಸಮೀಕ್ಷೆ ಮಾಡಿಸಿದ್ರು. ಸಮೀಕ್ಷೆ ಮಾಡುವಾಗ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮವನ್ನು ಹಾಕಿಕೊಳ್ಬೇಕು ಅಂತೇಳಿ ಪೂಜ್ಯರಿಗೆ ಅನಿಸಿತು. ಒಂದು ಸಣ್ಣ ಮಾಹಿತಿಯ ಕೊರತೆ ಇದೆ. ಬಹುತೇಕ ಜನರು ಅನಕ್ಷರಸ್ಥರು. ಅವರಿಗೆ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಅವರಿಗೆ ಕೆಲವು ಕೌಶಲ್ಯದ ಅರಿವು ಕೊಡಬೇಕು. ಉದಾಹರಣೆಗೆ ಕೃಷಿ ಮಾಡೋದು ಹೇಗೆ, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ನಾವು. ಊಟ, ವಸತಿ, ಬಟ್ಟೆ ಇಲ್ಲ, ಊಟ ಇಲ್ಲ, ವಸತಿ ಇಲ್ಲ. ಇಂಥವರಿಗೆ ಇದನ್ನೆಲ್ಲ ಕೊಡಲಿಕ್ಕೆ ಶುರು ಮಾಡಿದ್ರು. ಉಚಿತವಾಗಿ ಅಕ್ಕಿ, ಮನೆ ಮನೆಗೆ ಅಕ್ಕಿ ಕೊಡುವಂಥ ಕೆಲಸ, ತೆಂಗಿನ ಮರ ತೆಂಗಿನ ಸಸಿಗಳನ್ನು ಕೊಡುವ ಕೆಲಸ, ಅಡಿಕೆ ಸಸಿಗಳನ್ನು ಕೊಡುವ ಕೆಲಸ. ಹಬ್ಬ ಅಂದರೆ ತಾಲೂಕಿನಲ್ಲಿ ಭತ್ತ ಬೆಳೀತಿತ್ತು, ಗೇರು ಸಸಿ ನೆಡ್ತಿದ್ರು, ಅಡಿಕೆ ಅಂತೇಳಿ ಇರಲಿಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲವನ್ನ ಕೊಡಲಿಕ್ಕೆ ಶುರು ಮಾಡಿದ್ರು. ಹುಲ್ಲಿನ ಮನೆಗಳು ಕ್ರಮೇಣ ಹಂಚಿನ ಮನೆಗಳಾದವು. ಅದಕ್ಕೆ ಹಂಚು ಸಹಿತ ಧರ್ಮಸ್ಥಳದಿಂದಲೇ ಕೊಡೋದು ಉಚಿತವಾಗಿ. ಎಲ್ಲ ಸವಲತ್ತುಗಳನ್ನು ಕೊಟ್ಟರು. ಕೊನೆಗೆ ಮನೆಯಲ್ಲಿ ದೇವರ ಪೂಜೆ ಮಾಡಲಿಕ್ಕೆ ದೇವರ ಫೋಟೋ ಇದೆಯಾ, ಅದೂ ಇಲ್ಲ. ಅವರವರ ಭಕ್ತಿಗೆ ಸರಿಯಾಗಿ ನಮ್ಮ ಧರ್ಮಸ್ಥಳ ಕ್ಷೇತ್ರ ಸರ್ವಧರ್ಮ ಸಮನ್ವಯ ಕ್ಷೇತ್ರ. ಹೌದು. ಅಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಅವನ ನಂಬಿಕೆಗಳು ಹೇಗಿದೆ ಆ ಪ್ರಕಾರ ಇವತ್ತು ಯೋಜನೆ ಕೆಲಸ ಮಾಡ್ತಾ ಇದೆ. ವೇದಿಕೆಯಲ್ಲಿಯೂ ನಾವು ಜಾತಿ ನೋಡುವುದಿಲ್ಲ. ಹಾಗಾಗಿ ಒಂದು ವಸುದೈವ ಕುಟುಂಬದ ಕಲ್ಪನೆಯಿಂದಲೇ ಆ ಕಾರ್ಯಕ್ರಮ ನಡೀತದೆ. ಅಲ್ಲಿ ಅವರವರ ಧರ್ಮದ ದೇವರ ಫೋಟೋವನ್ನು ಕೊಡುವಂತ ಕೆಲಸ ನಡೆಯಿತು. ಆತರ ಆಯ್ತು. ಒಂದು ದೇವರ ಫೋಟೋ ಇಲ್ಲ, ದೇವರ ಆರಾಧನೆ ಮಾಡುವವರು ಭಕ್ತರು ಅಂತ ಸಂದರ್ಭ ದೇವರ ಫೋಟೋ ಕೊಟ್ಟರು. ಅಡುಗೆ ಮಾಡಲಿಕ್ಕೆ ಪಾತ್ರೆಯನ್ನು ಕೊಟ್ಟರು, ಒಂದು ಬಟ್ಟಿಯಲ್ಲಿ ಪಾತ್ರೆ. ಇವತ್ತಿಗೂ ನಾನು ನಿಮಗೆ ಆ ಫೋಟೋ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಸಾವಿರಾರು ಕುಟುಂಬಗಳಿಗೆ ಈ ಬಟ್ಟಿಯಲ್ಲಿ ಪಾತ್ರೆಯನ್ನು ವಿತರಿಸಿದ್ರು, ಅಕ್ಕಿಯನ್ನು ವಿತರಿಸಿದ್ರು. ಇಂಥದ್ದೆಲ್ಲ ಆಗಿ ಜನರಲ್ಲಿ ಒಂದು ಸಂತೋಷ, ನಮ್ಮ ನೆರವಿಗೆ ಪೂಜ್ಯರಿದ್ದಾರೆ, ನಮ್ಮ ನೆರವಿಗೆ ಧರ್ಮಸ್ಥಳ ಇದೆ ಎನ್ನುವಂಥ ಒಂದು ಭರವಸೆ ಅವರಿಗೆ ಮೂಡಿತು. ಕುಟುಂಬಗಳು ನೆಮ್ಮದಿಯಿಂದ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು 10 ವರ್ಷ ಆದ ನಂತರ ನಮ್ಮ ಪೂಜ್ಯರು ಯಾವುದೇ ಕಾರ್ಯಕ್ರಮ ಮಾಡೋದಿದ್ರು ಅದರಲ್ಲಿ ಫಲ ಬರಬೇಕು. ಅದು ಏನಾಗಿದೆ ಅಂತೇಳಿ ಅವರಿಗೆ ಬಹಳ ಕುತೂಹಲ. 10 ವರ್ಷದ ನಂತರ ನಾನು ಕೊಟ್ಟ ತೆಂಗಿನ ಸಸಿಗಳು ಏನಾದವು, ಆ ಮನೆಯಲ್ಲಿ ಹೇಗೆ ಇಂಪ್ರೂವ್ ಆಯಿತು, ಔಟ್ಸೋರ್ಸ್ ಮೂಲಕ ಅವರೊಂದು ಸಮೀಕ್ಷೆ ಮಾಡಿಸಿದ್ರು. ಸಮೀಕ್ಷೆ ಮಾಡುವಾಗ ತೆಂಗಿನ ಮರ 10 ವರ್ಷ ಬೆಳೆದಿದೆ, ಫಲ ಬಂದಿದೆ, ಕೊಟ್ಟ ಗಿಡಗಳಲ್ಲಿ ಫಲ ಬಂದಿದೆ, ಭೂಮಿ ಫಲವತ್ತಾಗಿ ಬೆಳೆದಿದೆ. ಆದರೆ ಯಾರು ಇಂಪ್ರೂವ್ ಆಗಲಿಲ್ಲ, ಕಾರಣ ಅಭಿವೃದ್ಧಿಯೇ ಆಗಲಿಲ್ಲ. ಯಾಕೆ? ಒಂದೆರಡು ಮಂದಿ ಅಭಿವೃದ್ಧಿ ಆಗಿದ್ದಾರೆ, ಆದರೆ ಎಲ್ಲರೂ ಅಭಿವೃದ್ಧಿ ಆಗಲಿಲ್ಲ. 90% ಜನ ಅದೇ ಸ್ಥಿತಿಯಲ್ಲಿದ್ದಾರೆ. ಯಾವುದೇ ರೀತಿಯ ಆರ್ಥಿಕವಾದಂತಹ ಒಂದು ನಮ್ಮಲ್ಲಿ ಸ್ವಲ್ಪ ಹಣ ಉಳಿತಾಯ ಆಗಿದೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಲಕ್ಷಣಗಳಿಲ್ಲ. ಇಲ್ಲ. ತನ್ನ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕಲಿಸಬಹುದು ಎನ್ನುವಂಥ ಕಾನ್ಫಿಡೆನ್ಸು ತಮ್ಮ ಮನೆಯಲ್ಲಿ ಮೂಡಲಿಲ್ಲ. ಏನಪ್ಪ ನೋಡಿದರೆ ಪ್ರತಿಯೊಬ್ಬರ ಮನೆಯಲ್ಲಿ ಯಜಮಾನನಾದವ ದುಶ್ಚಟಕ್ಕೆ ಬಲಿಯಾಗಿದ್ದ. ಮದ್ಯಪಾನ ಎಂಬ ಒಂದು ಸಮಸ್ಯೆ ಆ ಕುಟುಂಬಗಳಲ್ಲಿ ಕಾಡ್ತಾ ಇತ್ತು. ಈಗ ಪಿತೃಗಾಮಿಕ ವ್ಯವಸ್ಥೆಯಲ್ಲಿ ಮನೆಯ ಯಜಮಾನ ಕುಡಿದ್ರೆ ಅಲ್ಲಿ ಬೇರೆ ಯಾರಾದ್ರೂ ಮಾತಾಡ್ತಾರೆ, ಸುಮ್ಮನೆ
ಅದೇ ಹಳ್ಳಿ ಹೆಣ್ಮಕ್ಕಳ ಕತೆ ಗಂಡನ ಹೆಸರೇ ಹೇಳಲ್ಲ. ಹ್ಮ್. ಹೌದು. ಮತ್ತು ಅವನನ್ನ ಬುದ್ಧಿ ಹೇಳುವಂಥ ಮಟ್ಟಕ್ಕೆ ಹೆಣ್ಮಕ್ಳು ಅಷ್ಟು ಧೈರ್ಯವಾಗಿ ಮಾತನಾಡದ ಸ್ಥಿತಿ ಆ ಕಾಲದಲ್ಲಿ. ಹೌದು ಹೌದು ಹೌದು. ಅಂಥ ಸಂದರ್ಭದಲ್ಲಿ ಇವರು ಅಡಿಕೆ ಕೊಂಡೋಗ್ತಾರೆ, ತೆಂಗಿನಕಾಯಿ ಕೊಂಡೋಗ್ತಾರೆ, ಮಾರ್ತಾರೆ, ಕುಡಿತಾರೆ, ಬೀಳ್ತಾರೆ, ಏಳ್ತಾರೆ. ಆಗ ಪೂಜ್ಯರಿಗೆ ಅನಿಸಿತ್ತು, ಯಾವುದೇ ಗ್ರಾಮಾಭಿವೃದ್ಧಿ ಯೋಜನೆ ಅದು ಅದು ಗ್ರಾಮಾಭಿವೃದ್ಧಿ ಯೋಜನೆ ಆಗಬೇಕು ಅಂತಾದರೆ ಅಲ್ಲಿ ಡಿ ಎಡಿಕ್ಷನ್ ಎಂಬುದು ಬೇಕೇ ಬೇಕು. ವಿದೌಟ್ ಡಿ ಎಡಿಕ್ಷನ್ ಡೆವಲಪ್ಮೆಂಟ್ ಸಾಧ್ಯ ಇಲ್ಲ. Correct. ಡೆವಲಪ್ಮೆಂಟ್ನ ಒಂದು ಸೈಡಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ದೌರ್ಬಲ್ಯಗಳನ್ನು ಅಥವಾ ಆ ಡೆವಲಪ್ಮೆಂಟ್ಗೆ ತೊಡಕಾಗುವ ಈ ಮದ್ಯಪಾನಾದಿ ದುಶ್ಚಟವನ್ನು ನಿಲ್ಲಿಸಬೇಕು ಆ ಮನೆಯಲ್ಲಿ. ಹ್ಮ್. ಹೇಗೆ ನಿಲ್ಲಿಸುವುದು, ಯಾವ ರೀತಿ ನಿಲ್ಲಿಸುವುದು, ಇದರ ಬಗ್ಗೆ ಚಿಂತನೆ 10 ವರ್ಷದ ನಂತರ 1992 ಅಲ್ಲಿ ಪೂಜ್ಯರು ಮಾಡಿದಾಗ ಹ್ಮ್. ಸಮಾನ ಮನಸ್ಕರನ್ನು ಕರೆದು ಅವರು ಸಭೆ ಮಾಡಿ, ಸಮಾನ ಮನಸ್ಕರು ಅಂದರೆ ಮದ್ಯಪಾನ ಸಮಸ್ಯೆ ಅದು ಕ್ಷೇತ್ರದ ಸಮಸ್ಯೆ ಅಲ್ಲ, ಹೌದು ಹೌದು. ಅದೊಂದು ಸಾಮಾಜಿಕ ಸಮಸ್ಯೆ. ಅದೊಂದು ಸಾಮಾಜಿಕ. ಸಾಮಾಜಿಕ ಸಮಸ್ಯೆಯನ್ನು ಸಮಾಜದ ಜನರ ನಡುವೆಯೇ ತಂದು ಹ್ಮ್. ಸಮಾಜದ ಜನರ ಭಾಗವಹಿಸುವಿಕೆಯಿಂದಲೇ ಅವರ ಸಹಕಾರದಿಂದಲೇ ಅದನ್ನು ಮಾಡಬೇಕೆನ್ನುವುದು ಹ್ಮ್. ಅವರ ಉದ್ದೇಶವಾಗಿತ್ತು. ಹ್ಮ್. ಹಾಗಾಗಿ ಅವರ ಅಭಿಪ್ರಾಯ ತಗೊಂಡು ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ 1992ರಲ್ಲಿ ಪ್ರಾರಂಭ ಮಾಡಿದ್ದೆ ಜನಜಾಗೃತಿ ವೇದಿಕೆ. ಜನಜಾಗೃತಿ ವೇದಿಕೆ 10 ವರ್ಷದ ನಂತರ. ಹ್ಮ್. ಹೆಗಡೆಜಿ ಅವರು ಹೇಳ್ತಾರೆ, ಭಾಗ್ಯದ ಬಟ್ಟಲಲ್ಲಿ ನೀವೆಷ್ಟು ಭಾಗ್ಯ ತುಂಬಿಸಿರಿ, ಅದಕ್ಕೆ ಒಂದು ಸಣ್ಣ ತೂತಿದ್ರೆ ಎಲ್ಲ ಆ ಭಾಗ್ಯ ಹೌದು ಸೋರಿಕೊಂಡು ಹೋಗ್ತದೆ. ಹೌದು ಹೌದು. ಹಾಗಾಗಿ ಈ ಸೋರಿಕೊಂಡು ಹೋಗುವ ಭಾಗ್ಯ ಸೋರಬಾರ್ದು, ಬೇರೆ ಏನು ಸೋರಿದ್ರೂ ತೊಂದರೆ ಇಲ್ಲ. ಹ್ಮ್. ಹಾಗಾಗಿ ಆ ಸೋರುವಿಕೆಯನ್ನು ತಡೆಯಬೇಕಾದ್ರೆ ನಾವು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಹ್ಮ್. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನಜಾಗೃತಿ ವೇದಿಕೆಯನ್ನು ಪ್ರಾರಂಭಿಸಿದರು. 92ರಲ್ಲೇ ಒಂದು ಮಾತು ಹೇಳಿದರು ಅವರು. ಹ್ಮ್. ಜನಜಾಗೃತಿ ವೇದಿಕೆ ಅಂದರೆ ಏನು ಅಂತ ಕೇಳಿದರೆ ಒಬ್ಬ ಪತ್ರಕರ್ತರಿಗೆ ಅವರು ಕೊಟ್ಟಂಥ ಉತ್ತರ ನನಗೆ ಇವತ್ತು ನೆನಪಿಗೆ ಬರ್ತದೆ. ನಡೆಯುವವರು ಜಾರದಂತೆ, ಹ್ಮ್. ಜಾರುವವರು ಬೀಳದಂತೆ, ಬಿದ್ದವರನ್ನು ಎತ್ತುವುದೇ ಜನಜಾಗೃತಿ ವೇದಿಕೆಯ ಕಾಯಕ ಅಂತ ಹೇಳಿದರು. Very nice. ಡೈರೆಕ್ಟ್ ಆಗಿ ಅವರು ಕುಡಿದವರನ್ನು ಕುಡಿಯದ ಹಾಗೆ, ಅದೇ. ಸಪ್ತ ವ್ಯಸನಗಳಲ್ಲಿ ಮದ್ಯಪಾನ ಅದು ಮೊದಲನೇ ಮೆಟ್ಟಿಲು, ಓ. ಅದು ಜಾರಿದರೆ ಎಲ್ಲ ಮೆಟ್ಟಿಲನ್ನು ಜಾರಿದ ಹಾಗೆ. ಹ್ಮ್. ಒಂದು ಸ್ಟೆಪ್ಪಿನ ಮೇಲೆ ಬಾಲ್ ಹಾಕಿದರೆ ಹೌದು ಹೌದು. ಅದು ಒಂದು ಸ್ಟೆಪ್ಪಿಗೆ ಬಿದ್ದರೆ ಸಾಕು, ಮತ್ತೆ ಕೆಳಗೆ ಬಂದ್ಬಿಡುತ್ತೆ ಅದು. ಹೌದು, ಹಾಗೆ ಹೌದು. ಮದ್ಯಪಾನ ಒಂದು ಇದ್ದರೆ ಅದು 2ನೇ ಸ್ಟೆಪ್ಪಿಗೆ ಹೋಗ್ತದೆ. ಯಾವುದು ಮದ್ಯಪಾನ, 2ನೇದು ಮಾನಿನಿ, 3ನೇದು ಮಾಂಸ, ಹೌದು. 4ನೇದು ಜೂಜುಜುಗಾರಿ, ಹೌದು. 5ನೇದು ಮೃಗವಿಹಾರ, 6ನೇದು ದಿವಾಸ್ವಪ್ನ, 7ನೇದು ದಿವಾಮೈಥುನ, ಬೇರೆ ಬೇರೆ ಚಟಗಳಿಗೆ ಅದು ಕಾರಣ ಆಗ್ತದೆ. ಹಾಗಾಗಿ ಇದನ್ನೇ ನಿಲ್ಲಿಸಿದರೆ ಎಲ್ಲವನ್ನ ನಿಲ್ಲಿಸಬಹುದು ಅಂತೇಳಿ ಇದು ಉಪನಿಷತ್ನಲ್ಲಿ ಪುರಾಣಗಳಲ್ಲಿ ಬಂದಂಥ ಒಂದು ಉಲ್ಲೇಖವನ್ನು ತಂದು ಹೌದು. ಪೂಜ್ಯರು ಇದನ್ನು ಹೇಳಿ. ರಾಮಾಯಣದಲ್ಲೂ ಹೇಳ್ತದೆ, ಇದು ಪಂಚಮಹಾಪಾಪಗಳಲ್ಲಿ ಒಂದು. ಹೌದು ಹೌದು. ಕಿಷ್ಕಿತಾಕಾಂಡ ಸ್ಪಷ್ಟವಾಗಿ ಹೇಳ್ತದೆ, ಹ್ಮ್. ಬ್ರಹ್ಮಹತ್ಯೆ, ಗೋಹತ್ಯೆ, ಹ್ಮ್. ಶಿಶು ಹತ್ಯೆ, ಸ್ತ್ರೀ ಹತ್ಯೆ, ಹ್ಮ್. ಸುರಾಪಾನ, ಹ್ಮ್. ಇದೊಂದು ಪಾಪ, ಇದೊಂದು ಶಾಪ ಅಂತ ಹೇಳಿದರು. ಹಾಗಾಗಿ ಎಲ್ಲ ವಿಚಾರಗಳನ್ನು ಪೂಜ್ಯರು ಮನಸ್ಸಲ್ಲಿ ತಗೊಂಡ್ರು. ಕಾರ್ಯಕ್ರಮ ಅನುಷ್ಠಾನ ಮಾಡುವಾಗ ಅವರಿಗೆ ಫೋನ್ ಬಂತು. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಹೇಳ್ತೇವೆ ನಾವು. ಆ ಕಾಲದಲ್ಲಿ ಲಿಕ್ಕರ್ ಲಾಬಿಯೇ ಸ್ಟ್ರಾಂಗ್, ಈಗ ತುಂಬ ಲಾಬಿಗಳು ಸ್ಟ್ರಾಂಗ್ ಇದೆ, ಆಗ ಲಿಕ್ಕರ್ ಲಾಬಿಯೇ ಭಾಳ ಸ್ಟ್ರಾಂಗ್. ಅವರಿಂದ ಅವರಿಗೆ ಫೋನ್ ಬಂತು, ಹ್ಮ್. ಅವರಿಗೆ ಒತ್ತಡ ಬಂತು, ಇದು ಬೇಡ ನಿಮಗೆ, ಇದು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಅದನ್ನೇ ಮುಂದುವರಿಸಿ. ಹ್ಮ್. ಒಂದು ಕಡೆ ಮದ್ಯಪಾನ ದುಶ್ಚಟದ ಹೋರಾಟ ಈ ಕಡೆಯಿಂದ ಮಾಡಿದರೆ, ಇನ್ನೊಂದು ಕಡೆಯಲ್ಲಿ ಮದ್ಯ ಬೇಕು ಅಂತ ಹೋರಾಟ. ಹ್ಮ್. ಒಂದಿನ ಪೂಜ್ಯರು ಧಾರವಾಡದಿಂದ ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಅವ್ರಿಗೊಂದು ಸುದ್ದಿ ಸಿಕ್ಕಿತು. ಬೆಳ್ತಂಗಡಿಯಲ್ಲಿ ನಾವು ಪ್ರೀವಿಯಸ್ ಡೇ ಮದ್ಯದಂಗಡಿ ಬೇಡ ಅಂತ ಹೋರಾಟ ಮಾಡಿದ್ವಿ. ಹ್ಮ್. ಆಗಿನ ಕಾಲದ JH ಪಟೇಲ್ ಸರ್ಕಾರ, ಹ್ಮ್. ಅವರು ಅದನ್ನು ನಿಲ್ಲಿಸಬೇಕು, ನೀವು ಪಾನ ನಿಷೇಧ ಮಾಡಬೇಕು ಬೆಳ್ತಂಗಡಿಯಲ್ಲಿ ಅಂತ ನಮ್ಮ ಹೋರಾಟ. 18-20 ಸಾವಿರ ಜನ, ಅಪ್ಪ. ಎಲ್ಲ ಜಾತಿ ಪಕ್ಷದವರು, ಅಲ್ಲಿ ಪಕ್ಷ ಭೇದವೇ ಇರಲಿಲ್ಲ. ಹೌದು ಹೌದು ಹೌದು. ಒಕ್ಕೊರಳಿನ ಕೂಗು, ಬೇಡವೇ ಬೇಡ. ಹ್ಮ್. ಯಾಕೆ, ಒಂದು ಸಣ್ಣ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಆಗಲಿಕ್ಕೆ ಅದು ಬಿಡ್ತಾ ಇಲ್ಲ. ಅದಕ್ಕಾಗಿ ನಿಲ್ಲಿಸಬೇಕು ಅಂತ ಹೋರಾಟ ಮಾಡುವಾಗ ಮಾರನೇ ದಿನ 5-6 ಸಾವಿರ ಜನ ಸೇರಿ, 1-2 ಜನ ಅಲ್ಲ, 5-6 ಸಾವಿರ ಜನ ಸೇರಿ ಇದು ಬೇಕು ನಮಗೆ. ಆಗ ಪೂಜ್ಯರಿಗೆ ಆ ಮಾಹಿತಿ ಹೋಯಿತು. ಪೂಜ್ಯರು ಒಂದು ಜೋರು ಮುಗುಳ್ನಕ್ರಂತೆ. ಮುಗುಳ್ನಕ್ತಾ ಏನು ತಲೆಬಿಸಿ ಇಲ್ಲ, ಅಂದರೆ ಯಾರೋ ಆತಂಕಕ್ಕೊಳಗಾಗಬಹುದು ಅಂತ ಪೂಜ್ಯರು ಎಲ್ಲರೂ ಭಾವಿಸಿದರು. ಅವತ್ತು ಅವರು ಟೆನ್ಷನ್ ಮಾಡಲಿಲ್ಲ. ಅವ್ರು ಏನು ಯೋಚಿಸಿದರು, ನಮ್ಮ ಹೋರಾಟ ಇವತ್ತು ತೀವ್ರ ಆಗ್ತಾ ಇದೆ ಅಂಥೇಳಿ ಅವರಿಗೆ ಭಯ ಆಗಿದೆ, ಅದಕ್ಕಾಗಿ ನಮ್ಮ ಹೋರಾಟವನ್ನು ನಾವು ಮುಂದುವರಿಸೋಣ ಅಂತೇಳಿ ಸಕಾರಾತ್ಮಕವಾಗಿ ತಗೊಂಡೋದ್ರಿಂದ ಇವತ್ತು ಜನಜಾಗೃತಿ ವೇದಿಕೆ
ಅಂದು 92ರಲ್ಲಿ ಪ್ರಾರಂಭವಾದ ಜನಜಾಗೃತಿ ವೇದಿಕೆ ಇವತ್ತು 2027 ಆದರೂ ಸಹ ಅದಕ್ಕೆ ಒಂದೊಂದೇ ಕಾರ್ಯಕ್ರಮ ಸೇರಿಕೊಂಡು ಇವತ್ತು ಸಮಾಜದ ಅತಿ ಅಗತ್ಯದ ಕಾರ್ಯಕ್ರಮವಾಗಿ ಇವತ್ತು ಮೂಡಿ ಬರ್ತಾ ಇದೆ. ಇವತ್ತು ಸಮಾಜ ಅದನ್ನು ಎಕ್ಸೆಪ್ಟ್ ಮಾಡಿದೆ. ಅನಿವಾರ್ಯವಾಗಿ ಇವತ್ತು ನಮಗೆ ಬೇಡಿಕೆ ಶಿಬಿರಕ್ಕೆ ಶಿಬಿರಾರ್ಥಿಗಳನ್ನು ಸೇರಿಸಲಿಕ್ಕೆ ಇನ್ಫ್ಲೂಯೆನ್ಸ್ ಎಲ್ಲಾದ್ರೂ ನೋಡಿದರೆ ನೀವು ದೊಡ್ಡ ದೊಡ್ಡವರಿಂದ ಇನ್ಫ್ಲೂಯೆನ್ಸ್ ಬರ್ತಾ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಸಾವಿರಾರು ಜನ ಬಿಡ್ತಾರೆ, ಪರೋಕ್ಷವಾಗಿ ಪ್ರೇರಣೆಯಿಂದ ಬಿಡುವವರಿದ್ದಾರೆ. ಇವತ್ತು ಒಂದು ದೊಡ್ಡ ಜಾಗೃತಿ ಬೆಳ್ತಂಗಡಿ ತಾಲೂಕಿನಲ್ಲಿ ಪೂಜ್ಯರು ಪ್ರಾರಂಭ ಮಾಡಿದ್ದು. ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮಗಳಲ್ಲಿ, ಎಲ್ಲ ಫಿರ್ಕಗಳಲ್ಲಿ, ಎಲ್ಲ ಪಟ್ಟಣಗಳಲ್ಲಿ ಇವತ್ತು ಈ ಕಾರ್ಯಕ್ರಮಗಳು ನಡೀತಾ ಇದೆ. ಸೂಪರ್. ವರ್ಷಕ್ಕೆ 150 ಶಿಬಿರ ಮಾಡ್ತೇವೆ ನಾವು, ಕಮ್ಯುನಿಟಿ ಕ್ಯಾಂಪ್ಸ್. ವರ್ಷದಲ್ಲಿ ಸುಮಾರು 10,000 ಜನರಿಗೆ ಇದರಿಂದ ಮುಕ್ತಿ ಆಗಲಿಕ್ಕೆ ದಾರಿ ತೋರಿಸ್ತೇವೆ. ಇದುವರೆಗೆ ನಾವು 2063 ಶಿಬಿರಗಳು ಈಗ ಆನ್ಗೋಯಿಂಗ್ ಶಿಬಿರ ಆಗ್ತಾ ಇದೆ ಇಲ್ಲಿ ಕೋಲಾರದಲ್ಲಿ. ಆಗ್ತಾನೆ ಇರ್ತದೆ. ಮೊದಲು ನಾನೊಬ್ಬ ಇದ್ದೆ, ಇವತ್ತು ನನ್ನೊಟ್ಟಿಗೆ 40 ಜನ ಇದ್ದಾರೆ. ಟೀಮ್ ಸ್ಟ್ರಾಂಗ್ ಆಗಿದೆ. ಬೇಕಲ್ಲ, ಹ್ಯಾಂಡ್ಸ್ ಬೇಕಲ್ಲ ಸರ್. ಈಗ ಈ ನವಜೀವನ ಸದಸ್ಯರು ಅಂದ್ರೆ ಕುಡಿತ ಬಿಟ್ಟವರೇ ನಮ್ಮ ವಾಲಂಟಿಯರ್ಗಳು, ಅವರೇ ನಮ್ಮ ಅಡ್ವರ್ಟೈಸ್ಮೆಂಟ್. ಇದು ಒಳ್ಳೆ ಕಥೆ. ಸಾವಿರಾರು ಜನ ಇದ್ದಾರೆ ಸರ್, ನಾನು ಸಾವಿರಾರು ಯಶೋಗಾಥೆ ಹೇಳ್ಬೋದು. ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಪ್ರಚಾರದ ಸೂತ್ರಧಾರಿಗಳು. ಅವರೇ ಹೇಳ್ತಾರೆ ನನ್ನ ಜೀವನ ಚೆನ್ನಾಗಿದೆ, ನನ್ನ ಮನೆ ಚೆನ್ನಾಗಿದೆ, ನಾನು ಇವತ್ತು ಅಭಿವೃದ್ಧಿಯಾಗಿದ್ದೇನೆ. ನವಜೀವನ ಸಮಿತಿಯ ಸದಸ್ಯರು ಅಂದರೆ ಕುಡಿತ ಬಿಟ್ಟವರ ಮಕ್ಕಳನ್ನ ಅವರು ಇವತ್ತು IAS ಎಕ್ಸಾಮ್ ಪಾಸ್ ಮಾಡಿಸಿದವರಿದ್ದಾರೆ. ಸೂಪರ್. ಒಬ್ಬ ಎಕ್ಸ್ ಮಿಲಿಟರಿ ಮ್ಯಾನ್ ನಮ್ಮ ಶಿಬಿರಕ್ಕೆ ಬಂದಿದ್ದ. ತುಂಬಾ ಕತೆ ಇದೆ, ಅದರಲ್ಲಿ ಒಂದು ಕತೆ ಹೇಳ್ತೇನೆ. ಒಬ್ಬ ಎಕ್ಸ್ ಮಿಲಿಟರಿ ಮ್ಯಾನ್ ನಮ್ಮ ಶಿಬಿರಕ್ಕೆ ಬಂದಿದ್ದ. ಅವರ ತಿಂಗಳ ಈ ರೇಷನ್ ಸಿಗ್ತದೆ ಅವರಿಗೆ, ಎಲ್ಲ ಮನೆಗೆ ಬೇಕಾದ ರೇಷನ್ ಸಿಗ್ತದೆ ಅವರಿಗೆ, ಪೆನ್ಷನ್ ಬರ್ತದೆ, ಅದರಲ್ಲಿ ಸರಾಯಿಯೂ ಸಿಗ್ತದೆ. ಆ ಒಳ್ಳೆ ಕ್ವಾಲಿಟಿ ಸರಾಯಿಯನ್ನ ಬೇರೆಯವ್ರಿಗೆ ಕೊಟ್ಟು ಕಳಪೆ ಸರಾಯಿಯನ್ನ ಕುಡ್ಕೊಂಡು ಅವನು ಕುಡಿಯೋದೇ ಒಂದು ಕಾಯಕ ಮಾಡಿಬಿಟ್ಟಿದ್ದ. ಇದನ್ನ ಗಮನಿಸಿದ ಮಡದಿ ಮಕ್ಕಳು, ಅವರ ತಂದೆ ತಾಯಿ, ಕುಟುಂಬ ಎಲ್ಲವೂ ಅವನನ್ನು ಬಿಟ್ಟು ಅವನು ಒಬ್ಬನನ್ನೇ ಮನೆಯಲ್ಲಿ ಬಿಟ್ಟು ಹೋಗಿದ್ರು. ಕೊನೆಗೆ ಕುಡಿತಾ ಮೊದಲು ವೈನ್ ಶಾಪಲ್ಲಿ ಹೋಗಿ ಕುಡಿತಿದ್ದ, ಬಿಟ್ಟು ಹೋದ್ರು ಅಂತೇಳಿ ಮನೆಯಲ್ಲಿ ಕುಡಿಲಿಕ್ಕೆ ಶುರು ಮಾಡಿದ. ಇವನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ದೇವರ ಪೂಜೆ ಇಲ್ಲ, ಕಸ ಗುಡಿಸೋರಿಲ್ಲ, ಅಡುಗೆ ಮಾಡೋರಿಲ್ಲ, ಸ್ನಾನ ಅಂತೂ ಇಲ್ವೇ ಇಲ್ಲ, ಬಟ್ಟೆ ಬದಲಾಯಿಸ್ಲಿಕ್ಕಿಲ್ಲ. ಸರ್, ನಾವು ಈ ಸಮಾಜದಲ್ಲಿ ಬದುಕಿರುವಾಗ ಒಂದು ದೀಪಾವಳಿ, ಒಂದು ಚೌತಿ, ಒಂದು ಅಷ್ಟಮಿ, ಒಂದು ಹೊಸಕ್ಕಿ ಊಟ, ಒಬ್ಬ ಕ್ರಿಶ್ಚಿಯನ್ ಅಂತಾದ್ರೆ ಒಂದು ಕ್ರಿಸ್ಮಸ್, ಒಂದು ಬಕ್ರೀದ್, ರಂಜಾನ್, ಯಾವುದೂ ಇಲ್ಲ. ಆ ಮನೆಯಲ್ಲಿ ಯಾವುದೂ ಇಲ್ಲ. ಎಲ್ಲರ ಮನೆಯಲ್ಲಿ ಪಟಾಕಿ ಶಬ್ದ, ಎಲ್ಲರ ಮನೆಯಲ್ಲಿ ಪಾಯಸ ಹೋಳಿಗೆ. ಈ ಮನೆಯಲ್ಲಿ ಏನಿಲ್ಲ. ಅದಕ್ಕಾಗಿ ಒಂದು ಮಾತು ಹೇಳ್ತಾರೆ, ಮದ್ಯ ವ್ಯಸನ ಮನೆ ಮನ ಮಸಣ. ಮನೆ ಮತ್ತು ಮನ ಎರಡು ಸಹ ಮಸಣ. ಹೌದೌದು, ಅಬ್ಸಲ್ಯೂಟ್ಲಿ, ಖಂಡಿತ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಹಾತ್ಮ ಗಾಂಧೀಜಿಯವರೊಂದು ಮಾತು ಹೇಳಿದ್ದಾರೆ, ನೆನಪಿಗೆ ಬರ್ತದೆ. ಬೆಂಕಿ ದೇಹವನ್ನ ಸುಟ್ಟರೆ ಮದ್ಯಪಾನ ದೇಹ ಮತ್ತು ಆತ್ಮ ಎರಡನ್ನೂ ಸುಟ್ಟಾಗ್ತದೆ. ಅವನಿಗೆ ದೇಹನೂ ಬೇಡ, ಆತ್ಮ ಸ್ಥೈರ್ಯನೂ ಇಲ್ಲ. ಯಾವ ವ್ಯಕ್ತಿ, ಯಾವ ಕುಟುಂಬ ಮದ್ಯಪಾನಾದಿ ದುಶ್ಚಟಕ್ಕೆ ಬಲಿ ಬೀಳ್ತದೆಯೋ ಆ ವ್ಯಕ್ತಿ, ಕುಟುಂಬಕ್ಕೆ, ಸಮಾಜಕ್ಕೆ ವಿನಾಶವಲ್ಲದೆ ಬೇರೆ ಗತಿ ಇಲ್ಲ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಮದ್ಯ ಮುಕ್ತ ಕುಟುಂಬ ಆನಂದ ಸಾಗರ ಅಂತ ಹೇಳಿದ್ರು. ಈ ದೇಶ ಯಾವಾಗ ಪಾನಮುಕ್ತ ದೇಶ ಆಗ್ತದೆ, ಆಗ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಗ್ತದೆ ಅಂತೇಳಿ ಅವತ್ತು ಪ್ರತಿಪಾದಿಸಿದವರು. ಮದ್ಯದ ತೆರಿಗೆ ಅದು ರಕ್ತ ಬೀಜಾಸುರನ ವಂಶದ ತೆರಿಗೆ ಅಂತ ಹೇಳಿ ಅದರ ಬಗ್ಗೆ ಮಾತಾಡಿದರು. ವೈನ್ ಶಾಪ್ಗಳು ಎಲ್ಲವೂ ಇವತ್ತು ನಿಲ್ಲಿಸಿ ಅದು ತಂಪು ಪಾನೀಯದ ಅಂಗಡಿಗಳಾಗಲಿ ಅಂತೇಳಿ ಅವರು ಆಶೀರ್ವದಿಸಿದರು. ಆದರೆ ಇವತ್ತಿಗೂ ಅದು ಪಾನ ನಿಷೇಧದ ಕಲ್ಪನೆ ಆಗಲಿಲ್ಲ. ಅದನ್ನು ದಿಟ್ಟವಾಗಿ, ಸಮರ್ಥವಾಗಿ ಇವತ್ತು ಡಾಕ್ಟರ್ ಹೆಗ್ಡೆಜಿ ಅವರು ಜನಜಾಗೃತಿ ವೇದಿಕೆಯ ಮೂಲಕ ಅದಕ್ಕೆ ಪ್ರೇರಣೆ ತುಂಬಿದ್ರು. 92ರಿಂದ 96 ತನಕ ಹೋರಾಟ ಮಾಡಿದೆವು ನಾವು. ಮದ್ಯದ ಅಂಗಡಿಗಳನ್ನು ಮುಚ್ಚಿಸಿದೆವು. ಎಲ್ಲ ಹೆಣ್ಮಕ್ಳು, ಎಲ್ಲ ಗಂಡ್ಮಕ್ಳು, ಎಲ್ಲ ಯುವಕರು, ಎಲ್ಲರಿಗೂ ಒಂದು ಉದ್ದೇಶ, ಇದನ್ನು ಮುಚ್ಚಬೇಕು ಅಂತ. 96ಕ್ಕೆ ನಮ್ಮ ಒತ್ತಡ ಜೋರಾಯಿತು. 95-96ರ ಅವಧಿಯಲ್ಲಿ JH ಪಟೇಲ್ ಸರ್ಕಾರ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಬೆಳ್ತಂಗಡಿ ತಾಲೂಕನ್ನ ಪಾನ ನಿಷೇಧ ಆಯಿತು ಅಂತ ಘೋಷಿಸಿ, ಅಂತ ಸಾಧನೆ ನಾವು ಮಾಡಿದ್ವಿ. ಅಂತ ಹೋರಾಟ ಮಾಡಿದ್ವಿ. ದೊಡ್ಡ ಜಾಗದಲ್ಲಿ ಪಾನ ನಿಷೇಧ ಆದದ್ದೇ ನಮ್ದೆಲ್ಲ ಮುಗ್ದೋಯ್ತು, ನಮ್ದು ಕೆಲಸ ಸಕ್ಸಸ್, ಇನ್ನೇನು ಸುಮ್ಮನೆ ಕೈ ಕಟ್ಟಿ ಕೂತ್ಕೊಳ್ಬಹುದು ಅಂತ ನಾವು ಭಾವಿಸಿದ್ವಿ. ಆದ್ರೆ ನಮ್ಗೆ ಡಬಲ್ ಕೆಲಸ. ಯಾಕೆ? ಇಲ್ಲಿ ಅಧಿಕೃತ ಸರ್ಕಾರದ ಲೈಸೆನ್ಸ್ ಇದ್ದ ಅಂಗಡಿಗಳಿದ್ವು, ಈಗ ಅನಧಿಕೃತ ಸ್ಟಾರ್ಟ್ ಆಯ್ತು.
ಹತ್ತಿರದ ಪುತ್ತೂರು, ಹತ್ತಿರದ ಕಾರ್ಕಳ, ಹತ್ತಿರದ ಸಕಲೇಶ್ಪುರ, ಹತ್ತಿರದ ಮೂಡಿಗೆರೆ, ಈಚೆಯಿಂದ ಬಂಟ್ವಾಳ, ಮಂಗಳೂರಿನಿಂದ ಎಲ್ಲ ಜನ ಇಲ್ಲಿ ವ್ಯಾಪಾರದ ಕೇಂದ್ರ ಮಾಡಿದ್ರು. ಮೊದಲು ಇಲ್ಲಿ ಸಿಕ್ತಿತ್ತು, ಇಲ್ಲಿ ಅಧಿಕೃತ ಸ್ಥಳದಲ್ಲಿ ಸಿಕ್ತಿತ್ತು. ಈಗ ಮನೆ ಮನೆಯಲ್ಲಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯುವಕರು ಅದನ್ನೇ ಕೈಚೀಲಗಳಲ್ಲಿ ಮಾರಿ ಮಾರಾಟದ ದಂಧೆ ಅಂತ ಪ್ರಾರಂಭ ಮಾಡಿ, ಕಳ್ಳ ಬಟ್ಟೆ ಅಡ್ಡೆಗಳು ಜಾಸ್ತಿ ಆದವು, ಎಲ್ಲ ಇಲ್ಲಿಸಿಟ್ ಜಾಸ್ತಿ ಆಯಿತು, ಸಮಾಜ ಬಾಹಿರ ಚಟುವಟಿಕೆ ಎಗ್ಗಿಲ್ಲದೆ ನಡೆಯಿತು. ನಾವೀಗ ಹೋರಾಟ ಮಾಡಿದ್ದು ಅದಕ್ಕೆ, ಅಲ್ವಾ ಮತ್ತೆ ನಾವು ಹೋರಾಟ ಮಾಡಿದ್ದು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು. ಬಾಂಡ್ಲಿಂದ ಬೆಂಕಿಗೆ ಬಿದ್ದಂಗೆ ಆಯ್ತು ಇವಾಗ ಪರಿಸ್ಥಿತಿ ಹಾಳಾಯಿತು. ಆಗ ಪೂಜ್ಯರೇ ಸ್ವತಃ ಸರ್ಕಾರಕ್ಕೆ ಬರೆದ್ರು, ನಮಗೆ ಪಾನ ನಿಷೇಧ ಬೇಡ, ಪಾನ ನಿಷೇಧ ಮಾಡೋದಾದ್ರೆ ರಾಜ್ಯವೇ ಪಾನ ನಿಷೇಧ ಮಾಡಿ, ಒಂದು ತಾಲೂಕು ಪಾನ ನಿಷೇಧ ಮಾಡೋದ್ರಿಂದ ನಮಗೇನು ಪ್ರಯೋಜನ ಆಗೋದಿಲ್ಲ ಅಂತೇಳಿ ನಾವು ಪಾನ ನಿಷೇಧ ತೆರವು ಮಾಡಲಿಕ್ಕೆ ಬರೆದಾಕಿದ್ದೀವಿ. ಬರೆದು ಹಾಕಿ ನಾವು ಪ್ರಾರಂಭ ಮಾಡಿದ್ದೆ ಸರ್ ನೀವು ಹೇಳಿದಂಥ ಮನ ಪರಿವರ್ತನೆ ಕಾರ್ಯಕ್ರಮ. ಆ ಮನ ಪರಿವರ್ತನೆ, ಜನ ಪರಿವರ್ತನೆ ಮತ್ತು ಮನ ಪರಿವರ್ತನೆ. ಜನ ಪರಿವರ್ತನೆ ಆಗಬೇಕಾದ್ರೆ ಅವರ ಮನ ಪರಿವರ್ತನೆ ಆಗಬೇಕು, ಮನ ಪರಿವರ್ತನೆ ಆಗಬೇಕಾದ್ರೆ ಅವನಿಗೆ ಪಶ್ಚಾತ್ತಾಪ ಬರ್ತದೆ. ಯಾರಿಗೆ ಪಶ್ಚಾತ್ತಾಪ ಬರ್ತದೆ ಅವನು ಮಾತ್ರ ಪರಿವರ್ತನೆ ಆಗ್ತಾನೆ. ಕರೆಕ್ಟ್. ಅಂಗುಲಿಮಾಲ ಪಶ್ಚಾತ್ತಾಪ ಪಟ್ಟ, ಪರಿವರ್ತನೆ ಆದ. ಹೌದು. ವಾಲ್ಮೀಕಿ ಪಶ್ಚಾತ್ತಾಪ ಪಟ್ಟ, ಪರಿವರ್ತನೆ ಆದ. ಪರಿವರ್ತನೆಯಾಗಿ ಇವತ್ತು ನಾವು ಅವನನ್ನು ಆರಾಧನೆ ಮಾಡುವಂಥ ಸ್ಥಿತಿ. ಇವತ್ತು ನಮ್ಮ ಶಿಬಿರಾರ್ಥಿಗಳು ಕುಡುಕ ಕೆಡುಕನಲ್ಲ, ಅವ ಪಾಪಿಯಲ್ಲ, ಅವ ದುಷ್ಟನಲ್ಲ, ಅವನು ಯಾರ ತಲೆಮಂಡೆ ಹೊಡೆದು ಅವನು ಕುಡಿತಾ ಇಲ್ಲ, ದುಡಿತಾನೆ, ಕುಡಿತಾನೆ. ಒಂದು ಸರ್ವಜ್ಞನ ವಚನ ಇದೆ, ದುರ್ವ್ಯಸನಿ ದುರಾಚಾರಿ ವೆಂದರಿಸದಿರಯ್ಯ ಕೂಡಲ ಸಂಗಮ ದೇವ ಸೆರೆಗೊಡ್ಡಿ ಬೇಡವೇನು. ಅವನು ದುರಾಚಾರಿ ಅಲ್ಲ, ಅವನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅವನಿಗೆ ಅವನು ತೊಂದರೆ ಕೊಡ್ತಾ ಇದ್ದ. ಅವನನ್ನು ಬದುಕಿಸಿ ಈ ತತ್ವವನ್ನು ಪೂಜ್ಯರು ಮನಸ್ಸಲ್ಲಿ ಇಟ್ಕೊಂಡು, ಈಗ ನಾನು ಮಧುಮೇಹ ರೋಗಿ 18 ವರ್ಷದಿಂದ. ಇವತ್ತು ಈ ರೋಗ ಏನು ಹೇಳ್ತದೆ, ಇದಕ್ಕೆ ಚಿಕಿತ್ಸೆ ಇದೆ, ಆದರೆ ಇದಕ್ಕೆ ಗುಣವಾಗುವ ಸ್ಥಿತಿ ಇಲ್ಲ. ಲೈಫ್ ಸ್ಟೈಲ್ ಬದಲಾಯಿಸಿ. ಇವತ್ತು ಮದ್ಯವ್ಯಸನವು ಹಾಗೆ. 1956 ವಿಶ್ವ ಆರೋಗ್ಯ ಸಂಸ್ಥೆ, ನಮ್ಮನ್ನೆಲ್ಲರನ್ನ ಆಳುವ ಸಂಸ್ಥೆ, ಇದೊಂದು ರೋಗ ಅಂತ ಹೇಳಿದೆ. ಮದ್ಯವ್ಯಸನ ಅಥವಾ ಎನಿ ಅಡಿಕ್ಷನ್ ಇಸ್ ಎ ಡಿಸೀಸ್ ಅಂತ ಹೇಳಿದೆ. ನೋಡಿ, ಮೆಂಟಲ್, ಇದೊಂದು ಮಾನಸಿಕ ರೋಗ, ಕರೆಕ್ಟ್. ಇದೊಂದು ದೈಹಿಕ ರೋಗ, ಇದೊಂದು ಕೌಟುಂಬಿಕ ರೋಗ, ಇದೊಂದು ಸಾಮಾಜಿಕ ರೋಗ, ಇದೊಂದು ಬೆಳೆದುಕೊಂಡು ಹೋಗುವ ರೋಗ. ಇವತ್ತು 60 ಕುಡಿದವ ನಾಳೆ 1 ಲೀಟರ್ ಬೇಕು ಅವನಿಗೆ. ಎಲ್ಲಿವರೆಗೆ ಅಂದ್ರೆ ನಮ್ಮಲ್ಲಿ ಪಿನೈಲ್ ಕುಡಿದವರು ಬಂದಿದ್ದಾರೆ, ಲಾಸ್ಟ್ಗೆ ಕುಡಿಲಿಕ್ಕೆ ದುಡ್ಡಿಲ್ಲ ಅಂತಾದಾಗ. ಸರ್, ಇದು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪಿನೈಲ್ ಕುಡ್ಕೊಂಡು ನಮ್ಮ ಶಿಬಿರಕ್ಕೆ ಬಂದವರಿಗೆ ಸಿಗರೇಟನ್ನ ಅದರ ಹೊಗೆ ಸೊಪ್ಪು ತೆಗೆದು ಗ್ಲಾಸಿಗೆ ಹಾಕಿ ಅದನ್ನು ಹಿಚಕಿ ಕುಡಿದು ಬಂದವರಿದ್ದಾರೆ. ಅಂದ್ರೆ ಅಮಲ ಆದ್ರೆ ಆಯ್ತು. ಮತ್ತೆ ಅವನಿಗೆ ಎಂಡ್ ಆಫ್ ಅದೇ ಹೇಳಕ್ ಬಂದೆ ನಾನು, ಅವನಿಗೆ ಎಂಡ್ ಆಫ್ ದ ಡೇ ಕಿಕ್ ಬೇಕಷ್ಟೇ. ಬೆಳೆದುಕೊಂಡು ರೋಗ. ಫಸ್ಟ್ಗೆ ಕುಡಿಯುವಾಗ ಕ್ವಾಲಿಟಿ, ಇದು ನಾನು ನಿಮ್ಮ ಚಾನಲ್ ಬಹಳ ಪ್ರಖ್ಯಾತವಾಗಿದೆ, ಅದು ಎಲ್ಲರೂ ನೋಡ್ತಾರೆ, ಅದು ಎಲ್ಲರೂ ನೋಡುವ ಕಾರಣಕ್ಕಾಗಿ ಇದನ್ನು ಹೇಳ್ತಾ ಇದ್ದಾರೆ. ಖಂಡಿತ ಪ್ರಾರಂಭದಲ್ಲಿ ಇದು ಏನು ಹೇಳ್ತಾರೆ, ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ. ಬಟ್ಟೆಯಲ್ಲಿ ಕ್ವಾಲಿಟಿ ಇದೆ ಸರ್, ಸರಾಯಲ್ಲಿ ಕ್ವಾಲಿಟಿ ಇಲ್ಲ ನನ್ನ ಅಭಿಪ್ರಾಯ ಪ್ರಕಾರ. ಇವತ್ತು ಯಾರೆಲ್ಲ ಕ್ವಾಲಿಟಿ ಅಂತೇಳಿ ಕುಡ್ದಿದ್ದಾರೆ, ಅದನ್ನು ಕ್ವಾಂಟಿಟಿ ಮಾಡುವಾಗ ಕ್ವಾಲಿಟಿ ಡೌನ್ ಆಯಿತು. ಒಳ್ಳೆ ಕ್ವಾಲಿಟಿ ಸ್ಕಾಚ್ ಅಂತೇಳಿ ಕುಡಿತಾರೆ, ಕೊನೆಗೆ ಕುಡಿತ ಜಾಸ್ತಿ ಆದಾಗ ಅದನ್ನು ಕುಡಿಲಿಕ್ಕೆ ಅವರಿಗೆ ಸಂಪಾದನೆ ಸಾಕಾಗೋದಿಲ್ಲ, ಹಾಗಾಗಿ ಕಳಪೆಗೆ ಬರ್ತಾರೆ. ಕೊನೆಗೆ ಎಲ್ಲಿವರೆಗೆ ಬರ್ತಾರೆ ಅಂತ ಹೇಳಿದರೆ, ಅವ್ರು ಬಾಟಲ್ ಕುಡಿಯುವಂಥ ಪರಿಸ್ಥಿತಿ ಬಂದಾಗ ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಮ್ಯಾನ್ ಟೇಕ್ಸ್ ದ ಡ್ರಿಂಕ್ಸ್. ಫಸ್ಟ್ ಎಲ್ಲರೂ ಹೋಗಿ ನಾವು ಹೋಗಿ ತಗೊಳ್ಳೋದು. ಎರಡನೇ ಸ್ಟೇಜ್ ಏನು, ಡ್ರಿಂಕ್ಸ್ ಟೇಕ್ಸ್ ದ ಡ್ರಿಂಕ್ಸ್. ಡ್ರಿಂಕ್ಸ್ ಟೇಕ್ಸ್ ದ ಡ್ರಿಂಕ್ಸ್ ಸ್ಟೇಜಲ್ಲಿ ಮತ್ತೆ ಅವನು ಕುಡಿಯೋದಲ್ಲ, ಅವನ ಬಾಡಿ ಅದನ್ನು ಕೇಳ್ತದೆ. ಮನೋರೋಗ ತಜ್ಞರು ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ವೈದ್ಯಕೀಯ ವ್ಯವಸ್ಥೆ ಏನು ಹೇಳ್ತದೆ ಅಂತ ಹೇಳಿದರೆ, ಫಿಸಿಕಲ್ ಮತ್ತು ಮೆಂಟಲ್ ಡಿಪೆಂಡೆನ್ಸಿ ಆದ ನಂತರ ಅವನಿಗೆ ಅಪ್ಪ ಬೈಲಿ ಅಮ್ಮ ಬೈಲಿ ದೇವರೇ ಪ್ರತ್ಯಕ್ಷ ಬಂದು ನೀನು ಕುಡಿಬೇಡ ಅಂತ ಹೇಳಿದರೂ ಕೂಡ ಆ ವ್ಯಕ್ತಿ ಕುಡಿಬೇಕು ಅಂತ ಆದಾಗ ಕುಡಿತಾನೆ. ಕುಡಿದ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ, ನಮ್ಮ ಊರಲ್ಲೇ ನಾನು ಹೇಳುವುದಿದ್ರೆ ಪ್ರದೇಶವನ್ನು ಹೇಳುವುದೇ, ದೇವರ ಹುಂಡಿಯಲ್ಲಿ ಹಣ ಇದ್ದದನ್ನು ತೆಗೆದು ಕುಡಿದವರು. ಫ್ರಸ್ಟ್ರೇಷನ್ ಸರ್, ಅದು ಆ ಟೈಮ್ ಅದು ಮಾಡಿಸುತ್ತಾ ಕೆಲಸಗಳು. ತಿರುಪತಿ ಅಂತ ಒಂದು ಹುಂಡಿ, ಅದಂತ ಮುಡಿ ಇಡ್ತಾರೆ, ಅಂಥದ್ದನ್ನಕ್ಕೆ ಕೈ ಹಾಕಿ ಕುಡಿದವರು ನೋಡಿ. ಶಾಲಾ ಮಕ್ಕಳ ಪುಸ್ತಕವನ್ನು ಗುಜ್ರಿಗೆ ಕೊಟ್ಟು ಕುಡಿದವರು ನೋಡಿದ್ದೆ, ಪಾತ್ರೆ ಜಜ್ಜಿ ಕುಡಿದವರು ನೋಡಿದ್ದೇನೆ. ನಮ್ಮೂರಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಇತ್ತು,
ಹ್ಮ್. ಆ ಜಿಲ್ಲಾ ಪಂಚಾಯತ್ನ ಗೇಟನ್ನೇ ಮಾರಿ ಕುಡಿದವರು ಇದ್ದಾರೆ. ಯಾಕಂದ್ರೆ ಕುಡಿದಾಗ ಅವನಿಗೆ ಭಿಕ್ಷೆ ಬಿಡಿ ಕುಡಿದವರು, 10 ರೂಪಾಯಿ ಕೊಡು, 5 ರೂಪಾಯಿ ಕೊಡು. ಈ ವ್ಯಕ್ತಿ ಭಿಕ್ಷುಕ ಅಲ್ಲ, ಕೈಕಾಲೆಲ್ಲ ಅವ್ನು ಸರಿ ಯಾವ ಇದೆ. ಲೆವೆಲ್ ತಂದು ಆ ಇಡ್ತಾ level ಅದು. ಗೆ. ಹ್ಮ್. ಒಂದು ಶಿಬಿರಾರ್ಥಿ ಇವತ್ತಿಗೂ ನನಗೆ ನೆನಪಿದೆ. ಹ್ಮ್. ಒಂದು 20-25 ವರ್ಷಗಳ ಹಿಂದೆ ಹ್ಮ್. ಒಂದು ಶಿಬಿರಾರ್ಥಿ ತನ್ನ ಮಡದಿಯನ್ನು ತೋರಿಸಿ, ತನ್ನ ಮಕ್ಕಳನ್ನು ತೋರಿಸಿ, ಅಲ್ಲಿ ಹುಡುಗಿ ಇದ್ದಾಳೆ, ಉಪಯೋಗಿಸ್ಕೋ ಅಂತ ಹೇಳಿ 100 ರೂಪಾಯಿ ತಗೊಂಡು ಕುಡಿದವ್ರನ್ನ ನಾನು ನೋಡಿದ್ದೇನೆ ಸರ್. ವಾಹ್. ಇದು ನಿಜವಾದ ಒಂದು ಸಮಸ್ಯೆ. ಹ್ಮ್. ಸಮಾಜ ಸೇವೆ ಅಂತ ಹೇಳ್ತೀವಲ್ಲ, ಇದು ನಿಜವಾದ ಸಮಾಜ ಸೇವೆ. ಯಾಕಂತ ಹೇಳಿದ್ರೆ ಇದು ಎಲ್ಲಿಯೂ ಗೊತ್ತಾಗಲ್ಲ. ಕುಡಿದಾಗ ಕುಡಿಯುವ ವ್ಯಕ್ತಿ ಆಕರ್ಷಕನಾಗಿ ಕಾಣ್ತಾನೆ. ಹ್ಮ್. ಈಗ ನಮ್ಮ ಊರಲ್ಲಿ ತುಂಬ ನಾಟಕಗಳಾಗ್ತವೆ, ಅದರಲ್ಲಿ ಕುಡುಕ ಒಂದು ಹೀರೋ ಥರ ಕಾಣ್ತಾನೆ. ಹ್ಮ್. ಹ್ಮ್. ಅವನ ನಟನೆ ನೋಡುವಾಗ ನಮ್ಗೆ ಖುಷಿ ಆಗ್ತದೆ. ಹ್ಮ್. ಆದರೆ ಅದೇ ನಟನೆಯನ್ನು ಕುಡಿತಾ ಇರುವ ಮನೆಯ ಹೆಂಡತಿ ಮಕ್ಕಳು ನೋಡೋದಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಟ್ಕೊ. ಹೌದು. ಹೌದು. ಅವಳಿಗೆ ಖಂಡಿತ ಅದನ್ನು ನೋಡುವಾಗ ಅವರ ಮನೆಯ ನೆನಪಾಗ್ತದೆ. ದಿನ ಅವ್ರು ನೋಡುವ ನಾಟಕ ಅದು. ನಮ್ಮೂರಲ್ಲಿ ಒಂದು ಹೆಣ್ಮಗಳು ಇದ್ರು ಸರ್. ಹ್ಮ್. ಅದು ಒಂದು ಪ್ರದೇಶ, ಹ್ಮ್. ಕುತ್ಲೂರು ಪ್ರದೇಶ ಅಂತ, ಹ್ಮ್. ಸ್ವಲ್ಪ ಕಾಡು ಜಾಗ. ಅಲ್ಲೆಲ್ಲ ಹ್ಮ್. ಹುಲಿ ಇತ್ತು, ಹ್ಮ್. ಚಿರತೆ ಇತ್ತು. ಹ್ಮ್. ಅಲ್ಲಿಯ ಹಟ್ಟಿಯಲ್ಲಿರುವ ದನಗಳನ್ನು, ಮನೆಯಲ್ಲಿರುವ ನಾಯಿಯನ್ನು ಈ ಹ್ಮ್. ಚಿರತೆಗಳು, ಹುಲಿಗಳು ಕೊಂಡೊಯ್ದು ತಿನ್ನುವಂಥ ಒಂದು ಜಾಗ. ಹ್ಮ್. ಒಂದೆರಡು ಮಕ್ಕಳು ನಾಪತ್ತೆಯಾದ ಘಟನೆ ಇದೆ ಹಿಂದೆ. ಓ. ಇಂಥ ಒಂದು ಕಾಡಲ್ಲಿ ತುಂಬ ವರ್ಷ ಆಯಿತು, ಒಂದು ಹ್ಮ್. 20-25 ವರ್ಷದ ಹಿಂದಿನ ಕತೆ. ಒಬ್ಬ ಕುಡುಕ ಇದ್ದ. ಅವ ವೈಲೆಂಟ್ ಕುಡುಕ. ಕೆಲವರು ಫಿಸಿಕಲಿ ಮಾತ್ರ ವೈಲೆಂಟ್ ಇರ್ತಾರೆ, ಹೌದು. ಹೌದು. ಇವನು ವರ್ಬಲಿ, ಸಾರಿ ಕೆಲವ್ರು verbally ವರ್ಬಲಿ ಮಾತ್ರ ಇರ್ತಾರೆ. ಇವನು ಫಿಸಿಕಲಿ Physical. ಹೊಡೆಯೋದು ಹಾ. ಬಡಿಯೋದು, ಕಡೆ ಕಲ್ಲಾದ್ರೆ ತಲೆಗೆ ಮೇಲೆ ಹಾಕ್ಲಿಕ್ಕೆ ಬರೋದು, ಚಾಕ್ ಹ್ಮ್. ಹಾಕ್ಲಿಕ್ಕೆ ಬರೋದು, ಕುಡ್ದಾಗ ಹಾಕ್ತಾನೆ ಎನ್ನುವ ರೀತಿಯಲ್ಲಿ ಅವನ ವರ್ತನೆ ಅವ್ನು ಏನ್ ಬೇಕಾದ್ರೆ ಮಾಡ್ಬೋದು. ಹ್ಮ್. ಒಂದು ದಿವಸ ಇವನು ಹೇಳ್ತಾ ಇದ್ದಂತೆ, ಇವತ್ತು ನಿನ್ನನ್ನು ಕೊಲೆ ಮಾಡೋದೇ ನಾನು, ಮಾಡಿದೆಯೇನು, ಹ್ಮ್. ಇವತ್ತು ನಿನ್ನನ್ನು ಕೊಂದೇ ಹಾಕ್ತೀನಿ ನಾನು ಅಂತ ಹೇಳುವ ಥ್ರೆಟ್ ಮಾಡ್ಕೊಂಡು ಮನೆಗೆ ಬಂದ. ಟೈಟ್ ಕುಡಿದಿದ್ದ. ಬಂದು ಕತ್ತಿ ಹುಡುಕ್ತಾ ಇದ್ದಾನಂತೆ ರಾತ್ರಿ 8:30 ಗಂಟೆಗೆ. ಈ ಸಣ್ಣ ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಈ ತಾಯಿ ಕಾಡಿಗೆ ಹೋಗ್ತಾಳೆ. ಕಾಡಿಗೆ ಹೋಗಿ ಒಂದು ಬಂಡೆಯ ಮೇಲೆ ಮಲಗ್ತಾಳೆ. ಯಪ್ಪ. ಬಂಡೆಯ ಮೇಲೆ ಮಲಗಿ ಬೆಳಿಗ್ಗೆ ಬರ್ತಾಳೆ. ಈ ಘಟನೆ ಯಾಕೆ ಹೇಳಿದೆ ಅಂದರೆ, ಇಲ್ಲಿ ನಾವು ಗಮನಿಸಬೇಕಾದದ್ದು ಒಂದೇ, ಮನೆಯ ಯಜಮಾನನ ಭಯ, ಆ ಹುಲಿಯ ಭಯ ಹುಲಿ ಚಿರತೆ ಭಯ ಇಲ್ಲ ಅವಳಿಗೆ. ಹೌದು. ಅಷ್ಟು ಗಂಭೀರವಾದದ್ದು. ಅದಕ್ಕಾಗಿ ಈ ಚಟವನ್ನು ಹ್ಮ್. ಭೀಕರವಾದ ಚಟ, ಬರ್ಬರವಾದ ಚಟ, ಕೆಟ್ಟ ಚಟ, ಕೆಟ್ಟ ಅಭ್ಯಾಸ, ಮೂಢ ಸಂಪ್ರದಾಯ ಅಂತ ಹೇಳ್ತಾರೆ. ಯಾವುದೇ ಜಾತಿ ಧರ್ಮದಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಲೇ ಇಲ್ಲ. ಹೌದು. ಉದಾಹರಣೆಗೆ ಎಲ್ಲರೂ ನಿಷೇಧ ಮಾಡಿದಾರಲ್ಲ ಸರ್. ಈಗ ಯಾವುದೇ ಸಂತ ಭಕ್ತರು, ನಮ್ಮ ಗುರುಗಳು ಯಾರು ಸಹ ಇದನ್ನು ಬಳಕೆ ಮಾಡಿ ಅಂತ ಹೇಳ್ತಾ ಇಲ್ಲ. ಹ್ಮ್. ಆದರೆ ಇದು ಯಾಕೆ ಮನುಷ್ಯ ಬಳಕೆ ಮಾಡ್ತಾನೆ ಅಂತ ಹೇಳಿದರೆ, ಇದಕ್ಕೆ ಒಂದು ವಿಶೇಷವಾದಂಥ ಆಕರ್ಷಣೆ ಇದೆ. ಹ್ಮ್. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾನು ಹೇಳಲೇಬೇಕು ಅದನ್ನು, ಹ್ಮ್. 11,900 ವೈನ್ ಶಾಪ್ ಇದೆ. 11,000 900 ವೈನ್ ಶಾಪ್ ಇದೆ. ಅಷ್ಟು ದೇವಸ್ಥಾನ ಇದೆಯಾ ಗೊತ್ತಿಲ್ಲ ನನಗೆ. ಅದು ನಿಜ. ಕುಡಿಲಿಕ್ಕೆ ಬೇಕಷ್ಟು ಜಾಗ ಉಂಟು. ಇವತ್ತು ಹ್ಮ್. ಹೈಯೆಸ್ಟ್ ವ್ಯಾಪಾರ ಆಗುವ 2 ಅಂಗಡಿಗಳು ಯಾವುದು? ಹ್ಮ್. ಒಂದು ವೈನ್ ಶಾಪು, ಹ್ಮ್. ಮತ್ತೊಂದು ಮೆಡಿಕಲ್ ಶಾಪ್. ನೋಡಿ ಅದು ಇಲ್ಲಿ ಕುಡಿಯೋದು, ಹೆಣ್ಮಕ್ಳು ಔಷಧಿ ತರೋದು. ಇದೆರಡೇ ಹೈಯೆಸ್ಟ್ ವ್ಯಾಪಾರ ಆಗುವ ಜಾಗ. ಹ್ಮ್. ಆ ರೀತಿಯಲ್ಲಿ ಇವತ್ತು ಈ ವ್ಯಸನ ಕರ್ನಾಟಕ ರಾಜ್ಯದಲ್ಲಿ ವರ್ಷ 2,000 ಕೋಟಿ ಸರಾಯಿಯ ಅಥವಾ IMFL ಆಗಿರಲಿ, MSIL ಆಗಿರಲಿ, ಅದರ ಆದಾಯ ಜಾಸ್ತಿ ಆಗ್ತಾ ಇದೆ. ಅಂದರೆ 8-10% ವ್ಯಾಪಾರ ವೃದ್ಧಿ ಆಗ್ತಾನೆ ಇದೆ. ಇನ್ಕ್ರೀಸ್ ಇದೆ. ನಮ್ಮ ವೇದಿಕೆಯ ಪ್ರಯತ್ನ ಎಷ್ಟೇ ಇದ್ರೂ ಸಹ ಹ್ಮ್. ಒಂದೆರಡು ಕುಟುಂಬಕ್ಕೆ ಅಥವಾ ಸಾವಿರಾರು ಕುಟುಂಬಕ್ಕೆ ಪ್ರಯೋಜನ ಆಗಬಹುದು ಬಿಟ್ಟರೆ, ಇಡೀ ದೇಶಕ್ಕೆ, ಇಡೀ ಊರಿಗೆ ಪ್ರಯೋಜನ ಆಗುವಂಥ ಸ್ಥಿತಿಯಲ್ಲಿಲ್ಲ. ಹ್ಮ್. ಇವತ್ತು ಹೊಸ ವರ್ಷಾಚರಣೆ ಬೆಂಗಳೂರಲ್ಲಿ ಹೇಗೆ ನಡೀತದೆ ನಿಮಗೆ ಗೊತ್ತಿದೆ. ಹೌದು. ಹೌದು. ಒಂದು ಕಾಲದಲ್ಲಿ 100ರಲ್ಲಿ 10 ಜನ ಕುಡಿತಿದ್ರಂತೆ, ಈಗ 10ರಲ್ಲಿ 3 ಜನ ಕುಡಿತಾ ಇದ್ದಾರೆ. ಇಡೀ ವಿಶ್ವದಲ್ಲಿ 140 ಕೋಟಿ ಜನಸಂಖ್ಯೆ, ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. ಹ್ಮ್. ಒಂದು ನಿಖರವಾದ ಅಂಕಿಅಂಶ ಹೇಳ್ತದೆ, 7 ಕೋಟಿ ಜನಸಂಖ್ಯೆ ಇವತ್ತು ಎಡಿಕ್ಟ್ಗಳಾಗಿದೆ. ಆಲ್ರೆಡಿ ಎಡಿಕ್ಟೆಡ್. ಮತ್ತೆ ಸೇವನೆ ಅದು ಪ್ರಥಮ ಅಂತ, ದ್ವಿತೀಯ ಅಂತ ಎಲ್ಲ ಇದ್ದಾರೆ. ಹ್ಮ್. ಅದು ಎಡಿಕ್ಟೆಡ್ ಅಷ್ಟೇ. ಅಂದರೆ ಅರ್ಥ, ಕರ್ನಾಟಕ ರಾಜ್ಯದಷ್ಟು ಒಂದು ಭಾಗವೇ ಇವತ್ತು ನಿಷ್ಕ್ರಿಯವಾಗಿದೆ. ಅವ್ರದ್ದು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್. ಹಾಗಾಗಿ ಇದನ್ನು ಅರಿತ ಪೂಜ್ಯರು 1997ನಲ್ಲಿ ಮನಪರಿವರ್ತನೆಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಹ್ಮ್. ಅದುವೇ ಮಧ್ಯವರ್ಜನ ಶಿಬಿರ. ಮಧ್ಯವರ್ಜನ ಶಿಬಿರ. ಇತ್ತೀಚೆಗೆ ನಾವೊಂದು ಕಿರುಚಿತ್ರ ಮಾಡಿದ್ದೇವೆ, ಹ್ಮ್. ನವಜೀವನ ಅಂತ. ನವಜೀವನ.
ಆ ನವಜೀವನ ಕಿರುಚಿತ್ರ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ಅದರಲ್ಲಿ ನಾವು ಈ ಮಧ್ಯವರ್ಜನ ಶಿಬಿರದ ಸಮಗ್ರ ಸ್ಟೋರಿಯನ್ನು ಅಲ್ಲಿ ಹಾಕಿದ್ದೇವೆ. ನಮ್ಮಲ್ಲಿ ಏನು ಚಟುವಟಿಕೆ ನಡೀತದೆ, ನಮಗೆ ಇಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ ಅಷ್ಟು. ಅದಕ್ಕಾಗಿ ಅದನ್ನು ನಾವು ಇನ್ನು ಮುನ್ನೆಲೆಗೆ ತರ್ತೇವೆ. ಆ ಸ್ಟೋರಿಯನ್ನು ಮುನ್ನೆಲೆಗೆ ತಂದಾಗ ನಮ್ಮ ಕ್ಯಾಂಪ್ಗಳು ಹೇಗೆ ನಡೀತವೆ, ಆ ಕ್ಯಾಂಪಲ್ಲಿ ಏನಿದೆ, ಆ ಕ್ಯಾಂಪಲ್ಲಿ ಒಬ್ಬ ಮನಪರಿವರ್ತನೆ ಹೇಗೆ ಆಗ್ತಾನೆ. ಮದ್ಯವ್ಯಸನ ಅದೊಂದು ಕಾಯಿಲೆ, ಹೌದು. ಅದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಭಾವಿಸ್ತಾರೆ, ಅನ್ಕೊಂಡಿರ್ತಾರೆ. ಕೆಲವರು ಅವರವರ ಪ್ರಯತ್ನ ಅವರು ಮಾಡ್ತಾರೆ. ಶಬರಿಮಲೆಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಪುರಸ್ಕಾರ ಮಾಡಿ. ಆದರೆ ಯಾವಾಗ ಅವನಾಗಿ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಕುಡಿತ ಬಿಡಬೇಕಾದ್ರೆ 3 ಸಂಗತಿ ಬೇಕು: ಹಾನೆಸ್ಟಿ, ಓಪನ್ ಮೈಂಡ್ನೆಸ್ ಆ್ಯಂಡ್ ವಿಲ್ಲಿಂಗ್ನೆಸ್. ಅದನ್ನು 3 ಸೇರಿಸಿದರೆ ಹೌ ಅಂತ, HOW. ಹಾನೆಸ್ಟಿ, ಪ್ರಾಮಾಣಿಕತೆ ಬೇಕು. ನಾನು ಪ್ರಾಮಾಣಿಕ ಪ್ರಯತ್ನ ಮಾಡದಿದ್ದರೆ ಕುಡಿತ ಬಿಡ್ಲಿಕ್ಕಾಗೋದು. ಹೇಗೆ ಪ್ರಾಮಾಣಿಕತೆ ಅಂದರೆ, ಇಲ್ಲಿಯೂ ನಾನು ಶಿಬಿರಗಳಲ್ಲಿ ಬಂದು 4 ಗೋಡೆಯ ಮಧ್ಯೆ ಯಾರು ಅಲ್ಲಿ ಕುಡಿಯುವವರಿಲ್ಲ, ಕುಡಿಸುವವರು ಇಲ್ಲ. ಅವನು ಓಡಿ ಹೋಗೋ ಪ್ರಯತ್ನ ಮಾಡಿದರೆ ನಾವು ಹಿಡಿದಿಟ್ಟುಕೊಂಡು, ನೋಡಪ್ಪ ನೀನು ಹೋಗಬೇಡ, ಸ್ವಲ್ಪ ಸಮಯ ಇರು. ಅವನ ಕ್ರೇವಿಂಗ್ ಅನ್ನು ಕಂಟ್ರೋಲ್ ಮಾಡ್ತೇವೆ. ವಿಡ್ರಾವಲ್ ಸಿಂಪ್ಟಮ್ಸ್ ಅನ್ನು ಮ್ಯಾನೇಜ್ ಮಾಡ್ತೇವೆ. ಅಂದರೆ ಕುಡಿತ ಬಿಟ್ಟಾಗ ಅವನಿಗೆ ಭ್ರಮೆ ಬರುತ್ತೆ, ಕಣ್ಣಿಗೆ ಏನೇನು ಕಾಣುತ್ತೆ, ಬಾಡಿಲಿ ಎಲ್ಲ ರಿಯಾಕ್ಟ್ ಆಗುತ್ತಲ್ಲ ಸರ್, ಕಿವಿಗೆ ಏನೇನು ಕೇಳುತ್ತೆ, ಕೆಲವರಿಗೆ ಹೊಟ್ಟೆ ನೋವು ಬರುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಇನ್ನು ಕೆಲವರು ಬ್ಲಡ್ ವಾಮಿಟ್ ಮಾಡ್ತಾರೆ ಸರ್, ಬ್ಲಡ್ ವಾಮಿಟ್ ಮಾಡ್ತಾರೆ. ಇಲ್ಲಿ ನೋವು ಕಾಣಿಸಿಕೊಳ್ತದೆ. ಕೆಲವರಿಗೆ ಲಿವರ್ ಹೆಪಟೈಟಿಸ್ ಆಗಿರ್ತದೆ, ಲಿವರಿಗೆ ಜಾಂಡಿಸ್ ಬರ್ತದೆ. ಆ ಮಟ್ಟದ ಕುಡಿತ. ಲಿವರ್ ಹೆಪಟೈಟಿಸ್ ಜಾಂಡಿಸ್ ಆಗಿ ಕೊನೆಗೆ ಅದು ಸಿರೋಸಿಸ್ಗೆ ಹೋಗಿ ರೇಷಿ ತೆಗೆಯುವಂಥ ಪರಿಸ್ಥಿತಿ ಬರ್ತದೆ. ಕೊನೆಗೆ ಕ್ಯಾನ್ಸರ್ ಆಗುವುದು. ಅಲ್ಸರ್, ಸಾಮಾನ್ಯ ಕುಡುಕ ಅಲ್ಸರ್ ಆಗಿ ಸಾಯ್ತದೆ. ಕರುಳಿನ ಸಮಸ್ಯೆಗಳು ಬರ್ತವೆ. ನಾಗರಾವಿನ ತಲೆಯಲ್ಲಿ ಮಾತ್ರ ವಿಷ, ಮದ್ಯಪಾನ ಮಾಡುವವನ ಶರೀರ ಪೂರ್ತಿ ವಿಷ. ನಮ್ಮ ರಕ್ತ ಎಲ್ಲೆಲ್ಲಿ ಸಂಚಾರ ಆಗ್ತದೆ ಆ ಎಲ್ಲ ಭಾಗಕ್ಕೆ ಅದು ಡ್ಯಾಮೇಜ್ ಮಾಡ್ತದೆ. ಅದು ಎಲ್ಲರಿಗೆ ಅಲ್ಲ. ಕೆಲವರು ಹೇಳ್ತಾರೆ ಇದು ಹೃದಯಕ್ಕೆ ಒಳ್ಳೆಯದು ಅಂತ. ಹೃದಯಕ್ಕೆ ಒಳ್ಳೆಯದು ಅಂತೇಳಿ ಇಲ್ಲಿ ಕರುಳಿಗೆ ಹಾಳಾದ್ರೆ ಏನು ಪ್ರಯೋಜನ? ಹೃದಯಕ್ಕೂ ಹೆಂಗೆ ಒಳ್ಳೇದು ಸರ್? ಅದ ಯಾವುದೂ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾರ್ಡಿಯಾಲಜಿಸ್ಟು BM ಹೆಗ್ಡೆ ಅವರು ಹೇಳ್ತಾರೆ, ಈ ಒಂದು ಹನಿ ನಿಮ್ಮ ಹೃದಯಕ್ಕೆ ಒಳ್ಳೆಯದಲ್ಲ. ಅದು ಎಲ್ಲಿವರೆಗೆ ಅಂತ ಹೇಳಿದರೆ, ನಿಮ್ಮ ಹೃದಯದ ಬಡಿತವನ್ನು ಜಾಸ್ತಿ ಮಾಡ್ತದೆ, ಅಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ, ನಿಮಗೆ BP ಬರ್ಬೋದು, ನಿಮಗೆ ಸಡನ್ ಡೆತ್ ಬರ್ಬೋದು. ಈ ರೀತಿ ಇದು ಯಾವ ಶರೀರದ ಭಾಗಕ್ಕೂ ಅದು ಪ್ರೇರಣೆ ಕೊಡುವುದು. ನಾನು ಕಿಡ್ನಿ ಡಾಕ್ಟರ್ ಹತ್ರನೂ ಇದೇ ಥರ ಕೇಳಿದ್ದೆ. ಡಾಕ್ಟ್ರೆ, ಸ್ಟೋನ್ ಇದ್ರೆ ಚೆನ್ನಾಗಿ ಬಿಯರ್ ಕುಡಿದ್ರೆ ಹೋಗ್ಬಿಡುತ್ತೆ ಅಂತಾರಲ್ಲ ಡಾಕ್ಟ್ರೆ ಅಂದ್ಬಿಟ್ಟು. ಯಾರು ಹೇಳಿದ? ನಂದು ಹಂಗಲ್ಲ ರೀ, ಚೆನ್ನಾಗಿ ನೀರೇ ಕುಡಿಬೋದು, ಅದಲ್ಲ ಹಂಗಲ್ಲ ಆಗಂತದಲ್ಲ, ಅದೆಲ್ಲ ಸುಮ್ಮನೆ ಹಬ್ಸಿದಾರ ಅದನ್ನ ಅಂತ ಅಂದ್ರು. ಅದೇ ತಾವು ಹೇಳಿದ ಹಾಗೆ ನೀರು ಕುಡಿಯೋದಿಲ್ಲ, ಬೀರು ಕುಡಿತಾನಲ್ಲ ಅಂತೇಳಿ ಅವ್ರು ಹೇಳಿಬಿಟ್ಟಿದ್ರು, ತಮಾಷೆಗೆ ಏನೋ ಆಗಿರ್ಬೋದು. ಅದಕ್ಕಾಗಿ ಕೆಲವರು ಬಾಲಗ್ರಹಕ್ಕೆ ಕೊಡ್ತಾರೆ. ಇದರ ಬಗ್ಗೆ ಭಾರಿ ಮೂಢನಂಬಿಕೆ ಇದೆ. ಸಪುರ ಇದ್ದವ ತೋರಾಗ್ಲಿಕ್ಕೆ ಒಳ್ಳೇದು, ಅದು ದಪ್ಪ ಆಗ್ಬೋದು. ಇನ್ನು ಕೆಲವರು ಕೆಂಪಾಗಬೇಕು ಅಂತ ಹೇಳಿ, ತುಂಬಾ ಒಂದು ಅದರ ಬಗ್ಗೆ ಪೂರ್ವಾಗ್ರಹ ನಮ್ಮ ಜನರಲ್ಲಿದೆ. ಹಾಗಾಗಿ ಆಕರ್ಷಣೆಗಳು. ನಾನು ಹೇಳೋದು ಒಂದೇ ಸರ್, ನನ್ನ 30 ವರ್ಷದ ಅನುಭವದಲ್ಲಿ ಈ ಫೀಲ್ಡಲ್ಲಿ ನಾನು ಕೆಲಸ ಮಾಡ್ತೇನೆ. ಸುಮಾರು 1.5 ಲಕ್ಷ ಜನರನ್ನು ಕಣ್ಣಾರೆ ನೋಡಿದ್ದೇನೆ, ಅವರ ಗೋಳನ್ನು ಕಣ್ಣಾರೆ ಕಂಡಿದ್ದೇನೆ. ಆ ಹೆಣ್ಮಕ್ಕಳ ಕಣ್ಣೀರನ್ನು ನಾನು ನೋಡಿದ ಪ್ರಕಾರ ಮದ್ಯಪಾನಕ್ಕೆ ಮತ್ತು ಮಾದಕ ವಸ್ತುಗಳ ಚಟಕ್ಕೆ ಬೇರೆ ಯಾವ ಕಾರಣವೂ ಇಲ್ಲ. ನೋಡಿ, ಮೊನ್ನೆ ಫುಟ್ಬಾಲ್ ಮ್ಯಾಚ್ ಆಯಿತು, ಸೋತರು, ಅವರು ಹೋಗುದು ಇಲ್ಲಿ, ಅಲ್ಲಿಗೆ ಗೆದ್ರು, ಖುಷಿಗೆ ಇವರು ಹೋಗೋದು ಅಲ್ಲಿಗೆ. ನಮ್ಮ ಊರಲ್ಲಿ ಒಬ್ಬ ಅಡಿಕೆ ತೋಟ ಇಟ್ಟುಕೊಂಡಿದ್ದ ಪಾಪ. ಆ ವರ್ಷ ಬಹಳ ಮಳೆ, 3-4 ವರ್ಷದ ಹಿಂದೆ ಬಹಳ ಮಳೆ. ನನ್ನಲ್ಲಿ ಸಿಕ್ಕಿದ ವಿವೇಕರೇ, ನಾನು ಅಡಿಕೆ ತೋಟಗಾರ, ನಾನು ಒಬ್ಬ ಕೃಷಿಕ. ಹೇಳ್ದೆ ಎಲ್ಲ ಹೋಯ್ತು, ಏನು ಅಡಿಕೆ ಮೇಲೆ ಇಲ್ಲ, ಕೆಳಗೆ ಬಿದ್ದೋಯ್ತು ಅಂತ. ತುಂಬ ಟೆನ್ಷನ್ ಆಗಿ, ಫುಲ್ ಟೈಟ್, ಬಿದ್ದೋಯ್ತು ಅಂತ. ಅದೇ ಕಳೆದ ವರ್ಷ ಸಿಕ್ಕಿದ ಪುಣ್ಯಾತ್ಮ, ಫುಲ್ ಖುಷಿ. 500 ರೂಪಾಯಿ ಕೆಜಿಗೆ ಅಡಿಕೆ, ಫುಲ್ ಖುಷಿ. ನೋಡುವಾಗ ಫುಲ್ ಟೈಟೆ, ಖುಷಿಗೂ ಟೈಟೆ, ಬೇಸರಕ್ಕೂ ಟೈಟೆ. ಮನೆಯಲ್ಲಿ ಸತ್ತರೆ ಅದು ಕಾರಣ, ಹುಟ್ಟಿದ್ರೆ ಅದು ಕಾರಣ. ಹಾಗಾಗಿ ನನ್ನ ಅಬ್ಸರ್ವೇಷನ್ ಪ್ರಕಾರ, ನಿಮಗೂ ಗೊತ್ತಿದೆ ಅದು ಕಾರಣ ಅಷ್ಟೇ. ಇದೊಂದು ದುರ್ಬಲ ಮನಸ್ಸು ಮತ್ತು ದುರ್ಬಲ ವ್ಯಕ್ತಿತ್ವವೇ ಕಾರಣ. ಈಗ ನಾವು ಶಿಬಿರದಲ್ಲಿ ಅವರ ವ್ಯಕ್ತಿತ್ವ ವಿಕಸನ ಮಾಡ್ತೇವೆ. ಆ ದುರ್ಬಲ ಮನಸ್ಸನ್ನು ಸಬಲ ಮನಸ್ಸಾಗಿ ಪರಿವರ್ತನೆ ಮಾಡ್ತೇವೆ. ಅವನಿಗೆ ದೃಷ್ಟಿ ಮಾತ್ರ ಅಲ್ಲ, ದೂರದೃಷ್ಟಿಯನ್ನು ಕೊಡ್ತೇವೆ. ಒಂದು ದೂರದೃಷ್ಟಿ, ಅದೊಂದು ಚಿಂತನೆಗೆ ಅವರ ಮನಸ್ಸನ್ನು ನಾವು. ನಮ್ಮ ಶಿಬಿರದಲ್ಲಿ ಯೋಗ ಇದೆ, ಧ್ಯಾನ ಇದೆ. ಹೇಗೆ ಕಾಯಿಲೆಯೋ ಹಾಗೆ ಚಿಕಿತ್ಸೆ.
ಹ್ಮ್. ಇದೊಂದು ಮಾನಸಿಕ ರೋಗ. ಅದಕ್ಕಾಗಿ ನಾವು ಯೋಗ, ಧ್ಯಾನ, ವ್ಯಾಯಾಮ, ಚಿಂತನೆ ಯಾರ್ದು? ಒಂದು ಸ್ವಾಮಿ ವಿವೇಕಾನಂದರ ಕತೆ, ಹ್ಮ್. ಶಿವಾಜಿ ಮಹಾರಾಜರ ಕತೆ, ಹ್ಮ್. ಬೇರೆ ಬೇರೆ ಸಿದ್ಧಗಂಗಾ ಮಠಾಧೀಶರ ಕತೆ, ಹೀಗೆ ಹ್ಮ್. ಒಳ್ಳೊಳ್ಳೆಯವರ ಜೀವನದ ಕಥೆಗಳನ್ನು ಅವರಿಗೆ ಚಿಂತನೆ ರೂಪದಲ್ಲಿ ಹೇಳ್ತೇವೆ. ಹ್ಮ್. ಧ್ಯಾನ ಮಾಡಿಸ್ತೇವೆ. ಹ್ಮ್. ಯೋಗವು ನಮ್ಮ ನ್ಯಾಚುರೋಪತಿಯಿಂದ, ಪ್ರಕೃತಿ ಚಿಕಿತ್ಸಾ ಕೇಂದ್ರದಿಂದ ಬಂದು ಅವರಿಗೆ ಯಾವ ಆಲ್ಕೋಹಾಲಿಕ್ಗೆ ಯಾವ ಯೋಗ ಹೇಳಿದರೆ ಒಳ್ಳೆಯದು ಅದನ್ನು ಹೇಳಿಕೊಡ್ತೇವೆ. ಬೆಳಿಗ್ಗೆ ನಾವು ಯೋಗ ಮಾಡಿಸ್ತೇವೆ. ಹ್ಮ್. ಅದರ ನಂತರದಲ್ಲಿ ಅವರಿಗೆ ಜೀರಿಗೆ ಬೆಲ್ಲದ ಕಷಾಯ ಕೊಡ್ತೇವೆ. ಹ್ಮ್. ಅಂದರೆ ಬೆಳಗ್ಗೆದ್ದೇ ಅವರು ಕುಡಿಲಿಕ್ಕೆ ಹೋಗ್ತಿದ್ರು, ಇನ್ನೊಂದು ಕಷಾಯ ಕುಡಿಯಲಿ ಅಂತೇಳಿ. ಹ್ಮ್. ಮೂರನೇದಾಗಿ ಅವರಿಗೆ ಅಲ್ಲಿ ಗುಂಪು ಚಟುವಟಿಕೆ ಮಾಡಿಸ್ತೇವೆ, ಹ್ಮ್. ಗ್ರೂಪ್ ಆ್ಯಕ್ಟಿವಿಟಿ. ಆ ಗ್ರೂಪ್ ಆ್ಯಕ್ಟಿವಿಟಿಯಲ್ಲಿ ಎಲ್ಲರೂ 10 ಜನ ಸೇರಿ ಬಿಡುವುದು ಅದೊಂದು ದೊಡ್ಡ ಪವಾಡ ಸರ್. ಹ್ಮ್. ಒಂದು ಮಾತಿದೆ, ಹ್ಮ್. ಇಲ್ಲಿ 10 ಜನರು ಸೇರಿ ಒಂದು ಉದ್ದೇಶದೊಟ್ಟಿಗೆ ಅವರು ಕೆಲಸ ಮಾಡ್ತಾರಂದ್ರೆ ಅಲ್ಲಿ ದೇವರಿರ್ತಾರೆ. ಹೌದು, ಹೌದು, ಒಂದು ಒಳ್ಳೆಯ ಉದ್ದೇಶ, ಹೌದು. ಕೆಟ್ಟ ಉದ್ದೇಶ ಅಲ್ಲ. ಹೌದು. 10 ಜನ ಅಲ್ಲಿ ಸೇರಿ ಹ್ಮ್. ನಾನು ಬಿಡಬೇಕು. ಒಬ್ಬ ಹೇಳ್ತಾನೆ ನಾನು ಕುಡಿದು ನನ್ನ ಮನೆ ಮಾರ್ಕೊಂಡೆ ಅಂತ. ಮತ್ತೊಬ್ಬ ಹೇಳ್ತಾನೆ ನಾನು ನನ್ನ 10 ಸೆನ್ಸ್ ಜಾಗದಲ್ಲಿ ನಾನು ಒಂದು 5 ಸೆನ್ಸ್ ಜಾಗ ಮಾರಿದ್ದೇನೆ. ಹ್ಮ್. ಆಗ ಅವನಿಗೆ ಸಮಾಧಾನ ಆಗ್ತದೆ, ನಾನು ಮನೆ ಮಾರಲಿಲ್ಲ. ಹ್ಮ್. ಅಲ್ಲಿ ಗುಂಪಿನಲ್ಲಿ ಚಿಕಿತ್ಸೆ ಸಿಗ್ತದೆ, ಅಲ್ಲೇ ಅಲ್ಲೇ ಪರಿಹಾರ ಸಿಗ್ತದೆ. ಎಷ್ಟೋ ಜನ ನಮ್ಮ ಕ್ಯಾಂಪ್ಗೆ ಬಂದವರಲ್ಲಿ 50ರಿಂದ 60 ಜನ ಅಲ್ಲಿ ಇರ್ತಾರೆ. ಹ್ಮ್. ಅವರಲ್ಲಿ ಕೇಳಿದರೆ ಸರ್ ಎಲ್ಲರೂ ಬುದ್ಧಿವಂತರೇ. ಭಾಳ ಈ ಕುಡಿತ ಮಾಡುವವರಲ್ಲಿ ಭಾಳಷ್ಟು ಕೌಶಲ್ಯ ಇದೆ, ಭಾಳಷ್ಟು ಬುದ್ಧಿವಂತಿಕೆ. ಹೌದು ಸರ್, ಹೌದು. ಅದರ ಎಕ್ಸಾಂಪಲ್ ನಾನು ಹೇಳ್ತೇನೆ. ಬೆಳಿಗ್ಗೆ ಹೋಗುವಾಗ 10 ವಯಸ್ಸು ಇರಲ್ಲ ಅವರಲ್ಲಿ, ಹ್ಮ್. ಸಂಜೆ ಹೋಗುವಾಗ ಫುಲ್ ಟೈಟ್ ಆಗ್ತಾರೆ. ಹ್ಮ್. ನೀವು ಹೆಂಗಾದ್ರೂ ಮಾಡಿ ಕುಡ್ದಿದ್ದೀರಿ, ಈಗ ಮತ್ತೆ ದುಡಿದಿದಾರಲ್ಲ. ಹೆಂಗಾದ್ರೂ ಮಾಡಿ ಬಿಡ್ರಿ ಅಂತ ಹೇಳ್ತೇವೆ. ಹ್ಮ್. ಹಾಗೆ ಶಿಬಿರದಲ್ಲಿ ಅವರಿಗೆ ಅವರ ಗುಂಪು ಚಟುವಟಿಕೆಗೆ ಅವಕಾಶ, ಗ್ರೂಪ್ ಕೌನ್ಸಿಲಿಂಗ್ ಕೊಡ್ತೇವೆ. ಹ್ಮ್. ಒಂದೊಂದು ದಿನ ಒಂದೊಂದು ಪಾಠ ಹೇಳಿಕೊಡ್ತೇವೆ. ಥೆರಾಪಿಟಿಕ್ ಕ್ಲಾಸಸ್ ಅಂತೇಳಿ, ಹ್ಮ್. ಇಂಡಿವಿಜುವಲ್ ಕೌನ್ಸಿಲಿಂಗ್, ಫ್ಯಾಮಿಲಿ ಕೌನ್ಸಿಲಿಂಗ್, ಹ್ಮ್. ಆತ್ಮಾವಲೋಕನ. ನಮ್ಮ ಶಿಬಿರದಲ್ಲಿ ಆತ್ಮಾವಲೋಕನ ಎಂಬುದು ದೊಡ್ಡ ಕಾನ್ಸೆಪ್ಟ್. ಹ್ಮ್. ಕುರುಡನಿಗೆ ಕೋಲಿನ ವಿಶ್ವಾಸ, ಹ್ಮ್. ಹಕ್ಕಿಗೆ ರೆಕ್ಕೆಯ ವಿಶ್ವಾಸ, ನಿನಗೆ ಬೇಕು ಆತ್ಮವಿಶ್ವಾಸ. ಹ್ಮ್. ನೀನು, ನಮ್ಮದೊಂದು ಪ್ರಾರ್ಥನೆ ಇದೆ, ಭಾಳ ಕುತೂಹಲ ಇದೆ. ನನ್ನನ್ನು ನಾನು ಒಪ್ಪಿಕೊಳ್ಳುತ್ತೇನೆ, ನನ್ನನ್ನು ನಾನು ತಿದ್ದಿಕೊಳ್ಳುತ್ತೇನೆ, ನನಗೆ ನಾನು ಉಪಯೋಗಕಾರಿಯಾಗಿ ಬಾಳಿ ಬದುಕುತ್ತೇನೆ. ಈ 3 ವಾಕ್ಯದ ಪ್ರಾರ್ಥನೆ. ದೇವ ನನ್ನನ್ನು ಮನ್ನಿಸು, ಇದುವರೆಗೆ ಮಾಡಿದನು, ಮುನ್ನಡೆಸು, ದಾರಿ ತೋರಿಸು. ಇಷ್ಟೇ ಪ್ರಾರ್ಥನೆ ನಮ್ಮದು. ಹ್ಮ್. ಇಂಥ ಒಂದು ಪ್ರಾರ್ಥನೆ ಅಲ್ಲಿ ಹೇಳಿದಾಗ ನಾನು ಚೆನ್ನಾಗಿರಬೇಕು, ನನ್ನನ್ನು ನಾನು ಒಪ್ಪಿಕೊಳ್ಬೇಕು. ತಪ್ಪು ಪ್ರತಿಯೊಬ್ಬರು ಮಾಡ್ತಾರೆ. ಹ್ಮ್. ಕಾಲು ಜಾರಿದ್ರೆ ಆಣೆಯನ್ನು ಬೀಳ್ತದೆ. ಹೌದು. ಸೂರ್ಯನಿಗೂ ಗ್ರಹಣ ಬರ್ತದೆ. ಸೂರ್ಯನಿಗೆ ಗ್ರಹಣ ಬರೋದು ಸೂರ್ಯನಿಂದ ಅಲ್ಲ, ಹ್ಮ್. ಹ್ಮ್. ಅಲ್ಲಿ ಯಾವುದೋ ಒಂದು ಅಡ್ಡ ಬರ್ತದೆ, ಹೌದು. ಆಗ ಸೂರ್ಯನ ಬೆಳಕು ಭೂಮಿಗೆ ಬೀಳಲ್ಲ. ಹೌದು. ಇವತ್ತು ನಿನ್ನ ಮಧ್ಯೆ ಮತ್ತು ನಿನ್ನ ಮಡದಿಯ ಮಧ್ಯೆ ಒಂದು ಮೋಡ ಬಂದಿದೆ. ಹ್ಮ್. ಈ ಮೋಡ ಓಡಿಸ್ಲಿಕ್ಕೆ ಬಂದದ್ದೇ ಈ ಮಧ್ಯವರ್ಜನ ಶಿಬಿರ. ಹ್ಮ್. ಈಗ ನಿನ್ನ ಬೆಳಕು ಎಲ್ಲಿಗೆ ಹೋಗಬೇಕು, ಅಲ್ಲಿಗೆ ಬೀಳಬೇಕು. ನಿನ್ನ ಫ್ಯಾಮಿಲಿಯನ್ನು ಫೋಕಸ್ ಮಾಡಬೇಕು. ಈ ರೀತಿ ಒಂದು ತಂದೆ ತಾಯಿ ಮಕ್ಕಳಿಗೆ ಆದರ್ಶ ಆಗಬೇಕು. ಬೇರೆ ಯಾರಾದರೂ ಆದರ್ಶ ಆಗಲಿಕ್ಕೆ ಸಾಧ್ಯ ಇದೆಯಾ? ಹ್ಮ್. ನಾನು ಶಾಲಾ ಆವರಣದಲ್ಲಿ ನೋಡಿದ್ದೇನೆ, 100 ಮೀಟರ್ 200 ಮೀಟರ್ ದೂರದಲ್ಲಿ ತಂಬಾಕು ಮಾರಬಾರದು ಅಂತ. ಹ್ಮ್. 200 ಮೀಟರ್ ದೂರದ ನಂತರ ಒಂದು ಗೂಡು ಅಂಗಡಿ ಇರ್ತದೆ. ಹ್ಮ್. ಆ ಅಂಗಡಿಯಲ್ಲಿ ಸಿಗರೇಟ್ ಸಿಗ್ತದೆ. 18 ವರ್ಷದ ಹುಡುಗ ಹೋಗಿ PUC ಹುಡುಗ ಸಿಗರೇಟ್ ಕೇಳಿದರೆ ಅಂಗಡಿ ಅವನು ಕೊಡ್ತಾನೆ, ಅವ್ರ ಮಕ್ಕಳಿಗೆ ಕೊಡ್ತಾನೆ. ಅವನ ಮಕ್ಕಳಿಗೆ ಆದರೂ ಕೊಡ್ತಾರ? ಹ್ಮ್. ಕಾಳಜಿ ಬರಬೇಕಾದದ್ದು ತಂದೆ ತಾಯಿಯಿಂದ. ಹ್ಮ್. ಪ್ರೀತಿ, ಮಾತಾಪಿತ ಪ್ರದಕ್ಷಿಣೆ ವೈಕುಂಠ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ಹ್ಮ್. ತಂದೆ ತಾಯಿಯನ್ನು ಸುತ್ತುವರಿದ ಮಕ್ಕಳಿಗೆ ಸರಾಯಿ ಅನುಭವ ಆದರೆ ಆ ಮಕ್ಕಳು ದೊಡ್ಡದಾಗುವಾಗ ಏನಾಗ್ಬೋದು? ಹ್ಮ್. ವೈಜ್ಞಾನಿಕವಾಗಿ ಹೇಳ್ತದೆ, ಒಂದು ಮದ್ಯಪಾನ ಮಾಡುವ ಕುಟುಂಬದಲ್ಲಿ 4 ರೀತಿಯ ಮಕ್ಕಳು ಹುಟ್ಟುತ್ತಾರಂತೆ. ಹ್ಮ್. ಒಂದು ಜವಾಬ್ದಾರಿಯುತ ಮಕ್ಕಳು, ಅದ್ ನೋಡಿ ಮುಟ್ಟೋದೇ ಇಲ್ಲ. ಹ್ಮ್. ಎಜೆಸ್ಟಿವ್ ಮಕ್ಕಳು ಮುಟ್ಟೋದಿಲ್ಲ, ಆದರೆ ಮನೋರೋಗಿ ಆಗ್ಬೋದು. ಹ್ಮ್. ಪ್ಲಕೇಟಿವ್ ಚೈಲ್ಡ್ ಮುಟ್ಟೋದಿಲ್ಲ, ಹ್ಮ್. ಆದರೆ ಅವ್ರ ಜೀವನದಲ್ಲಿ ಯಾವುದಕ್ಕೂ ಮುಂದೆ ಬರೋದಿಲ್ಲ. ಒಂಥರ ಡಿಪ್ರೆಷನ್. ಡಿಪ್ರೆಷನ್. ಯಾಕೆ? ಅವ್ರು ಕೇಳಿದ್ದೇನು ಮನೆಯಲ್ಲಿ? ಮುಚ್ಚು ಬಾಯ್, ಡೋಂಟ್ ಟಾಕ್. ಹ್ಮ್. ಅಲ್ಲಿ ಆ ಮನೆಯಲ್ಲಿ ಫೀಲಿಂಗ್ ಇಲ್ಲ. ಹ್ಮ್. ಕುಡುಕರ ಮಕ್ಕಳು ಬಹಳ ಬುದ್ಧಿವಂತರು, ನಾನು ನೋಡಿದ್ದೇನೆ. ಹ್ಮ್. ಅವರು ಶಾಲೆಯಲ್ಲಿ ಏನಾದರೂ ಬಹುಮಾನ ತಗೊಂಡು ಮನೆಗೆ ಬರ್ತಾರೆ. ಹ್ಮ್. ಯಾರಲ್ಲಿ ತೋರಿಸ್ಬೇಕು? ಅವರು ತಾಯಿಯಲ್ಲಿ ತೋರಿಸ್ಬೇಕು. ತಾಯಿ ಏನು ಹೇಳ್ತಾಳೆ? ಮೂಡ್ ಆಫ್ ಅವಳು. ಮೂಡ್ ಆಫ್. ಸರಿ, ನೀವು ಹೇಳಿದ್ದು ಎಕ್ಸಾಕ್ಟ್ಲಿ ರೈಟ್. ಮೂಡ್ ಆಫ್ ಅವಳಿಗೆ. ಅವಳು ತಂದು ಕೊಟ್ಟರೆ ಏನು ಹೇಳ್ತಾಳೆ? ಯಾಕೆ ಮಗ ನಮಗೆ ಅಪ್ಪ ಹೀಗೆ, ಅಮ್ಮ ಹೀಗೆ, ಇದು ಅಪ್ಪ ಹಾಗೆ, ಅಮ್ಮ ಹೀಗೆ. ಆ ಮಗು ಅವರ ಸಂತೋಷ ಫೀಲಿಂಗೇ ಇಲ್ಲ ಆ ಮನೆಯಲ್ಲಿ. ಫೀಲಿಂಗ್ ಇಲ್ಲ. ಆ ಮಕ್ಕಳಿಗೆ ನನ್ನಲ್ಲಿ ತುಂಬ ಮಕ್ಕಳು ಹೇಳಿದ್ದಾರೆ ಸರ್, ನಾನು ಅವರ ಮನೆಯಲ್ಲಿ ಹುಟ್ಟಬೇಕಿತ್ತು, ನೋಡಿ ಪಾಪ, ನನ್ನ ಅಪ್ಪ ಅವರಾಗಬೇಕಿತ್ತು. ಇದು ಎಂಥ ದುರಂತ ಇದು. ಎಷ್ಟೋ ಜನ ಹೆಣ್ಮಕ್ಳು ಹೇಳಿದ್ದಿದೆ. ನನಗೆ ಪ್ರಪೋಸಲ್ ಒಂದು 7-8 ಬಂತು ಸರ್, ತಪ್ಪಿ ಇವರನ್ನು ಒಪ್ಕೊಂಡೆ.
ಮದ್ಯಪಾನ ಮಾಡುವ ಕುಟುಂಬದಲ್ಲಿ 2% ಹೆಣ್ಮಕ್ಳು ಮನೆ ಬಿಟ್ಟು ಹೋಗ್ತಾರೆ. ಹ್ಮ್ 2% ಹೆಣ್ಮಕ್ಳು ಲಾಂಗ್ ಟರ್ಮಲ್ಲಿ ಮನೆ ಬಿಟ್ಟು ಹೋಗ್ತಾರೆ. ಹ್ಮ್ ಬರೋದೇ ಇಲ್ಲ. ಅಂದರೆ ಡೈವರ್ಸು ಕೊಡುವುದಿಲ್ಲ. ಹ್ಮ್ ಮತ್ತೊಂದು 2% ಹೆಣ್ಮಕ್ಳು ದಾರಿ ತಪ್ತಾರೆ. ಹ್ಮ್ ಸರ್, ಇವತ್ತಿನ ಕಾಲದಲ್ಲಿ ಅಡ್ವಾಂಟೇಜ್ ತಗೊಂತಾರೆ. ನೀನೇ ಹಂಗಿದ್ಯಾ, ನನಗೆ ಯಾಕೆ ಹೇಳ್ತೀಯ ಅಂತ. ಮತ್ತೆ ಇವರು ಕುಡಿಯುವ ವಯಸ್ಸು ಯಾವುದು ಸರ್? ಹ್ಮ್. 24ರಿಂದ 45. ಇದು ನಮ್ಮ ಕರ್ನಾಟಕದ ಕುಡಿಯುವ ವಯಸ್ಸಿನ ಜನರ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯುವ ಜನ. ಯಂಗ್ ಇವರು, ಅವಳು ಯಂಗಿರ್ತಾಳೆ. ಛೇ, ಕಳ್ಳಿನ ಕೂಗು ಸಿನಿಮಾದಲ್ಲಿ ವಿನಯ ಪ್ರಸಾದ್ಗೆ ಹೌದು. ಬೇರೆ ಉದಾಹರಣೆ ಹೇಳಬಾರ್ದು ನಾನು, ಅದಕ್ಕಾಗಿ ಸಿನಿಮಾವನ್ನೇ ತರ್ತೇನೆ. ಇರ್ಲಿಲ್ಲ ಪಾಪ. ಒಬ್ಬ ಟೋನಿ ಏನೋ ಒಂದು ರೌಡಿ ಹ್ಮ್ ಗಂಡ ಇಲ್ಲದ ಸಮಯದಲ್ಲಿ ಮನೆಗೆ ಬರ್ತಾನೆ. ಹೌದು. ಆದರೆ ಅಲ್ಲಿ ಅದೃಷ್ಟ ಚೆನ್ನಾಗಿತ್ತು, ಮಕ್ಕಳು ಮತ್ತು ತಾಯಿ ಅವರನ್ನು ಹೊಡೆದೋಡಿಸ್ತಾರೆ. ಎಲ್ಲರ ಲೈಫ್ ಹಂಗೆ ಆಗ್ಬೇಕಲ್ಲ. ಎಲ್ಲರ ಲೈಫ್ ಹಾಗೆ ಆಗ್ತದ? ಹ್ಮ್ ಕೆಲವರು ಒಪ್ಪಿಕೊಳ್ಳುವವರಿದ್ದಾರೆ. ಹ್ಮ್ ನಾನು ನಿನಗೆ ಜೀವನ ಕೊಡ್ತೇನೆ, ನಿನ್ನನ್ನು ನೋಡೋ ನನಗೆ ಕನಿಕರ ಬಂತು, ನಾನು ಸ್ಟಿಲ್ ಮ್ಯಾರಿಡ್ ಆಗಲಿಲ್ಲ, ನನಗೇನೋ ನಿನಗೆ ಲೈಫ್ ಕೊಡಬೇಕು ಅಂತ ಇವಳು ಸುಮ್ಮನೆ ದಾಕ್ಷಿಣ್ಯಕ್ಕೊಳಗಾಗ್ತಾಳೆ, ದಾರಿ ತಪ್ತಾಳೆ. ಹೌದು. ಕೆಲವರು ಡೈವರ್ಸ್ ಮಾಡ್ಕೊಳ್ತಾರೆ. ಇವತ್ತು ಅತಿ ಹೆಚ್ಚು ಕೋರ್ಟಲ್ಲಿ ಕೇಸ್ ಇರುವಂಥದ್ದು ಫ್ಯಾಮಿಲಿ ಡೈವರ್ಸ್ ಕೇಸ್ಗಳು. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹೋದರೆ, ಮಹಿಳಾ ಆಯೋಗಕ್ಕೆ ಹೋದರೆ, ಹ್ಮ್ ಬೇರೆ ಬೇರೆ ಈ ಮಹಿಳೆಯರನ್ನು ರಕ್ಷಣೆ ಮಾಡುವಂಥ ಕರೆಗಳು ಅಂತ ಮಾಡಿ ಅಂತೇಳಿ ಏನು ಹೇಳ್ತಾರೆ, ಅದಕ್ಕೆ ಹೆಚ್ಚು ಸಹಾಯವಾಣಿಗೆ ಫೋನ್ ಹೋಗುವುದೇ ಈ ಕುಡುಕರ ಮನೆಯ ಕಾಲ್ಗಳು ಎಂಬುದು ಇವತ್ತು ಸಾಬೀತಾಗಿದೆ. ಹ್ಮ್ ವರ್ಷಕ್ಕೆ 7-8 ಜೈಲುಗಳಿಗೆ ನಾನು ಹೋಗ್ತೇನೆ. ಹ್ಮ್ ಪರಪ್ಪನ ಅಗ್ರಹಾರ, ಹ್ಮ್ ಕೊಪ್ಪಳ, ಹ್ಮ್ ತುಮಕೂರು, ಕೊಡಗು, ಶಿವಮೊಗ್ಗ, ಮಂಗಳೂರು. ಅಲ್ಲಿರುವ ಕೈದಿಗಳು ಯಾರು ದೊಡ್ಡ ದೊಡ್ಡ ಅಪರಾಧಿಗಳಾಗಿ ಕಾಣ್ತಾ ಇಲ್ಲ ಸರ್ ನನಗೆ. ಹ್ಮ್ ಎಲ್ಲರೂ ಮುಗ್ಧರು. ಹ್ಮ್ ವಿಚಾರಣಾ ದಿನ ಕೈದಿಗಳಾಗಿ ಕೂತ್ಕೊಂಡು ಕೈ ಮುಗಿತಾರೆ, ಬಂದವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಎಷ್ಟು ಖುಷಿ. ಕಾಲೇಜಲ್ಲಿ ಕಾರ್ಯಕ್ರಮ ಮಾಡುವಾಗ ಸ್ವಲ್ಪ ತಂಟೆ ಮಾಡುವವರು ಸಿಗ್ತಾರೆ, ಅಲ್ಲಿ ನನಗೆ ಸಿಗಲ್ಲ ಸರ್. ಸಿಗಲ್ಲ. ಹ್ಮ್ ಅಷ್ಟು ಸೈಲೆಂಟ್ ಇರ್ತಾರೆ. ಅವರಲ್ಲಿ ವೈಯಕ್ತಿಕವಾಗಿ ಮಾತನಾಡಿದರೆ ಅವ್ರು ಹೇಳ್ತಾರೆ, ನಮಗೆ ಇದರ ಪ್ರೇರಣೆಯಿಂದಲೇ ನಾವು ಇದಾಗಲಿಕ್ಕೆ ಕಾರಣ. ಈಗ ಇದಾಕ. ಹಾ. ದುಶ್ಚಟದಲ್ಲಿದ್ದವನಿಗೆ ಕೆಟ್ಟ ಮೇಲೆ ಬುದ್ಧಿ, ಹ್ಮ್ ಮರದ ಮೇಲೆ ಮಲಗಿದವನಿಗೆ ಬಿದ್ದ ಮೇಲೆ ಎಚ್ಚರಿಕೆ. ಮತ್ತೆ ಮರದ ಮೇಲೆ ಯಾಕೆ ಮಲಗಲಿಕ್ಕೆ ಹೋಗಬೇಕು? ಹೌದು. ಅದಕ್ಕಾಗಿ ನಾವು ಭಾಳ ವಿಶೇಷವಾಗಿ ಇದರಲ್ಲಿ ಅವನ ಮನ ಪರಿವರ್ತನೆಗೆ ಅವಕಾಶ ಮಾಡಿಕೊಡ್ತೇವೆ. ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ತೇವೆ. ಹ್ಮ್ ಅವರ ಹೆಣ್ಮಕ್ಕಳನ್ನು ತಂದು ಮರುಮದುವೆ ಮಾಡಿಸ್ತೇವೆ. ಹ್ಮ್ ಕೆಲವೊಮ್ಮೆ ಪತ್ರಿಕೆಯಲ್ಲಿ ಬಂದದ್ದಿದೆ, ಮಧ್ಯವರ್ಜನ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ಮರುಮದುವೆ ಅಂತ. ಹ್ಮ್ ಅದೇ ಹೆಂಡತಿ, ಅದೇ ಮಕ್ಕಳು, ಹೊಸ ಜೀವನ. ಹೊಸ ಜೀವನ. ಮತ್ತು ಶಿಬಿರಾಗ್ನಿ ಮಾಡಿಸ್ತೇವೆ. ಈಗ ನಮ್ಮ ಕಾಲೇಜಲ್ಲೆಲ್ಲ ಕ್ಯಾಂಪ್ ಫೈರ್ ಇತ್ತಲ್ಲ, ಅದೇ ರೀತಿ ಕ್ಯಾಂಪ್ ಫೈರ್ ಮಾಡಿಸ್ತೇವೆ. ಓ. ಹಳೆಯ ಜೀವನವನ್ನು ಸುಡುವುದು, ಹ್ಮ್ ಹೊಸ ಜೀವನಕ್ಕೆ ನಾಂದಿ ಹಾಡುವುದು ಅಂತ ಆತ್ಮಾವಲೋಕನದ ಮಾಡಿ. ಆತ್ಮಾವಲೋಕನದಲ್ಲಿ ಎಲ್ಲ ಒಪ್ಪಿಕೊಳ್ತಾರೆ. ಹ್ಮ್ ಅವರು ಮಾಡಿದ ಎಲ್ಲ ಪಾಪ ಕರ್ಮಗಳು. ಹ್ಮ್ ಮದ್ಯಪಾನದಿಂದ ಪಾಪ ಕರ್ಮ, ಈ ಶಿಬಿರದಿಂದ ನಿನಗೆ ಪುನರ್ಜನ್ಮ ಹ್ಮ್ ಎನ್ನುವ ಕಾನ್ಸೆಪ್ಟ್ ಅಲ್ಲಿರ್ತದೆ. ಎಲ್ಲಕ್ಕಿಂತ ಹೆಚ್ಚು ವರ್ಕೌಟ್ ಆಗೋದು ನಮ್ಮ ಶಿಬಿರಗಳಲ್ಲಿ ಆಧ್ಯಾತ್ಮ. ಓ. ಆಧ್ಯಾತ್ಮ ತುಂಬ ವರ್ಕ್ ಆಗ್ತದೆ. ಒಂದು ಮಾತಿದೆ, ಫಕೀರೇಶ್ವರ ಸ್ವಾಮಿಗಳು ಹ್ಮ್ ಒಂದು ಮಾತು ಹೇಳಿದರು, ದಿ ವೈನ್ ಬಿಡಬೇಕಾದ್ರೆ ಡಿವೈನ್ ಹಿಡ್ಕೊಳ್ಬೇಕು ಅಂತ. ವೈನ್ ವೈನ್ ಮತ್ತು ಅದರ ಅಪೋಸಿಟ್ ಪದವೇ ಡಿವೈನ್ ಅಂತ. ಹೌದು. ಹಾಗಾಗಿ ಆಧ್ಯಾತ್ಮಕ್ಕೆ ನಾವು ಹೆಚ್ಚು ಒಲವು ಕೊಡ್ತೇವೆ. ಹ್ಮ್. ಅಲ್ಲಿ ಮಧ್ಯವರ್ಜನ ಶಿಬಿರದಲ್ಲಿ ಹೆಚ್ಚು ಹಿಂದೂಗಳೇ ಬರ್ತಾರೆ. ಅವರಿಗೆ ನಾವು ಭಜನೆಯನ್ನು ಮಾಡ್ತೇವೆ. ಹ್ಮ್ ನಮ್ಮದು ಕುಣಿದು ಭಜನೆ, ನಿಂತು ಭಜನೆ, ಓಡಿ ಭಜನೆ, ಎಲ್ಲ ಭಜನೆ ಇದೆ. ಭಜನೆ ಅಂದರೆ ಭಜಿಸು, ಜಪಿಸು, ನೆನೆಸು. ಯಾರಿಗೆ ಕುಣಿಲಿಕ್ಕೆ ಮನಸ್ಸಿದೆ ಅವರು ಭಜನೆಯಲ್ಲಿ ಭಾಗವಹಿಸ್ತಾರೆ. ಕೂತ್ಕೊಂಡು ಜಪ ಮಾಡಲಿಕ್ಕೆ ಇಷ್ಟ ಇದ್ದವರು ಜಪ ಮಾಡ್ತಾರೆ. ಸುಮ್ಮನೆ ಮೌನವಾಗಿ ಧ್ಯಾನ ಮಾಡುವವರಿಗೆ ಹಾಗೆ. ನನಗೆ ಇಲ್ಲೇ ಡೌಟ್ ಕೇಳಬೇಕು ಅಂದ್ಕೊಂಡಿದ್ದೆ ಸರ್ ನಾನು. ಅಂದರೆ ಈಗ ಬೇರೆ ಧರ್ಮದವರು ಬಂದಾಗ ಅವ್ರಿಗೆ ಯೋಗಾಸನ ಪ್ರಾಣಾಯಾಮ ಅನ್ನೋ ವರ್ಡ್ ಹೇಳಿದ ತಕ್ಷಣನೇ ಇದೇನೋ ಬೇರೆ ಅನ್ನೋ ಥರ ಫೀಲ್ ಬರುತ್ತೆ. ಆ್ಯಕ್ಚುಲಿ ಅದು ದೇಹ. ಈಗ ಯೋಗಾಸನ ಅಂದ್ರೆ ಏನು ಸರ್? ಬಾಡಿ ಅಲೈನ್ಮೆಂಟ್, Correct. ದ ಕಾಸ್ಮಿಕ್ ಬ್ರೀದಿಂಗು. ಅದಕ್ಕೆ ಅವ್ರು ಒಪ್ಕೊಂತಾರ ಸರ್ ಆ ರೀತಿ ಯೋಗ ಮಾಡಕ್ಕೆ? ಫಸ್ಟ್ ಆಫ್ ಆಲ್ ನಮ್ಮ ಕಾರ್ಯಕ್ರಮಕ್ಕೆ ಇನ್ಸ್ಪೈರಿಂಗ್ ಕತೆಗಳು ಹೇಳಿದ್ರೆ ಅದು ನಮ್ಮ ಧರ್ಮದ ಕತೆ ಅಲ್ಲ ಅನ್ನೋದೇ ತಲೆಗೆ ಬಂದ್ರೆ ಅವ್ರಿಗೆ ಅದಕ್ಕೆ ಸಪ್ರೇಟ್ ಪ್ರೋಗ್ರಾಮ್ ಇದೆಯಾ ಅಂತ? ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಕಾರ್ಯಕ್ರಮಕ್ಕೆ ಬಂದವರು ಯಾರೂ ಇದುವರೆಗೆ ಹ್ಮ್ ಯೋಗವನ್ನ, ಹ್ಮ್. ಧ್ಯಾನವನ್ನ ವಿರೋಧಿಸಲಿ. ಬೇರೆ ಧರ್ಮದವರೇ ಆದ್ರೂ ಇಲ್ಲ ವಿರೋಧಿಸಿ. ವಿರೋಧಿಸಿ. ಯೋಗವನ್ನ ಬಹಳ ಅದು ಒಂದು ಅಗತ್ಯದ ವ್ಯವಸ್ಥೆ ಅಂತೇಳಿ ಈಗ ಜನ ಒಪ್ಕೊಳ್ತಾರೆ. ಓಕೆ. ಒಂದು ಆದರೆ ಭಜನೆ ಮಾಡುವಾಗ ನಾವು ಅವರ ಭಾವನೆಗಳಿಗೆ ಅವಕಾಶ ಕೊಡ್ತೇವೆ. ಹೌದಲ್ವಾ? ಏನಂದ್ರೆ ಹಿಂದೂಗಳಿಗೆ ಭಜನೆ, ಹ್ಮ್ ಕ್ರೈಸ್ತರಿಗೆ ಬೈಬಲ್ ಓದಲಿಕ್ಕೆ ಮತ್ತು ರೋಸರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಓಕೆ. ಅವರು ಸಪ್ರೇಟ್ ರೂಮಿಗೆ ಹೋಗ್ತಾರೆ. ಹ್ಮ್ ಮತ್ತು ಅಲ್ಲಿ ಇನ್ನೊಂದು ಮಜಾ ಇದೆ. ಇನ್ನು ಮುಸ್ಲಿಂ ಬಾಂಧವರು ಬಂದರೆ ಹ್ಮ್ ಅವರಿಗೆ ನಮಾಜ್ ಮಾಡಲಿಕ್ಕೆ ಹಾ. 1-2 ಜನ 3-4 ಜನ ಇರ್ತಾರೆ, ಅವ್ರು ನಮಾಜ್ ಮಾಡ್ತಾರೆ.
ಹ್ಮ್. ಇಲ್ಲೊಂದು ದೊಡ್ಡ ಮಜಾ ಏನು ಅಂತ ಹೇಳಿದ್ರೆ ಭಜನೆ ಮಾತ್ರ 1 ಗಂಟೆ ತನಕ ನಡೀತದೆ. ಹ್ಮ್. ಅವ್ರು ಒಬ್ರಿಬ್ರು ಇರುವುದಲ್ಲ. ಹ್ಮ್. ಪ್ರಾರ್ಥನೆ ಮಾಡ್ಕೊಂಡು ಅವ್ರು ಬಂದು ಇಲ್ಲಿ ಸೇರೋದು ಭಜನೆ ಮಾಡ್ತಾರೆ. ಅದು ಯಾವ ಜಾತಿ ಧರ್ಮ ಅಲ್ಲಿ ಎದ್ದು ಕಾಣೋದಿಲ್ಲ ಇಲ್ಲ ಸರ್. ಹಂಗ ಆಗ್ಬೇಕು ಆಕ್ಚುಲಿ ಅದು ಒಳ್ಳೇದು. But ಮತ್ತೆ ಹೇಳಿದ್ದು ಇವರು ಇವರು ಅಲ್ಲಿ ಹೋಗಿ ನಿಮ್ದು ಹೇಗೆ ಏನು ಅಂತ ಅವರು ಕೇಳ್ತಾರೆ. ಹ್ಮ್. ಅಲ್ಲಿ ಒಂದು ರೀತಿಯ ಬಾಂಧವ್ಯ, ಬಾಂಧವ್ಯ. ಹೆಚ್ಚಲ್ಲಿ ನಾವು ಬಾಂಧವ್ಯದ ಹ್ಮ್. ಮನೋಭಾವನೆಯನ್ನು ಅಲ್ಲಿ ಮೂಡಿಸಿ ಹ್ಮ್. ಕೆಲವರು ದೇವರನ್ನೇ ನಂಬದವರು ಅಲ್ಲಿಗೆ ಬರ್ತಾರೆ. ಬರ್ತಾರ ಹೌದು ಅದು ಇದೆ, ಅದೊಂದು ನನಗೆ ವಿಚಿತ್ರ ಅನಿಸ್ತದೆ, ಹೋಗುವಾಗ ಅವರಿಗೆ ಹ್ಮ್. ಅಟ್ಲೀಸ್ಟ್ ತಾಯಿ ದೇವರು, ಹಾ, ತಂದೆ ದೇವರು, ಹೌದು. ಮತ್ತೆ ನಮಗಿಂತ ಮಿಗಿಲಾದ ಒಂದು ಶಕ್ತಿ ಇದೆ, ಹ್ಮ್. ಸೂಪರ್ ಪವರ್. ಹ್ಮ್. ಆ ಸೂಪರ್ ಪವರ್ ನಮ್ಮನ್ನ ಕಾಪಾಡ್ತದೆ ಅಂತ ಹೇಳಿ ಒಪ್ಪಿಕೊಂಡಾದ್ರೂ ಹೋಗ್ತಾರೆ, ಹಾ, ಅದು ಮುಖ್ಯ. ಅಷ್ಟಾರು ಮನ ಪರಿವರ್ತನೆ. ಒಪ್ಪಿಕೊಂಡು ಹೋಗ್ತಾರೆ. ನೀವು ಹೌ ಹೇಳಿದ್ರಲ್ಲ ಸರ್, ಹೌದು ಸರ್. HOW ಅದ್ 3 ಇನ್ನೊಂದ್ಸಲ ಹೇಳಿ ಸರ್, ಏನದು ಅಂತ. ಹಾನೆಸ್ಟಿ, ಆನೆಸ್ಟಿ, ಪ್ರಾಮಾಣಿಕತೆ, ಹ್ಮ್, ಓಪನ್ ಮೈಂಡ್ನೆಸ್, ಓಪನ್ ಮೈಂಡ್, ಬಿಚ್ಚು ಮನಸ್ಸಿದೆ. ನೋಡಿ, ಅವರು ಇಲ್ಲಿ ಬಂದು ಸುಳ್ಳು ಹೇಳಿದ್ರೆ ಅವರಿಗೆ ಬಿಡಕ್ಕಾಗಲ್ಲ. ಹ್ಮ್, ದೇವರಲ್ಲಿ ಮತ್ತು ನಮ್ಮಲ್ಲಿ ಸುಳ್ಳು ಹೇಳಕ್ಕಾಗ್ತದ? ಆಗುದಿಲ್ಲ. ಹ್ಮ್, ವೈದ್ಯರಲ್ಲಿ ಮತ್ತು ಸಲಹೆಗಾರರಲ್ಲಿ ನೀವು ಸುಳ್ಳು ಹೇಳಬಾರ್ದು. ಹ್ಮ್. ಇದ್ದದನ್ನು ಇದ್ದ ಹಾಗೆ ಓಪನ್ ಆಗಿ ಹೇಳಿ. 3ನೇ ದಿನ ಬಂದು ನೀನು ನಾನು ಪರಿವರ್ತನೆ ಆಗಿದ್ದೇನೆ ಅಂತ ಹೇಳಬೇಡ, ಹ್ಮ್. ಆದ್ರೆ ಮಾತ್ರ ಹೇಳು. ಹ್ಮ್. ಈ ರೀತಿ ಓಪನ್ ಮೈಂಡ್ ಬೇಕು, ಆನೆಸ್ಟಿ, ಓಪನ್ ಮೈಂಡ್. ಮೂರನೇದು ಬಿಚ್ಚು ಮನಸ್ಸು ಮತ್ತು ಹಾನೆಸ್ಟಿ, ಓಪನ್ ಮೈಂಡ್ನೆಸ್, ವಿಲ್ಲಿಂಗ್ನೆಸ್, ವಿಲ್ಲಿಂಗ್ನೆಸ್. ಬಿಡಬೇಕೆನ್ನುವಂತ ಹಂಬಲ ಬೇಕು. ನಾನು ಇದಕ್ಕೊಂದು ಆಡ್ ಮಾಡ್ಬೋದಾ ಸರ್? ಖಂಡಿತ ನನಗೆ ಅನ್ನಿಸ್ತಾರೆ. ಖಂಡಿತ ಸರ್. ಅಂದ್ರೆ ನನ್ನ ಲೈಫಲ್ಲೂ ನಾನು ಕೆಲವು ನೋಡಿದ್ದನ್ನು ಹೇಳ್ತೀನಿ, ನಮ್ಮ ಅನುಭವ ಹೇಳ್ಬೇಕಲ್ಲ. ಕರೆಕ್ಟ್ ಸರ್. ಯಾರಿಗೆ ಜೀವನದ ಗುರಿ ಇರಲ್ವೋ, ಗೋಲ್ ಇರಲ್ವೋ, ಅವನು ಚಟಕ್ಕೆ ಇದಾಗ್ತಾನೆ ಅನ್ನೋದು ನನ್ನದೊಂದು ಇದು ಸರ್. ಈಗ ಫಾರ್ ಎಕ್ಸಾಂಪಲ್ ಒಂದು ಗೋಲ್ ಇದೆ ಅವನಿಗೆ ಅಂತ, ಓಕೆನಾ? ಅವಾಗ ಅವನಿಗೆ ನಾನು ಹೆಂಗಿದು ಡೈವರ್ಟ್ ಆಗಬೇಕು, ನನ್ನ ಗೋಲ್ ದೊಡ್ಡದಾ ಅಥವಾ ನನಗೆ ಈ ಚಟ ಮುಖ್ಯನಾ ಅನ್ನೋದು ಎರಡು ಬಂದಾಗ, ಎಕ್ಸಾಕ್ಟ್ಲಿ. ಇದು ನಾವೊಂದು ಆರ್ಟಿಸ್ಟ್ ಆಗಿ ಸರ್, ಆರ್ಟಿಸ್ಟ್ ಆಗಿ ನಮಗೆ ನಮ್ಮ ಸಿನಿಮಾದ ಅಥವಾ ಟಿವಿ ಮುಂದೆ ಜನಕ್ಕೆ ಕಾಣಿಸ್ಕೊಳ್ಳೋದೇ ಒಂದು, ನಮ್ಮ ದೇಹವನ್ನು ಇಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್. ಕರೆಕ್ಟ್ ಸರ್. ಇದು ಬರೀ ಡ್ರಿಂಕ್ಸ್ ಮ್ಯಾಟ್ರ್ ಹೇಳ್ತಾ ಇಲ್ಲ ನಾನು. ಇವನ್ ನಾವೇನಾದ್ರು ತಿನ್ಬೇಕಂದ್ರೂ, ಈಗೇನೋ ನಾನು ತ್ಯಾಗ ಮಾಡಬೇಕು, ಇವಾಗ ನಾನು ಇಷ್ಟು ತಿನ್ನಬಾರ್ದು, ಇನ್ಮೇಲೆ ಡಯಟ್ ಮಾಡಬೇಕು ಅಂತ ಬಂದಾಗ್ಲೂ ನನಗೆ ಗೋಲ್ ಇಲ್ಲ ಅಂತಂದ್ರೆ ನನಗೆ ಇದು ಬಿಡಬೇಕು ಅಂತ ಅನ್ಸೋದೇ ಇಲ್ಲ. ಸೊ ಎಲ್ಲರಿಗೂ ಅದೊಂದು ಗೋಲ್ ಇರಬೇಕು. ನನ್ನ ಸ್ನೇಹಿತನೊಬ್ಬ, ಆ್ಯಕ್ಚುಲಿ ಹೆಸರು ಬೇಡಪ್ಪ, ಒಂದು ಎಕ್ಸಾಂಪಲ್ ಆಗಿ ತೊಗೊತೀನಿ. ಅವ್ನು ಅದೇ ಹೇಳ್ದ, ಅವ್ನಿಗೆ ಇಲ್ಲಿ ಆಲ್ಮೋಸ್ಟ್ ತುಟಿ ಎಲ್ಲ ಸುಟ್ಟೋಗಿತ್ತು, ಅಷ್ಟು ಸ್ಮೋಕ್ ಮಾಡ್ತಾ ಇದ್ದಿದ್ದು ನನಗೆ ಪರಿಚಯ ಇದ್ದಾಗಿಂದ. ಸೊ ಒಂದು ಫೈನ್ ಡೇ ಯಾವತ್ತೋ ಸಿಕ್ಕಿದಾಗ ಬಿಟ್ಬಿಟ್ಟಿದ್ದೀನಿ ಅಂತಂದೆ. ಹೇಗೆ ಅಂತಂದೆ, ಒಂದು ರಾತ್ರಿ ಅವನಿಗೆ ಸಿಗರೆಟ್ ಸೇದಬೇಕು ಅಂತ ಅನಿಸಿ ಎಲ್ಲೂ ಸಿಕ್ಕಿಲ್ವಂತೆ ಅವತ್ತು. ಯಾವಾಗಲೂ ಮಧ್ಯರಾತ್ರಿ ಎಚ್ಚರ ಆಗ್ಬಿಟ್ಟಿದೆ ಸೇದ್ಬೇಕಂತ, ಮನೇಲಿ ನೋಡ್ತಾನಿಲ್ಲ, ತಲೆ ಕೆಡ್ತಾ ಇದೆ, ಶಿವರಿಂಗ್, ರೋಡ್ ಎಲ್ಲ ಓಡಾಡಿ ಯಾವುದೋ ಗಲ್ಲಿಲಿ ಏನೋ ನೋಡೋಣ ಅಂತ ಹೋದಾಗ ಅದು ಫುಟ್ಪಾತ್ ಮೇಲೆ ಒಂದು ಯಾರೋ ಸೇದ್ ಬಿಸಾಕಿರೋದು ಒಂದು ಸಿಗರೆಟ್ ಇತ್ತಂತೆ. ಅವನ ಬಗ್ಗೆ ಅದನ್ನು ತಗೊಳಕ್ ಹೋದ್ನಂತೆ ಸರ್. ನೋಡಿ ಇಲ್ಲಿ ಮಜಾ ಇದೆ, ಅಲ್ಲಿ ಮನ ಪರಿವರ್ತನೆ ಹೆಂಗಾಗುತ್ತೆ ಅಂತ. ಅವನ ಬಗ್ಗೆ ತಗೊಂಡಾಗ ಅವನಿಗೊಂದು ಶಾಕ್ ಹೊಡಿತಂತ. ಅವನಿಗೆ ನೋಡ್ತಾನಂತೆ, ಎಂಥ ಫುಟ್ಪಾತಲ್ಲಿ ಇದ್ದೀನಿ, ಮನೆಯಿಂದ ಇಲ್ಲಿ ಇದೊಂದು ಅರ್ಧ ಯಾರೋ ಸೇದ್ ಬಿಸಾಕಿರೋ ಸಿಗರೇಟು ನನ್ನ ಇವತ್ತು ಇಲ್ಲಿ ಕರ್ಕೊಂಬಂದ್ಬಿಡ್ತಲ್ಲ ಅಂತ ಅವತ್ತು ಅವ್ನು ಶಪಥ ಮಾಡಿದ್ನಂತೆ. ಇಲ್ಲ, ನನ್ನನ್ನು ಇದು ಆಡಿಸ್ತಾ ಇದೆ, ಸೊ ನಾನು ಇದನ್ನು ಬಿಡಬೇಕು. ಕರೆಕ್ಟ್ ಸರ್. ಈಸ್ ಅ ವೆರಿ ಇಂಟೆಲಿಜೆಂಟ್ ಗೈ, ಫಂಟಾಬ್ಯುಲಸ್ ರೈಟರು, ವೆರಿ ಟ್ಯಾಲೆಂಟೆಡ್. ಶಾರದೆ ಪುತ್ರ ಅನ್ಬೇಕು ಅಂತ ರೈಟರ್ ಅವನು. ಹೌದು ಸರ್. ಅವ್ನು ಬಿಟ್ಬಿಟ್ಟ ಸರ್ ಅವಾಗ. Correct. ಸೊ ಹಿ ಟೋಲ್ಡ್ ಮಿ ದಿಸ್ ಸ್ಟೋರಿ. ಅವಾಗ ನನಗೆ ಅನ್ಸಿದ್ದೇನಂದ್ರೆ, ಅವನಿಗೆ ಬದುಕಬೇಕು ಅನ್ನೋ ಆಸೆ ಇತ್ತು, ಗುರಿ ಇತ್ತು, ನಾನು ಒಳ್ಳೆ ಬರಹಗಾರ, ನಾನೇನೋ ಆಗಬೇಕು ಅನ್ನೋದಿರುತ್ತಲ್ಲ. ಮೋಸ್ಟ್ ಆಫ್ ದ ಇವ್ರನ್ನ ನಾನು ನೋಡಿರೋದೇನು ಅಂತಂದರೆ ಹ್ಯಾಬಿಟ್ಸ್ ಇರೋರು. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಸರ್, ಚಟ ಅನ್ನೋ ವರ್ಡೇ ಕೆಟ್ಟದು ಅಂತ. ಫಸ್ಟ್ ಆಫ್ ಆಲ್ ಅದು ಏನು ಚಟ ಆದ್ರೂ ಅದು ಪ್ರಾಬ್ಲಮ್ಮೇ. ಅದು ಕುಡಿತಾ ಅಂತಲ್ಲ, ಸಿಗರೇಟ್ ಸರಿ, ಜಾಸ್ತಿ ಟಿವಿ ನೋಡೋದು, ಏನಾದ್ರು ಇರ್ಬೋದು. ಸೊ ಈ ಚಟ ಅಂತ ಬಂದವ್ರಿಗೆ ಗೋಲ್ ಇರಲ್ವೇನೋ ಬಹುಶಃ. ಅವ್ರಿಗೆ ಫಸ್ಟ್ ಗೋಲ್ ಸೆಟ್ ಮಾಡ್ಬೇಕು ನಾವು. ಆನೆಸ್ಟಿ, ಓಪನ್, ವಿಲ್ಲಿಂಗ್ನೆಸ್ ಜೊತೆಗೆ, ಅಣ್ಣ ನಿನಗೊಂದು ಗುರಿ ಇದೆ, ಧ್ಯೇಯ ಇದೆ, ಕನಿಷ್ಠ ಪಕ್ಷ ನಿನಗೆ ನನ್ನ ಸಂಸಾರ ಅನ್ನುವ ಗುರಿನಾರು ಇದೆ. ಕರೆಕ್ಟ್. ಆ ಗುರಿನ ನೀನು ಈ ದೋಣಿ ನಡೆಸ್ತಾ ಇರೋ ನೀನೇನಪ್ಪ, ಅದು ನೀನು ದಡ ಸೇರಿಸ್ಬೇಕು ಅವ್ರು. ನಾನು ಒಂದು ಗೋಲ್ ಅವ್ರಿಗೆ ನಿಮ್ಮ ಪ್ರೋಗ್ರಾಮಲ್ಲಿ ಇರುತ್ತೀವಲ್ಲ, ಸೃಷ್ಟಿ ಇರುತ್ತೆ. 100ಕ್ಕೆ 100. ಆ 4ನೇ ಪಾಯಿಂಟ್ ಏನು ಹೇಳ್ತೀರಿ ನೋಡಿ, ಮದ್ಯ ವ್ಯಸನದ ವ್ಯಾಖ್ಯಾನವೇ ಹಾಗೆ. ಗುಣ, ನಡತೆ, ಸ್ವಭಾವ, ಆಲೋಚನೆ ಮತ್ತು ಭವಿಷ್ಯವನ್ನು ಹಾಳು ಮಾಡುವ ವಸ್ತುಗಳು. ನೋಡಿ, ಅವನಿಗೆ ಆ ಭವಿಷ್ಯ ಇಲ್ಲ ಅಂತೇಳಿ ಸ್ಪಷ್ಟ ಗೊತ್ತಿರ್ತದೆ, ಅವನು ಅಸಹಾಯಕನಾಗಿರ್ತಾನೆ. ಆಗ ಅವನಿಗೆ ಸಹಕಾರ ಮಾಡಿ, ಈ ಶಿಬಿರದಲ್ಲಿ ಸಹಕಾರ ಮಾಡಿ ಅವರಿಗೆ ಅದಕ್ಕೆ ಪೂರಕವಾದ ವಾತಾವರಣ ನೋಡಿ. ಎದ್ದೇಳು, ಸ್ವಾಮಿ ವಿವೇಕಾನಂದರ ಮಾತು, ಏಳು ಎದ್ದೇಳು, ಗುರಿ ಮುಟ್ಟುವ ತನಕ ಹೋರಾಡು, ನಿನ್ನ ಜೀವನವನ್ನು ರೂಪಿಸುವ ಎಲ್ಲ ಶಕ್ತಿ ಸಾಮರ್ಥ್ಯ ಅದು ನಿನ್ನಲ್ಲಿಯೇ ಇದೆ ಅಂತೇಳಿ ನಾವು ಅಲ್ಲಿ ಪ್ರೆಸ್ ಮಾಡ್ತೇವೆ. ಅದು ನಿನ್ನಲ್ಲಿಯೇ ಇದೆ, ಏಳು, ಇವತ್ತೇ ನಿನ್ನ ಭವಿಷ್ಯತ್ತಿನ ನಿರ್ಮಾಣಕ್ಕೆ ಈ ಶಿಬಿರದಲ್ಲೇ ಅಡಿಪಾಯ ಹಾಕು. ಇಲ್ಲಿ ಶಿಬಿರದಲ್ಲಿ ಕೂತ್ಕೊಂಡು ನಿನ್ನ ಸ್ವಾಟ್ ಅನಾಲಿಸಿಸ್ ಮಾಡು, ನಿಂದು ಎಷ್ಟು ಸ್ಟ್ರೆಂತ್ ಇದೆ ಅಂತ ನೋಡು. ಈ ಶಿಬಿರ ಎಷ್ಟು ದಿನದ್ದು ಸರ್? 8 ದಿವಸದ್ದು.
8 ದಿನನಾ ಸರ್? 8 ದಿನ 8 ದಿನಕ್ಕೆ ಆಗುತ್ತಾ ಮನ ಪರಿವರ್ತನೆ ಆ ಖಂಡಿತ ರೇಂಜ್‌ಗೆ ಆಗ್ತದೆ. ಬಂದವ್ರಿಗೆ? ಖಂಡಿತ ಆಗ್ತದೆ. ಹೌದಾ? ಸರ್, ಈಗ ಯಾವಾಗ ಒಂದು ಕಾಯಿಲೆಗೆ ಮದ್ದಿಲ್ಲ ಅಂತೇಳಿ ಇದೆ, ಹ್ಮ್. ಹಾಗಾದ್ರೆ ಅವನಿಗೆ ಎಷ್ಟು ದಿನ ಅಡ್ಮಿಟ್ ಮಾಡ್ತೀರಿ ನಾವು? ಈಗ ಹ್ಮ್. ನನಗೆ ಅದೇ ಆ ಕ್ವೆಶ್ಚನ್ ನನಗೆ ಕಾಡಿಯೇ ನಾನು 8 ದಿನದ ಶಿಬಿರ ಮಾಡ್ತಾ ಇರೋದು. ಓಕೆ. ಡಿ ಅಡಿಕ್ಷನ್ ಸೆಂಟರ್ಗಳಲ್ಲಿ ಹ್ಮ್. ಮಿನಿಸ್ಟ್ರಿ ಆಫ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್‌ನ ಮ್ಯಾನ್ಯುವಲ್ ಅಲ್ಲಿ ನಾನು ಹ್ಮ್. ನೋಡಿದ್ದೇನೆ 15 ಟು 21 ಡೇಸ್ ಅವನಿಗೆ ಬೇಕು ಅಂತ ಟ್ರೀಟ್ಮೆಂಟ್. ಮಿನಿಮಮ್ ಆಗ್ಬೇಕಲ್ಲ ಸರ್ ಮಿನಿಮಮ್. ಅದು? ಹಾ. ಎರಡನೇದಾಗಿ ಕೆಲವರು 3 ತಿಂಗಳು ನಿಲ್ಲಿಸ್ತಾರೆ, ಕೆಲವರು ಹಾ. 6 ತಿಂಗಳು ನಿಲ್ಲಿಸ್ತಾರೆ, ಹಾ. ಹಣ ತಗೊಳ್ತಾರೆ. ಹ್ಮ್. ಒಂದು ಮಾತು ಸೂಕ್ಷ್ಮ ಹೇಳ್ತೇನೆ ಸರ್, ಇವನು ಹ್ಮ್. ಕೊಡದು ಮೊದಲೇ ಎಲ್ಲ ಹಾಳು ಮಾಡಿದ್ದಾನೆ. ಹ್ಮ್. ಡಿ ಅಡಿಕ್ಷನ್ ಸೆಂಟರ್ಗೆ ಹಣ ಕೊಡಬೇಕಾದವರು ಯಾರು? ಮನೆಯವ್ರು ಕೊಡು. ಮನೆಯವರು ಕೊಡಬೇಕು. ಹ್ಮ್. ಮನೆಯವರು ಕೊಡ್ತಾರೆ, ಅವ್ರು ಎಲ್ಲಿಂದ ಕೊಡಬೇಕು? ಸಾಲ ಮಾಡಿ ತಿರ್ಗಾ ತಗೊಳ್ಬೇಕು. ಅವ್ರಿಗೊಂದು ಸಮಸ್ಯೆ ಅದು. ಎಲ್ಲೂ ಕೇಳಬೇಕು, ಸಾಲ ಮಾಡಿ. ಮನೆಯವರಲ್ಲಿ ಸಾಲ ಕೇಳಿದ್ರೆ ಏನು ಹೇಳ್ತಾರೆ? ನಿನ್ನ ಗಂಡ ಎಲ್ಲಿ ಸರಿ ಆಗ್ತಾನೆ ಅವ, ಹ್ಮ್. ಅವನಿಗೆ ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ. ಹ್ಮ್. ಮತ್ತೇನೋ ಸಾಲ ಮಾಡಿ ಕೊಡ್ತಾಳೆ ಪಾಪ. ಹ್ಮ್. ಆಯಿತು, ಅವ 2 ತಿಂಗಳು ಹಾಸ್ಪಿಟ್ಲಲ್ಲಿ ನಿಂತ, ಹ್ಮ್. ಎಲ್ಲೋ ಡಿ ಅಡಿಕ್ಷನ್ಸಲ್ಲಿ ನಿಂತ, ವಾಪಸ್ ಮನೆಗೆ ಬಂದ ನಂತರ ಅವನು ಕುಡಿಯುತ್ತಿಲ್ಲ ಎನ್ನುವಂಥ ಯಾವ ಗ್ಯಾರಂಟಿ? ನನ್ನ ನೆಕ್ಸ್ಟ್ ಪ್ರಶ್ನೆನೂ ಅದೇ ಇತ್ತು. ಈಗ 8 ದಿನದಲ್ಲೇ ಇದು ಟಾರ್ಗೆಟ್ ಆಗೋದಲ್ದೆ ಹಾಂ ಆಮೇಲೆ ನಿಮ್ ಫಾಲೋ ಅಪ್ ಏನು? ನೋಡಿ, ಈಗ ಆಚೆ ಹೋದ್ರು ಅವ್ನು ಅದಕ್ಕೆ ತಿರ್ಗಾ ಕುಡಿಯಲ್ಲ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ ನೋಡಿ. ಹಾ. ಅಲ್ಲಿಂದ ಬಂದ ನಂತರ ಹಾ. ಅವನು ಬಿಡ್ತಾನಂತ ಹೇಳುವ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇರಲ್ಲ. 3 ತಿಂಗಳ ಅವಧಿಯಲ್ಲಿ ಇವನು ದುಡಿಯುವ ವ್ಯಕ್ತಿಯಲ್ಲಿ ಒಳಗಿದ್ದಾನೆ, ಅಷ್ಟು ಹ್ಮ್. ಸಮಯ ಲಾಸ್ ಆಯಿತು. ಹೌದು. ಹಾಗಾಗಿ ನಾವು ಇದಕ್ಕೆ ಕಂಡುಕೊಂಡದ್ದು ಕಡಿಮೆ ದಿನ ಹ್ಮ್. ವಿಡ್ರಾವಲ್ ಸಿಂಪ್ಟಮ್ಸ್ ಮ್ಯಾನೇಜ್ಮೆಂಟ್ ಓಕೆ. ಆಗುವವರೆಗೆ ಮಾತ್ರ ಅವನಿಗೆ ಚಿಕಿತ್ಸೆ ಕೊಡಬೇಕು. ಅದು ಬೇಕಾದ್ರೆ 5 ದಿನದಲ್ಲಿ ನಿಲ್ಲಿ, 6 ದಿನದಲ್ಲಿ ನಿಲ್ಲಿ. ಹ್ಮ್. ಆದರೆ ಅದಕ್ಕೆ ನಮ್ಗೆ ಗೊತ್ತಿದೆ, ಅದಕ್ಕಾಗಿ 8 ದಿನದ ಮೊದಲು ವಿಡ್ರಾವಲ್ ಸಿಂಪ್ಟಮ್ಸ್ ಮ್ಯಾನೇಜ್ಮೆಂಟ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಕಷ್ಟ ಇದೆ. ಅದಕ್ಕಾಗಿ ಮಿನಿಮಮ್ ಪೀರಿಯಡ್ 72 ಗಂಟೆ ಅವನ ಬಾಡಿಯಲ್ಲಿರುವ ಮದ್ಯಪಾನ ಹೋಗ್ಲಿಕ್ಕೆ ಬೇಕು. 72 ಹೌದು. ಅವರ್ಸ್. ಆ ನಂತರ ಅವನಿಗೆ ಕೆಲವರಿಗೆ ರಮ್ ಫಿಟ್ಸ್ ಬರುತ್ತೆ, ಓ. ಬಿದ್ದು ಬಿಡ್ತಾರೆ. ಹ್ಮ್. ಕೆಲವರಿಗೆ ಕ್ರ್ಯಾಂಪ್ಸ್ ಬರುತ್ತೆ, ಹ್ಮ್. ಮಸಲ್ಸ್ ಕ್ರ್ಯಾಂಪ್ಸ್ ಬರುತ್ತೆ, ಸರಳಿನಾಗೆ ಆಗ್ತಾನೆ ಅವ. ಹ್ಮ್. ಕೆಲವರಿಗೆ ನಡುಕ ಬರುತ್ತೆ, ಹೀಗೆ ನಡುಕ, ಊಟ ತಿನ್ನಕ್ಕಾಗಲ್ಲ. ಹೌದೌದು. ಅಂಥವರಿಗೆ ನಾವು ಹೋಗುವಾಗ ಸೂಜಿಗೆ ನೂಲು ಹಾಕ್ಲಿಕ್ಕೆ ಟಾಸ್ಕ್ ಕೊಡ್ತೇವೆ. ಓ. ವೆಯ್ಟ್ ಒಂದು ಇಡ್ಲಿ ತಿನ್ನು ಅಂತ ಹೇಳಿದ್ರೆ ಬೇಡ ಸರ್ ವಾಂತಿ ಆಗ್ತದೆ ಅಂತ ಫಸ್ಟ್ ಹೇಳ್ತಾನೆ. ಹ್ಮ್. ಸೆಕೆಂಡ್ ಒಂದು ಇಡ್ಲಿ ಕಷ್ಟದಲ್ಲಿ ತಿಂತಾನೆ. ಹ್ಮ್. 3ನೇ ದಿನ 3ನೇ ಇಡ್ಲಿ, 4 ಇಡ್ಲಿ, ಹೋಗ 5, 6, 7 ಇಡ್ಲಿ ತಿಂದು ಹ್ಮ್. ಅವನ ಲಿವರ್ ಕೆಲಸ ಮಾಡಿದ ಮೇಲೆ ಹ್ಮ್. ಅವನ ಶರೀರದಲ್ಲಿ ಹಸಿವು ಬರುವ ಹಾಗೆ ಮಾಡ್ತೇವೆ. ಹ್ಮ್. ನಾವು ಹೋಗುವಾಗ ಮಾಡುವ ಕೆಲಸ ಏನು ಗೊತ್ತಾ ಸರ್? ಹ್ಮ್. ಸರಾಯಿ ಇಲ್ಲದೆ ಅವನು ಊಟ ಮಾಡಬೇಕು, ಹ್ಮ್. ಸರಾಯಿ ಇಲ್ಲದೆ ಮಾತಾಡಬೇಕು, ಸರಾಯಿ ಇಲ್ಲದೆ ಧೈರ್ಯ ಬರಬೇಕು. ಒಬ್ಬೊಬ್ರು 2 ಕೆಜಿ ಜಾಸ್ತಿ ಆಗ್ತಾರೆ, 3 ಕೆಜಿ ಜಾಸ್ತಿ ಆಗ್ತಾರೆ. ಹ್ಮ್. ಅಂದರೆ ಅವನಿಗೆ ಶಿಬಿರದಲ್ಲಿ ಕುಡಿತ ಬಿಟ್ಟಾಗ ಹ್ಮ್. ನೋಡಿ, ಕುಡಿತ ಅಂತ ಹೇಳಿದ್ರೆ ಏನು? C2H5OH ಎನ್ನುವ ರಾಸಾಯನಿಕ ಸೂತ್ರ ಇರುವ ಹ್ಮ್. ಮಿಥೇಲ್ ಆಲ್ಕೋಹಾಲ್. ಆ. ಅದರಲ್ಲಿ ಯಾವುದೇ ಪ್ರೋಟೀನ್ ಇಲ್ಲ, ಜೀವಸತ್ವ ಇಲ್ಲ, ಜೀವಸಾರ ಇಲ್ಲ, ಖನಿಜಾಂಶ. ಇದು ಸ್ಲೋ ಕಿಲ್ಲಿಂಗ್ ಪಾಯ್ಸನ್ ಅಂತಲೇ ಹೆಸರು. ಹ್ಮ್. ಟಾನಿಕ್ ಕುಡ್ದವನೇ ಬದುಕಲ್ಲ, ಹ್ಮ್. ಹಾಲು ಕುಡ್ದವನೇ ಬದುಕಲ್ಲ, ಮತ್ತೆ ಆಲ್ಕೋಹಾಲ್ ಕುಡ್ದವನು ಬದುಕಲ್ಲ. ಬದುಕ್ತಾರ? ಹೌದು. ಹೌದು. 1-2 ದಿನ ಅಲ್ಲ, ಹ್ಮ್. ವರ್ಷಗಟ್ಲೆ ಹ್ಮ್. ಈ ಸರಾಯಿ ಹ್ಮ್. ತಮ್ಮ ಬಾಡಿಗೆ ಹೋದಾಗ ಹ್ಮ್. ಏನಾಗುತ್ತೆ? ಹ್ಮ್. ಅವನಿಗೆ ಕಡಿಮೆ, ಅವನು ಎಲ್ಲ ವಿಷಯದಲ್ಲೂ ಕ್ಷೀಣಿಸ್ತಾನೆ. ಹ್ಮ್. ಹ್ಮ್. ಕೊನೆಗೆ ಅವನಿಗೆ ಎಲ್ಲಿವರೆಗೆ ಅದು ಆಗ್ತದೆ ಅಂತ ಹೇಳಿದ್ರೆ ಮತ್ತೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ, ಗುರಿ ನಿರ್ಧಾರ ಮಾಡ್ಲಿಕ್ಕೂ ಆಗೋದಿಲ್ಲ. ಹ್ಮ್. ಮತ್ತೆ ಅವನಿಗೆ ಮತ್ತು ಆಗೋದು ಜಿಗುಪ್ಸೆ. ಹ್ಮ್. ಸರ್, ಆ ಒಂದು ವೇಳೆ ನಾವು ಸಹಾಯ ಮಾಡದಿದ್ದರೆ ಅವನು ಹೋಗೋದು ಜಿಗುಪ್ಸೆಗೆ, ಆತ್ಮಹತ್ಯೆ ಮಾಡಿ ಹೌದು 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 ಹೌದು. ಆತ್ಮಹತ್ಯೆ ಮಾಡುವಂಥ ನಿರ್ಧಾರಕ್ಕೆ ಕೈ ಹಾಕ್ತಾನೆ. ಹೌದು. ಅದಕ್ಕಾಗಿ ಈ ಶಿಬಿರಗಳಲ್ಲಿ ನಾವು 100 ಜನರನ್ನು ಸೇರಿಸಿದರೆ 60 ಜನರನ್ನು ಸೇರಿಸಿ ಎಲ್ಲರೂ ಬಿಡ್ತಾರಂತ ಹೇಳಿ ಅಲ್ಲ. ಹ್ಮ್. ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾರೆ, ಹ್ಮ್. ಔಟ್ ಆಫ್ 100 20 ಜನ ಬಿಟ್ಟರೆ ಬೆಸ್ಟ್ ರಿಸಲ್ಟ್ ಅಂತ. 20 ಬಿಟ್ರೆ ಬೆಸ್ಟ್ ರಿಸಲ್ಟ್, ದಿ ಬೆಸ್ಟ್ ರಿಸಲ್ಟ್, ಎಕ್ಸಲೆಂಟ್ ರಿಸಲ್ಟ್ ಅಂತ ಹೇಳ್ತದೆ. ಆದರೆ ನಮ್ಮ ಕ್ಯಾಂಪ್ಗಳಲ್ಲಿ 100 ಜನ ಬಂದರೆ ಅವರಲ್ಲಿ 50ರಿಂದ 60% ಜನ ಇದು ಶಾಶ್ವತವಾಗಿ ಬಿಡುವಂಥ ವ್ಯವಸ್ಥೆ ಇದೆ. ಇದು ಅದ್ಭುತ ಅಲ್ಲ ಸರ್ ಇದು ನಂಬರು? ಇದಕ್ಕೆ ಕಾರಣ ಇದೆ ಸರ್. ಧರ್ಮಸ್ಥಳದ ದೊಡ್ಡ ಅಚೀವ್ಮೆಂಟ್ ಲೆಕ್ಕ ಆಯ್ತು ಇವಾಗಲೇ ಇದು. ಇದು ಖಂಡಿತ ಅಚೀವ್ಮೆಂಟ್. ನನ್ನಲ್ಲಿ ನಾನು ಏನು ಇಲ್ಲಿ ದಾಖಲೆ ಕೊಡುವುದಕ್ಕೋಸ್ಕರ ಕೊಡ್ತಾ ಇಲ್ಲ. ನಮ್ಮಲ್ಲಿ ರಾಜ್ಯದಲ್ಲಿ 3100 ನವಜೀವನ ಸಮಿತಿ ಎಂದು ಗ್ರೂಪ್ ಮಾಡಿದ್ದೇವೆ. ಓಕೆ. ಪಾನಮುಕ್ತರು ಒಂದೆಡೆ ಸೇರ್ತಾರೆ, ಮೀಟಿಂಗ್ ಮಾಡ್ತಾರೆ, ಹ್ಮ್. ಅವರಿಗೆ ಸ್ವಉದ್ಯೋಗದ ಕಲ್ಪನೆಯನ್ನು ಕೊಡ್ತೇವೆ. ಓಕೆ. ನಿನ್ನೆ ಭರತ್ ಅಂತ ಹೇಳುವಂಥ ಒಬ್ಬ ನವಜೀವನ ಸಮಿತಿಯ ಸದಸ್ಯ ತನ್ನ ಮಡದಿಯೊಟ್ಟಿಗೆ ಇಂಥ ಪಾಡ್ಕಾಸ್ಟ್ನ ಸಂದರ್ಭದಲ್ಲಿ ನನಗೆ ಭೇಟಿಯಾದ. ದಾರಿಯಲ್ಲಿ ಬರುವಾಗಲೇ ಎಲ್ಲಿ ಹೋದ್ರೂ ಸಿಗ್ತಾರೆ. ಈಗ ನಮಗೆ 1.5 ಲಕ್ಷ ಜನ ಇದ್ದಾರೆ. ಭೇಟಿಯಾದಂಥ ಸಂದರ್ಭದಲ್ಲಿ ಏನಪ್ಪ ಹೇಗಿದೆ ನಿನ್ನ ಜೀವನ ಅಂತ ಹೇಳಿದರೆ ಅವನು ಮಾತಾಡಲಿಕ್ಕೆ ಬಿಡಲಿಲ್ಲ, ಮಡದಿಯ ಮಾತು. ಸರ್, ನಮ್ಮ ಬದುಕು ಪಾವನ ಆಯಿತು ಸರ್, ನನ್ನ ತಾಳಿಯ ಭಾಗ್ಯ ಉಳಿಯಿತು. ಒಂದು ವೇಳೆ ಇವರು ಕುಡಿತಾ ಹೋಗಿದ್ದಿದ್ರೆ
ಇವತ್ತು ಅವರ ಫೋಟೋ ಮೇಲೆ ಇರ್ತಿತ್ತು ಸರ್. ಹ್ಮ್. ಅವ್ರ ಜೊತೆಯಲ್ಲಿ ನಾನು ಬದುಕುವಾಗೆ ಆಗಿದೆ. ಇದಕ್ಕೆ ಕಾರಣ ಧರ್ಮಸ್ಥಳ, ಇದಕ್ಕೆ ಕಾರಣ ಧರ್ಮಸ್ಥಳದ ಶಿಬಿರ ಅಂತ ಹೇಳಿದರು. ಹ್ಮ್. ಕೊನೆಗೆ ಏನು ಮಾಡ್ತೀಯಮ್ಮ ಈಗ? ಸರ್ ಬ್ಯುಸಿ ಸರ್. ಏನು ಬ್ಯುಸಿ ಅಂತ ಕೇಳಿದೆ. 18 ದನಗಳನ್ನು ಸಾಕ್ತಾ ಇದ್ದೇನೆ. ಓ. ನೀವು ಹೈನುಗಾರಿಕೆ ತರಬೇತಿ ಕೊಟ್ರಿ ಸರ್ ರೂಟ್ ಸೆಟ್ಟಲ್ಲಿ. ಹ್ಮ್. ಇವರು ಹೋಗಿದ್ರು. ಬಂದ್ಬಿಟ್ಟು 5,000 ರೂಪಾಯಿ ನನ್ನಲ್ಲಿತ್ತು. ಒಂದು 25,000 ರೂಪಾಯಿ ಅವರಲ್ಲಿತ್ತು. ಹ್ಮ್. ಒಂದು ದನ ತಗೊಂಡೆವು ಸರ್. ಹ್ಮ್. ಆಮೇಲೆ ಒಂದು ಅಂತೇಳಿ 16 ದನ ಆಯಿತು. ನೋಡಿ. ನಮ್ಮ ಹಟ್ಟಿಯಲ್ಲೇ ಕರು ಹಾಕಿದ 6 ದನಗಳಿವೆ. ಹ್ಮ್. ಇವತ್ತು 25, 30, 40, 50 ಲೀಟರ್ ಹಾಲು ನಾನು ಸೊಸೈಟಿಗೆ ಹಾಕ್ತೇನೆ ಸರ್. ಹ್ಮ್. ನಾವು ಹಾಲು ಕುಡಿತೇವೆ, ಹ್ಮ್. ಸೊಸೈಟಿಗೂ ಹಾಕ್ತೇವೆ. ನಮ್ಮ ದಿನ ಈಗ ಅವರಿಗೂ ಪುರ್ಸೊತ್ತಿಲ್ಲ. ಹ್ಮ್. ದನ ಸಾಕಿದ್ರೆ ಪುರ್ಸೊತ್ತೇ ಇಲ್ಲ. ಹೌದು. ಯಾಕೆ? ಕೊಟ್ಟಿಗೆ ತೊಳಿಬೇಕು, ದನ ತೊಳಿಬೇಕು, ಹ್ಮ್. ಅದಕ್ಕೆ ಹುಲ್ಲು ತರಬೇಕು, ಹ್ಮ್. ಹಾಲು ಕೊಂಡೋಗ್ಬೇಕು, ಹ್ಮ್. ಫೀಡ್ ತರಬೇಕು, ಹ್ಮ್. ಅದನ್ನು ಮೇಯಿಸಬೇಕು. ಹ್ಮ್. ಇದೆಲ್ಲ ಅದ್ರಲ್ಲಿ ಬಿಜಿ ಇರ್ತಾರೆ ಅವರು. ಹ್ಮ್. ಯಾವಾಗ ಅವರು ಬಿಜಿ ಆಗ್ಲಿಕ್ಕೆ ಪ್ರಾರಂಭ ಆದ್ರು ಹ್ಮ್. ಆ ನಂತರದಲ್ಲಿ ಇವತ್ತು ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಹ್ಮ್. ಸರ್. ಆಗ್ಲೇ ನಾನು ಹೇಳಿದ ಮಿಲಿಟರಿ ಮ್ಯಾನ್, ಹ್ಮ್. ಹ್ಮ್. ಅಲ್ಲಿಗೆ ಪುನಃ ವಾಪಸ್ ಹೋಗ್ತೀನಿ ಹಾ, ನಾನು. ಮಿಲಿಟರಿ ಮೆಂದ್ ಹೇಳಿ. ಅದು ಏನಾಯ್ತು, ಮನೆ ವೈನ್ ಶಾಪ್ ಮಾಡ್ಕೊಂಡ. ಹೌದು. ಕೊನೆಗೆ ಆತ್ಮಹತ್ಯೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಹ್ಮ್. ಒಬ್ಬ ದೇಶ ಸೇವೆ ಮಾಡಿದಂಥ ವ್ಯಕ್ತಿ. ಹೌದು, ಅವ್ರಿಗೆ ಹೆಂಗ ಹಂಗ್ ಬಂದ್ಬಿಡ್ತು ಸರ್ ತಲೆಗೆ? ಆ ಆ- ಆ ಒಂದು ಸ್ಟೇಜ್ಗೆ ಹೋಗಿ ಮುಟ್ಟಿದ. ಹ್ಮ್. ಸುಸೈಡ್ ಮಾಡಬೇಕು. ಯಾಕೆ? ಅವನ ಹತ್ರ ಮತ್ತೆ ಯಾರೂ ಬರ್ತಿರ್ಲಿಲ್ಲ. ಹ್ಮ್. ಆತ್ಮಹತ್ಯೆ ಮಾಡಬೇಕು ಅಂತ ಸ್ಟೇಜ್ ಮಾಡಿ ಯೋಚಿಸಿ ತೀರ್ಥಹಳ್ಳಿಯಿಂದ ಕುಂದಾದ್ರಿಗೆ ಬಂದು ಅವನು ಆತ್ಮಹತ್ಯೆ ಮಾಡಬೇಕು ಅಂತ ತೀರ್ಮಾನ ಮಾಡುವಾಗ ಹ್ಮ್. ಒಬ್ಬ ನವಜೀವನ ಸಮಿತಿ ಸದಸ್ಯ ಅವನಿಗೆ ದೇವರ ಹಾಗೆ, ಮಂಜುನಾಥನ ಹಾಗೆ ಪ್ರತ್ಯಕ್ಷ ಆಗ್ತಾನೆ. ನೋಡಿ, ಎಲ್ಲಿಂದ ಎಲ್ಲಿ ಲಿಂಕು ಸರ್ ಇದು? ಅವನು ಸುಸೈಡ್ ಮಾಡ್ಲಿಕ್ಕೆ ಹೋಗ್ತಾನೆ. ಹೇ ಮಂಜು, ನೀನು ಏನು? ಅವನ ಹೆಸರು ದೇವರ ಹೆಸರೇ. ನೋಡಿ ಮತ್ತೆ. ಏನಪ್ಪ ನೀನು ಹೀಗೆ ಆಗಿದ್ಯಾ? ಏನಾಗಿದೆ ನಿನಗೆ? ಹೇಗಿದ್ದಿ ನೀನು ಮಿಲಿಟರಿ ಮ್ಯಾನ್? ಹೌದು. ಏನಾಯ್ತು ನಿಂದು ಅಂತ ಕೇಳಿದರೆ ಆ ವ್ಯಕ್ತಿ ಹೇಳ್ತಾನೆ, ನನಗೆ ಬದುಕು ಬೇಡ, ಸಾಯ್ಲಿಕ್ಕೆ ಹೊರಟಿದ್ದೆ. ಹ್ಮ್. ಯಾಕೆ? ಯಾರಿಲ್ಲ ನನಗೆ, ದೇವರು ಇಲ್ಲ, ನನ್ನ ಮೇಲೆ ನನಗೆ ವಿಶ್ವಾಸ ಇಲ್ಲ, ಹ್ಮ್. ನಾನು ಸತ್ತೋಗ್ತೀನಿ ಅಂತ ಹೇಳಿದರೆ ಅವನನ್ನು ಧರ್ಮಸ್ಥಳದ ವಿಶೇಷ ಮಧ್ಯವರ್ಜನ ಶಿಬಿರ ಅಂತ ನಾವು ಮಾಡ್ತೇವೆ. ಹ್ಮ್. ಅದು ಕಾನ್ಫಿಡೆನ್ಷಿಯಲ್. ಓಕೆ. ಅಲ್ಲಿ ಈಗ ಸಿನಿಮಾ ನಟರು ಬಂದಿದ್ದಾರೆ, ಹಾ. ನಾನು ಹೇಳೋಕ್ಕಾಗಲ್ಲ. ಆ ತರ. ಓಕೆ ಓಕೆ. ಅಂಥದ್ದು ಒಂದು ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, ಹ್ಮ್. ಹ್ಮ್. ತುಂಬ ಜನ ಬರ್ತಾರೆ, ಹ್ಮ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬರ್ತಾರೆ. ಹ್ಮ್. ಮೊನ್ನೆ ಇವರು ಪೊಲೀಸ್ ಇಲಾಖೆಯವರು 6 ಪೊಲೀಸರನ್ನು ತಂದು ಹಾಕಿದ್ರಲ್ಲಿ ಹ್ಮ್. ಎಲ್ಲರೂ ಭಾಳ ಗೌಪ್ಯವಾಗಿರ್ತದೆ, ಯಾವುದೇ ಹ್ಮ್. ಪ್ರಚಾರ ಇಲ್ಲ. ಅಲ್ಲಿಗೆ ತಂದು ಹಾಕಿ, ಹ್ಮ್. ಅಲ್ಲಿಗೆ ತರುವಾಗ ಬಟ್ಟೆ ಬದಲಾಯಿಸಲಿಕ್ಕೆ ಬಟ್ಟೆ ಇಲ್ಲ. ಅದೇ ಅವನ ಪರಿಸ್ಥಿತಿನೇ ಹಂಗಿತ್ತು. ನಮ್ಮ ಶಿಬಿರಾಧಿಕಾರಿಗಳು ಬಟ್ಟೆ ಕೊಟ್ಟರು. ಹ್ಮ್. ಕೊನೆಗೆ ಬಹಳ ಬುದ್ಧಿವಂತ, ಮೌನವಾಗಿ ಎಲ್ಲವನ್ನ ಕೇಳ್ತಾ ಇದ್ದ, ಕ್ಲಾಸ್ ಕೊಡುವಾಗ ಅಳ್ತಾ ಇದ್ದ. ನಾನು ಯೋಚನೆ ಮಾಡಿದೆ, ಈ ವ್ಯಕ್ತಿಯಲ್ಲಿ ಪರಿವರ್ತನೆ ಖಂಡಿತ ಖಂಡಿತ. ಬರ್ಬೋದು. ಯಾಕಂದ್ರೆ ಪ್ರಾಯಶ್ಚಿತ್ತ ಕಾಣ್ತಾ ಇದೆ. ಪ್ರಾಯಶ್ಚಿತ್ತ ಕಾಣ್ತಾ ಇದೆ. ಎಡೆಯಲ್ಲಿ ನಾನು ಕರೆದೆ, ನೋಡಪ್ಪ, ಒಂದು 2 ಅನಿಸಿಕೆ ನೀನು ಹೇಳು, ನಾಳೆ ಹೆಗ್ಡೆಜ್ಜಿ ಅವರು ಬರ್ತಾರೆ ಕ್ಯಾಂಪಿಗೆ, ಹ್ಮ್. ನೀನೇ ಹೇಳಬೇಕು ಅಂತ ನನಗೆ ಆಸೆ ಅಂತ ಹೇಳಿ. ಹ್ಮ್. ಸರ್ ನಾನು ಇವತ್ತು ಮಾತಾಡಲ್ಲ. ಯಾಕೆ? ನಾನು ಇವತ್ತು ಬಾಲೆ ಸರ್, ಮಗು. ಹ್ಮ್. ನಾನು ಸಾಧನೆ ಮಾಡಲಿಲ್ಲ ಸರ್. ಹ್ಮ್. ನಾನು ಹೊರಗೆ ಹೋಗಬೇಕು. ಹೊರಗೆ ಹೋಗಿ ಹೋದ ಹೆಂಡತಿ ವಾಪಸ್ ಬರಬೇಕು. ಹ್ಮ್. ನನ್ನ ಹಿರಿಯರೆಲ್ಲ ನನಗೆ ಆಶೀರ್ವಾದ ಮಾಡಬೇಕು. ಹ್ಮ್. ನನ್ನ ದೇವರನ್ನು ನಾನು ಪೂಜಾ ಸ್ಥಾನದಲ್ಲಿ ಇಟ್ಟುಕೊಂಡು ಪೂಜೆ ಮಾಡಬೇಕು. ಹ್ಮ್. ನನ್ನ ಕಾಯಕವನ್ನು ನಾನು ಮುಂದುವರಿಸಬೇಕು. ನನ್ನ ಗುರಿ ನಾನು ತೀರ್ಮಾನ ಮಾಡಿದ್ದೇನೆ, ಅದನ್ನು ಸಾಧಿಸಬೇಕು ಅಂತೇಳಿ ಯೋಚನೆ ಮಾಡಿ. 2 ಮಕ್ಕಳು ಅವನಿಗೆ, ಹ್ಮ್. ಮಕ್ಕಳ ಪ್ರೀತಿ ಇಲ್ಲ. ಹಾಗಾಗಿ ಆಲೋಚನೆ ಮಾಡ್ತಾನೆ. ಆಮೇಲೆ ನಾನು ಬಂದು ಮಾತಾಡ್ತೇನೆ, 1 ವರ್ಷ ಬಿಟ್ಟು ಬಂದು ಮಾತಾಡ್ತೀನಿ ಅಂತ. ಕಾನ್ಫಿಡೆನ್ಸ್ ನೋಡಿ ಅವನು. ಆಯಿತು, ನಿನ್ನ ಇಚ್ಛೆಗೆ ಬಿಟ್ಟದ್ದು ಅಂತೇಳಿ ಬಿಟ್ಬಿಟ್ಟೆವು. 1 ವರ್ಷ ಬಿಟ್ಟು, ನೀವು ನಂಬ್ತಿರೋ ಬಿಡ್ತಿರೋ, ಆ ವ್ಯಕ್ತಿ ಇವತ್ತು ಅವರನ್ನು ನಾವು ಹೇಳಿದರೆ ಅವರು ನಮ್ಮ ಶಿಬಿರಕ್ಕೆ ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಹೌದಾ? ಆ ವ್ಯಕ್ತಿ ಏನು ಮಾಡ್ತಾನೆಂದರೆ, ಅವನಿಗೆ ನಿತ್ಯ ಒಂದು ಅಭ್ಯಾಸ. 1 ವರ್ಷ ಅವನ ಹೆಂಡತಿ ಬರಲಿಲ್ಲ, ಹ್ಮ್. ಒಂದು ಹೋಟ್ಲಲ್ಲಿ ಹೋಗಿ ಚಾ ಕುಡಿಯುವ ಅಭ್ಯಾಸ. ಹ್ಮ್. ಆಗ ಒಂದು ಪೇಪರ್ ಓದುವ ಅಭ್ಯಾಸ. ಹ್ಮ್. ಈ ಪೇಪರಲ್ಲಿ ಇವನಿಗೆ ಏಜು 33. ಹ್ಮ್. ಪೇಪರಲ್ಲಿ KPSC ಎಕ್ಸಾಮ್ ಬರೀಲಿಕ್ಕೆ ಒಂದು ಅವಕಾಶ. ಓಕೆ. ನೋಡ್ತಾನೆ, ಬರೀತಾನೆ, ಬರೆದು ಪಾಸ್ ಆಗ್ತಾನೆ. ಏನ್ ಸರ್ ಇದು? ಸತ್ಯ. ಪಾಸ್ ಆಗ್ತಾರೆ. ಲೈವ್ ಅವರನ್ನು ಬೇಕಾದ್ರೆ ಪಾಡ್ಕಾಸ್ಟ್ಗೆ ಕರ್ಕೊಂಡು ಬರ್ತೀನಿ. ಇನ್ನು ಅಯ್ಯೋ ನೀವು ಅವ್ರದ್ದೇ ಒಂದು ಸ್ಟೋರಿ ಮಾಡ್ಬೋದು. ಎಕ್ಸಾಮ್ ಬರೀತಾರೆ. ನೋಡಿ, ಎಂತ ಪೊಟೆನ್ಷಿಯಲ್ ಇರೋ ವ್ಯಕ್ತಿ ಸರ್, ಇದರಿಂದ ಹಿಂಗಾದ್ರೆ ಹಿಂಗೆ ಸರ್ ಲೆಕ್ಕ? ಪಾಸ್ ಆಗ್ತಾನೆ. ಪಾಸ್ ಆಗಿಬಿಟ್ಟು ಹ್ಮ್. ಇವತ್ತು ಪ್ಯಾನಲ್ ಇಂಟರ್ವ್ಯೂಯಲ್ಲಿಯೂ ಪಾಸ್ ಆಗ್ತಾನೆ. ಇವತ್ತು ತಹಸೀಲ್ದಾರ್ ಗ್ರೇಡಲ್ಲಿ ಕೆಲಸ ಮಾಡ್ತಾನೆ. ವಾವ್, ಗ್ರೇಟ್ ಗ್ರೇಟ್ ಗ್ರೇಟ್. ಇವತ್ತು ನಮ್ಮ ಕ್ಯಾಂಪಿನ ಸಂಪನ್ಮೂಲ ವ್ಯಕ್ತಿಯಾಗಿದೆ. ಸೂಪರ್. ಫ್ಯಾಮಿಲಿ ಒಂದಾಗಿದೆ, ಅವರ ಕುಟುಂಬ ನೋಡಬೇಕು. ಸತ್ಯ ಹೇಳುವುದಿದ್ರೆ ನಾವು ಫಲಾನುಭವಿಗಳಲ್ಲ, ನಮ್ಮದು ಹ್ಮ್. ನಮ್ಮ ಕುಟುಂಬದವರೇ. ಅವರೇ
ಧಾರಾಳ ಸಮಸ್ಯೆ ಇತ್ತು. ನಾನು ಆ ಕಡೆ ತೀರ್ಥಹಳ್ಳಿ ಕಡೆ ಹೋದರೆ ನಾನು ಎಲ್ಲಿಯೂ ಊಟ ಮಾಡಲ್ಲ. ಎಲ್ಲಿ ಊಟ ಮಾಡಲಿಕ್ಕೆ ಇವರು ಬಿಡುವುದಿಲ್ಲ. ಹ್ಮ್. ಮನೆಗೆ ಬನ್ನಿ ಸರ್ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅಷ್ಟರ ಮಟ್ಟಿಗೆ. ನಮ್ಮ ಸಂಸ್ಥೆ, ಹ್ಮ್. ನಮ್ಮ ಸಂಸ್ಥೆಯ ಕಾರ್ಯಕರ್ತರು, ಹ್ಮ್. ಸರ್ ನಮ್ಮ ಯೋಜನೆಯಲ್ಲಿ 54 ಲಕ್ಷ ಫಲಾನುಭವಿಗಳು, ಅರ್ಧ ಕರ್ನಾಟಕದ 54 ಲಕ್ಷ ಬೆನಿಫಿಷಿಯರಿ. ಅಂದರೆ ಆ ಮನೆಯಲ್ಲಿ 5 ಜನ 6 ಜನ ಇರ್ತಾರೆ. ಹೌದೌದು, ಹೌದು. ಅರ್ಧ Multiply. ಕರ್ನಾಟಕದ ಜನ ನಮ್ಮ ಯೋಜನೆಯ ಫಲಾನುಭವಿಗಳಿದ್ದಾರೆ. ಸೂಪರ್. 40,000 ಸಿಬ್ಬಂದಿಗಳಿದ್ದಾರೆ ಸರ್. 40 ನಮ್ಮ ಸಿಬ್ಬಂದಿಗಳನ್ನೇ ಒಂದು ಗ್ರೌಂಡಲ್ಲಿ ಸೇರಿಸಿದರೆ, ಅರಮನೆ ಮೈದಾನದಲ್ಲಿ ಸೇರಿಸಿದರೆ ಫುಲ್ ಆಗ್ತಾರೆ. ಫುಲ್ ಆಗುತ್ತೆ. ಹೌದು. ಅಷ್ಟು ಸಿಬ್ಬಂದಿಗಳು ನಮ್ಮಲ್ಲಿದ್ದಾರೆ. ವಿದೌಟ್ ಫಾಲೋ ಅಪ್ ಈ ಕಾರ್ಯಕ್ರಮ ಸಕ್ಸಸ್ ಆಗಲ್ಲ. ಯಾರು ಕೈ ಹಾಕೋದು ಬೇಡ. ಇದು ಅದಕ್ಕೆ ಕೇಳಿದ್ ನಾನು, ಫಾಲೋ ಅಪ್ ಹೆಂಗೆ? ಫಾಲೋ ಅಪ್ 8 ದಿನದ ಬೇರೆ ಟಾರ್ಗೆಟ್ ಇದು. ಆಚೆ ಹೋದ್ಮೇಲೆ ಹೆಂಗೆ ಅಂತ. ಸರ್, ಇದು ಇನ್ಕ್ಯೂರಬಲ್ ಡಿಸೀಸ್. ಹಾ. ಇದು 8 ದಿನದಲ್ಲಿ ಮುಗೀತು ಅಂತೇಳಿ ಹಾ. ನಾವು ಬಿಟ್ರೆ ಕೈ ಚಾಚ್ 9ನೇ ಕೂರಂಗಿಲ್ಲ. ದಿನದಲ್ಲಿ ಶುರು ಮಾಡ್ತಾನೆ. ಹೌದು. ಅವನಿಗೆ ಫಾಲೋ ಅಪ್ ಮಾಡಬೇಕು. ನಾವು ಶಿಬಿರ ಬಿಟ್ಟ ತಕ್ಷಣ ಹ್ಮ್. 6 ತಿಂಗಳು ಆಯಾ ಪ್ರದೇಶದ ಸೇವಾ ಪ್ರತಿನಿಧಿಗಳು, ನಮ್ಮ ಯೋಜನೆಯ ಸೇವಾ ಪ್ರತಿನಿಧಿಗಳು ಅವರನ್ನು ಗುರುತಿಸಿ ಕರೆದು ತಂದು ಅವರ ಆಫೀಸಿಯರ್ ಅವರ ಒಂದು ಕಡೆ ಬನ್ನಿ ಅಂತ ಹೇಳಿ ಅವರಿಗೆ ಹೌ ಆರ್ ಯು ಮೀಟಿಂಗ್ ಅಂತ ಮಾಡ್ತಾರೆ. ಹೌ ಆರ್ ಯು ಮೀಟಿಂಗ್? ಹೇಗಿದ್ಯಪ್ಪ? ದೊಡ್ಡ ಮೀಟಿಂಗ್ ಏನಿಲ್ಲ. ಹೌದೌದು. ಚಾ ಕಾಫಿ ಕೊಡ್ಲಿಕ್ಕೆ ಏನಿಲ್ಲ. ದೇಶ ದೊಡ್ಡದಿದೆ. ಒಂದು ಪುಸ್ತಕ ಇರ್ತಾರೆ. ಹ್ಮ್. ಶಿಬಿರಕ್ಕೆ ಹೋದವಲ್ಲ, ನಿನ್ನ ಹೆಸರಿಗೆಲ್ಲ ಒಂದು ಸಹಿ ಹಾಕು. 6 ತಿಂಗಳು ಹೌ ಆರ್ ಯು ಮೀಟಿಂಗ್ ಮಾಡಿದರೆ ನನ್ನನ್ನು ಎಷ್ಟು ಚೆನ್ನಾಗಿ ಕೇಳ್ತಾರೆ. ಹ್ಮ್. ಅದೊಂದು ಬಹಳ ಕ್ರೂಷಿಯಲ್ ಟೈಮ್ ಅದು. ಹ್ಮ್. ಈ ಲೈಸೆನ್ಸ್ ಸಿಗಬೇಕಾದ್ರೆ 6 ತಿಂಗಳು ಲರ್ನಿಂಗ್ ಲೈಸೆನ್ಸ್ ಕೊಡ್ತಾರೆ. ಅವರ ಲರ್ನಿಂಗ್ ಏನು, ಅವರು ಸಣ್ಣ ಮಕ್ಕಳ ಹಾಗೆ. ಅವರು 6 ತಿಂಗಳು ಕುಡಿತ ಬಿಡುವ ವಾತಾವರಣಕ್ಕೆ ಹೊಂದಿಕೊಂಡು ಹೋಗ್ಬೇಕು. ಸತ್ಯ ಹೇಳುವುದಿದ್ರೆ ಬಿಟ್ಟು ಹೋದದ್ದು ಒಬ್ಬ ಮಾತ್ರ. ಮತ್ತೆ ಯಾರು ಚೇಂಜ್ ಆಗಲಿಲ್ಲ. ಮಡದಿ ಚೇಂಜ್ ಆಗಲಿಲ್ಲ, ಮಕ್ಕಳು ಚೇಂಜ್ ಆಗಲಿಲ್ಲ, ಮನೆ ಚೇಂಜ್ ಆಗಲಿಲ್ಲ, ಊರಿನವ್ರು ಚೇಂಜ್ ಆಗಲಿಲ್ಲ. ಹಳೆ ಗೆಳೆಯರು ಏನು ಹೇಳ್ತಾರೆ, ನೀನು ಯಾವಾಗ ಬಿಡಲಿಕ್ಕೆ, ನೀನು ಬಿಟ್ಟರೆ ಕಾಗೆ ಬಿಳಿ ಆಗ್ಬೋದು, ನನ್ನ ಮೀಸೆಯನ್ನೇ ತೆಗಿತೇನೆ ಅಂತ ಹೇಳಿ ಚಾಲೆಂಜ್ ಹಾಕೋರು ಇರ್ತಾರಲ್ಲ. ನೀನು ಎಷ್ಟೋ ಸಲ ಬಿಟ್ಟಿದ್ಯಪ್ಪ, ನಿನ್ನ ಹಣ ಬರ ಅದೇ. ಹಂದಿಯನ್ನು ತೊಳ್ಕೊಂಡು ಮೇಲೆ ಇಟ್ಟರೆ ಅದೇನು ಪುನಃ ಶುದ್ಧ ನೀರು ಹುಡುಕ್ತದ ಅಂತ ಹೇಳಿಯೇ ಜನರು ಅವರನ್ನು ವ್ಯಸನಿಗಳನ್ನ ಮಾಡ್ತಾರೆ. ಮತ್ತೆ ಈಗ ಬೇಡ, ಒಂದು 4 ದಿನ ಬಿಟ್ಟು ನೋಡೋಣ ಅಂತ ಹೇಳಿ ಹೋಗ್ತಾರೆ ತಮಾಷೆ. ಈ ರೀತಿ ಎಲ್ಲ ಕಡೆ. ಈಗ ಕ್ರಿಕೆಟ್ ಮೈದಾನದಲ್ಲಿ ಬ್ಯಾಟ್ಸ್ಮನ್ ಒಬ್ಬನೇ, ಅಲ್ಲಿ ವಿಕೆಟ್ ಕೀಪರ್ ಪೆವಿಲಿನಿಗೆ ಹೇಗೆ ಕಳಿಸುವುದನ್ನು ನೋಡ್ತಾರೆ. ಬೌಲರ್ ಬೇರೆ ಬೇರೆ ರೀತಿಯವರು ಬರ್ತಾರೆ, ಫೀಲ್ಡರ್ಗಳು ಕ್ಯಾಚ್. ಅಲ್ಲಿ ಅಂಪೈರ್ಸ್ ಅವನಿಗೆ ಯಾವಾಗಲೂ 4 ಕೊಟ್ಟು ಅವನಿಗೆ ಒಮ್ಮೆ ಈಗ ಮಾಡು ಅಂತೇಳಿ ಅನಿಸ್ತದೆ. ಅದು ಬೆಟ್ ಅಲ್ಲಿ ಸ್ಟೇಡಿಯಂ ಅಲ್ಲಿರುವ 20-25 ಸಾವಿರ ಜನ ಇವನು ಔಟ್ ಆಗಬೇಕು ಅಂತ ಬಯಸು. ಆ ಮಧ್ಯೆ ಬ್ಯಾಟಿಂಗ್ ಮಾಡ್ತಾನೆ. ಬ್ಯಾಟಿಂಗ್ ಮಾಡಿ ಸೆಂಚುರಿ ಹೊಡೆದ್ರೆ ಯಾರು ಬೌಲಿಂಗ್ ಹಾಕಿ ಔಟ್ ಮಾಡಬೇಕು ಅಂತ ಯೋಚಿಸಿದಾರೋ ಅವರೇ ಬಂದು ಫಸ್ಟ್ ಬೆನ್ ತಡ್ತಾರಲ್ಲ ಸರ್. ವೆರಿ ಗುಡ್ ಎಕ್ಸಾಂಪಲ್. ಅವರೇ ತಂದು ಬೆನ್ ತಡ್ತಾರೆ, ಅವರೇ ಎದ್ದು ನಿಂತು ಚಪ್ಪಾಳೆ ಹಾಕ್ತಾರೆ. ಮೊನ್ನೆ ಮ್ಯಾಚಲ್ಲಿ ರೋಹಿತ್ ಶರ್ಮರಿಗೆ ಚಪ್ಪಾಳೆ ಹಾಕಿದ ಹಾಗೆ ಎದ್ದು ನಿಂತು ಚಪ್ಪಾಳೆ ಹಾಕ್ತಾರೆ. ಸೋಲ್ಲಿ ಗೆಲ್ಲಿ ಅವನ ಸಾಧನೆಯಲ್ಲಿ ಮೆಚ್ಚಿಕೊಳ್ತಾರೆ. ನಾನು ತೀರ್ಥಹಳ್ಳಿಗೆ ಹೋದರೆ ಅಲ್ಲಿಯ ವೈನ್ ಶಾಪ್ನವ್ರನ್ನ ನೋಡಿ. ನಮ್ಮ ಕಾರ್ಯಕ್ರಮದಲ್ಲಿ ವೈನ್ ಶಾಪ್ನವ್ರು ನಮ್ಮ ವಿರೋಧಿಗಳಲ್ಲ. ಯಾಕೆ ವಿರೋಧಿಗಳಲ್ಲ? ಅವರು ಲೈಸೆನ್ಸ್ ಇದೆ, ಅವ್ರು ಮಾಡ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಅವರು ಎಲ್ಲೂ ನಾವು ಅವರನ್ನು ವಿರೋಧಿಸುವುದಿಲ್ಲ. ನಮಗೆ ಅವರು ವೈರಿಗಳಲ್ಲ. ಅವರು ನಮ್ಮ ಬೇರೆ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡ್ತಾರೆ. ಬೇರೆ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡ್ತಾರೆ. ಇದರಲ್ಲಿ ಸಪೋರ್ಟ್ ಮಾಡಿದ್ರೆ ಬೇಡ ಅಂತ ಹೇಳ್ತೀವಿ ನಾವು. ಒಂದು ತಾತ್ವಿಕವಾಗಿ ಬೇಡ ಅಂತ ಹೇಳ್ತೀವಿ. ಹಾಗೆ ಒಬ್ಬ ವೈನ್ ಶಾಪ್ನವರು, ತೀರ್ಥಹಳ್ಳಿ ವೈನ್ ಶಾಪ್ನವರು, ವಿವೇಕ್ರೆ ನಿಮ್ಮ ಮಧ್ಯವರ್ಜನ ಶಿಬಿರ ಉಂಟಲ್ಲ, ಅದು ಬಹಳ ಸ್ಟ್ರಾಂಗ್, ಬಹಳ ಒಳ್ಳೆ ಕಾರ್ಯಕ್ರಮ. ವೈನ್ ಶಾಪ್ ಮಾಲೀಕ ಹೇಳೋದು ಯಾಕೆ ಸರ್ ಅಂತ ಕೇಳಿದೆ. ಯಾಕಂದರೆ ಯಾವಾಗ ಅವನು ಬಿಟ್ಟಿದ್ದಾನೆ, ಇನ್ನು ಎಲ್ಲ ಈ ಊರಿನವರೆಲ್ಲ ಬಿಟ್ಟ ಹಾಗೆ. ಶತಕುಡುಕರು, ಯಮ ಕುಡುಕರು ಅಂತ ಹೇಳ್ತಾರೆ. ಅಂಥವರು ಬಿಟ್ಟಿದ್ದಾರೆ, ಅಂಥವರು ಜೀವನವನ್ನು ಸುಧಾರಿಸಿಕೊಂಡಿದ್ದಾರೆ. ಹೆಬ್ರಿಯಲ್ಲಿ ಶಿವರಾಮ ಅಂತ ಇದ್ದ, ಜೋಪುಟಿ ಬಟ್ಟೆಯಲ್ಲಿ ಮನೆ ಮಾಡ್ಕೊಂಡಿದ್ದ. ಕ್ಯಾಂಪಿಗೆ ಬರುವಾಗ ನಾನು ಹೇಳಿದ್ದೆ, ನೋಡಪ್ಪ ನಿನ್ನನ್ನು ನಾನು ಅಡ್ಮಿಟ್ ಮಾಡಲ್ಲ, ನಿನ್ನ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ. ಅವನ ಅಡ್ಮಿಟ್ ಮಾಡುವಾಗ ಪ್ಯಾಂಟಲ್ಲಿ ಅವನು ಮಲ ವಿಸರ್ಜನೆ ಮಾಡಿದ್ದ. ಅವನು ಸ್ನಾನ ಮಾಡಿಸಿ ನಾವು ಕ್ಯಾಂಪಲ್ಲಿ ಸೇರಿಸಿದೆವು. ಇವತ್ತು ಆ ವ್ಯಕ್ತಿ, ನಮ್ದಷ್ಟು ದೊಡ್ಡ ಮನೆ ಇಲ್ಲ ಸರ್, 2 ಮಾಳಿಗೆ ಮನೆಯನ್ನು ಕಟ್ಟಿದ್ದಾನೆ. ಧರ್ಮಶ್ರೀ ಪಂಜುರ್ಲಿ ಅನ್ನುವ 2 ಲಾರಿ ಇದೆ. ಇವತ್ತು ಹೆಬ್ರಿಯಲ್ಲಿ ಗೋಪಾಲ್ ಬಂಡೆಯವರಿಯವರು ಇವತ್ತು ದೈವದಿನರಾಗಿದ್ದಾರೆ, ಅಲ್ಲಿಯ ಶಾಸಕರಾಗಿದ್ದವರು. ಇವತ್ತು ಅವ್ರ ಮನೆ ಇನಾಗ್ರೇಷನ್ಗೆ ಬರ್ತಾರೆ. ಇವತ್ತು ರಾಜಕೀಯ ಪಕ್ಷದವರು, ಇವನ್ ಸುನೀಲ್ ಕುಮಾರ್ ಸರ್ ಅವರು ಪರಿಚಯ ಅವರಿಗಿದೆ. ಇವತ್ತು ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿ ಇವತ್ತು ಆ ಶಿವರಾಮ
ಹೆಬ್ರಿಯಲ್ಲಿ ಇದ್ದಾರೆ. ಅಚೀವ್ಮೆಂಟ್ ಮುಂಚೂಣಿಯ ಎಲ್ಲ ಸಂಘಟನೆಗಳಲ್ಲಿ ಇದ್ದಾನೆ ಈಗ. ಅಚೀವ್ಮೆಂಟ್. ಅಚೀವ್ಮೆಂಟ್ ಬಹಳಷ್ಟು ಜನ ನಮ್ಮ ಕ್ಯಾಂಪಲ್ಲಿ ಮಂಡ್ಯದ ಒಬ್ಬ ವ್ಯಕ್ತಿ, ಹೆಸರು ಹೇಳಲ್ಲ, ಆರ್ ಟಿ ಒ ಆಗಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಆದ ಅವರು, ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದವರು, ಅವರಿಗೆ ಹೆಚ್ಚು ಪ್ರಮೋಷನ್ ಸಿಕ್ಕಿ ಸರ್ಕಲ್ ಇನ್ಸ್ಪೆಕ್ಟರ್ ಆದವರು ಇದ್ದಾರೆ. ನಾನು ನಿಮಗೆ ಉದಾಹರಣೆ ಕೊಡ್ಬೋದು ಅಥವಾ ಗೌಪ್ಯವಾಗಿ ನಿಮ್ಗೆ ಹೇಳ್ಬೋದು. ಅಂದರೆ ಅಷ್ಟರ ಮಟ್ಟಿಗೆ ಇವತ್ತು ಸಾಧಕರು ನಮ್ಮಲ್ಲಿದ್ದಾರೆ. ಇವತ್ತು ಈ ಎಲ್ಲ ಸಾಧನೆಗಳ ಮಧ್ಯೆ ನಾವು ಇವತ್ತು ಶಿಬಿರ ಮಾಡಲಿಕ್ಕೆ ನಮ್ಗೇನು ಕಷ್ಟ ಇಲ್ಲ. ಯಾಕೆ ಇವರೇ ತಂದು ಶಿಬಿರಾರ್ಥಿಗಳನ್ನು ಸೇರಿಸ್ತಾರೆ. ನಮ್ದು VIP ಕ್ಯಾಂಪ್ ಅಂತೇಳಿ ನಾವು ಮಾಡ್ತೇವೆ. ಅಲ್ಲಿ ಒಂದೇ ಒಂದು ಜಾಹೀರಾತು ಇಲ್ಲ, ಎಲ್ಲ ಈಗ ಫುಲ್ ಇದೆ. 70 ಜನ ಶಿಬಿರಾರ್ಥಿಗಳಿದ್ದಾರೆ. ಈಗ ನಾನು ಅಲ್ಲಿ ಹೋಗ್ಬೇಕಾಗಿಯೇ ಇಲ್ಲ. ಯಾಕೆ ಅಲ್ಲಿಯ ವಾತಾವರಣ, ನಮ್ಮ ಕ್ಯಾಂಪ್ಗಳಲ್ಲಿ ಈ ಬಿಟ್ಟವರೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಬರ್ತಾರೆ. ಹೌದು ಹೌದು ಅವರೇ ಸರ್. ಅವರ ವಿಟ್ನೆಸ್ಸೇ ಅವರಿಗೆ ಪ್ರೇರಣೆ, ಟೆಸ್ಟಿಮೋನಿ, ಸಾಕ್ಷಿ. ಹಾಗಾಗಿ ಈ ಮಧ್ಯವರ್ಜನ ಶಿಬಿರ ಕಾನ್ಸೆಪ್ಟ್ ಇವತ್ತು ಬಹಳ ಅಗತ್ಯದ ಕಾರ್ಯಕ್ರಮವಾಗಿ ಇವತ್ತು ಸಮುದಾಯದಲ್ಲಿ ಮೂಡಿ ಬರ್ತಾ ಇದೆ. ಮತ್ತೆ ಕನಿಷ್ಠ ದಿನಗಳಲ್ಲಿ ಅವರ ಮನೆ ಬಾಗಿಲಲ್ಲಿ ಯಾರು ಚಿಕಿತ್ಸೆ ಮಾಡಿಕೊಡ್ತಾರೆ. ಈಗ ಡಿಅಡಿಕ್ಷನ್ ಸೆಂಟ್ರಿಗೆ ಅಡ್ಮಿಟ್ ಆದರೆ ಹೋದದ್ದು ಗೊತ್ತಾಗಲ್ಲ, ಬಂದದ್ದು ಗೊತ್ತಾಗಲ್ಲ. ಇಲ್ಲಿ ಹೋದದ್ದು ಎಲ್ರಿಗೂ ಗೊತ್ತಾಗ್ತದೆ. ಕುಡ್ದದ್ದು ಪಬ್ಲಿಕ್ಕು, ಬಿಟ್ಟದ್ದು ಪಬ್ಲಿಕ್. ಯಾವ ಊರಲ್ಲಿ ಅವನು ಕುಡಿದು ಬಿದ್ದಿದ್ದಾನೆ ಅದೇ ಊರಲ್ಲಿ ಕುಡಿತ ಬಿಟ್ಟು ಕುಣಿಬೇಕು ಅಂತ ಹೇಳುದು ನಮ್ಮ ಉದ್ದೇಶ. ಅವನಿಗೆ 2 ಕಣ್ಣು, ಆದರೆ ಅವನ ಮೇಲೆ 1000 ಕಣ್ಣಿದ್ದಾಗ ಮಾತ್ರ ಅವನು ಕುಡಿತ ಬಿಡ್ಲಿಕ್ಕೆ ಸಾಧ್ಯ. ಫಾಲೋ ಅಪ್ ಬೇಕು, ಸ್ಟ್ರಾಂಗು. ಹಾಗಾಗಿ ನಮ್ಮ ಕಾರ್ಯಕರ್ತರು ಫಾಲೋ ಅಪ್ ಮಾಡ್ತಾರೆ. ಈ ಕ್ಯಾಂಪ್ ಇದೊಂದು ದೊಡ್ಡ ಕಾನ್ಸೆಪ್ಟ್ ಸರ್. ಅದೊಂದು ಕಮ್ಯುನಿಟಿ ಫೀಸ್ಟ್, ಸಮುದಾಯದ ಹಬ್ಬ. ಒಂದು ಯಜ್ಞ, ಯಾಗ, ಹೋಮ ಆಗಬೇಕಾದ್ರೆ ಈಗ ಊರಿನವರು ಸೇರಿ, ಒಂದು ಬ್ರಹ್ಮ ಕಲಶೋತ್ಸವ ದೇವಸ್ಥಾನದ ಆಗಬೇಕಾದ್ರೆ ಎಲ್ಲ ಊರಿನವರು ಸೇರಿ ಹೇಗೆ ಅಕ್ಕಿ, ಬೇಳೆ, ಬೆಲ್ಲ, ಹಾಲು ಒಕ್ಕೂಟದವರು ಹಾಲು ಕೊಡ್ತಾರೆ. 1 ವಾರ ಹಾಲಿನ ಖರ್ಚಿಲ್ಲ. ಊರಲ್ಲಿ ಒಂದು ಹಾಲ್ ಇದ್ರೆ ಅದು ಫ್ರೀ ಕೊಡ್ತಾರೆ. ನಾವು ಅಂಥ ಸಮಯವನ್ನೇ ಹುಡುಕ್ತೇವೆ. ಮಾತ್ರ ಸ್ವಲ್ಪ ಮದುವೆ ಇಲ್ಲದ ಸಮಯವನ್ನು ನೋಡಿ ಹಾಲು ಹುಡುಕ್ತೀವಿ. ಅವ್ರು ಬಂದಲ್ಲಿ ಏನು ಕ್ಯಾಂಪ್ ಮಾಡ್ತೇವೆ ಸರ್. ಮೈಕ್ ಆಪರೇಟರ್ ಒಬ್ಬ ಇದ್ರೆ ಅವನು ವಾರಕ್ಕೆ 10,000 ರೂಪಾಯಿ ತಗೊಳ್ತಾನೆ. ಒಬ್ಬ ಫೋಟೋಗ್ರಾಫರ್ ಬಂದರೆ ಸರ್ ಬೇಡವೇ ಬೇಡ, ಇನ್ನೊಂದು ಸ್ಟೋರಿ ಹೇಳ್ತೇನೆ. ಒಬ್ಬ ಫೋಟೋಗ್ರಾಫರ್ ಇದ್ದರು, ಒಳ್ಳೆ ವ್ಯಕ್ತಿ, ಆದರೆ ಎಣ್ಣೆ ಹಾಕುವ ಅಭ್ಯಾಸ ಇತ್ತು, ಅವನಿಗೆ ಕುಡಿಯುವ ಅಭ್ಯಾಸ ಇತ್ತು. ಅವನು ಹೇಳ್ಕೊಂಡಿಲ್ಲ. ಅವನು ಕ್ಯಾಂಪಲ್ಲಿ ಬರ್ತಾನೆ, ನಿತ್ಯ ಫೋಟೋ ತೆಗಿತಾನೆ, ಹೋಗ್ತಾನೆ. ಕೊನೆಯ ದಿವಸ ಶಿಬಿರಾರ್ಥಿಗಳ ಅನಿಸಿಕೆ ಇದೆ, ಅವರೇ ಮಾತಾಡ್ತಾರೆ. ಆ ಮಾತಾಡುವಾಗ ಸರ್ ನನಗೊಂದು ಚಾನ್ಸ್ ಕೊಡ್ಬೋದು. ಯಾಕಪ್ಪ ಮಾಡಿ ಶಿಬಿರಾರ್ಥಿಗಳಿಗೆ ಕೊಡಬೇಕಾದದ್ದು ನಿನಗೆ ಯಾಕೆ ಅಂತ ಕೇಳಿ. ಸರ್ ಒಂದು ಸಣ್ಣ ವಿಷಯ, ಬೇರೆ ಏನು ಮಾತಾಡಲ್ಲ. ಆಯ್ತಪ್ಪ, ಈ ಶಿಬಿರದಲ್ಲಿ 60 ಶಿಬಿರಾರ್ಥಿಗಳಿದ್ದಾರೆ ಅಂತೇಳಿ ಎಲ್ಲರೂ ಭಾವಿಸಬೇಡಿ. 61ನೇ ನಾನು ಅಂತ ಅವನೇ ಹೇಳಿದ. ಅದೇ, ನಾನು 61ನೇವನು ನಾನೇ ಅಂತ ಹೇಳಿದ. ಆಗ ಮತ್ತೆ ನಮ್ಮ ರಾಜಕೀಯ ಪಕ್ಷದವರು, ಬೇರೆ ಬೇರೆ ಪಕ್ಷದವರು ಬರ್ತಾರೆ ಸರ್. ನಾವು ಕೆಲವೊಮ್ಮೆ ಈಗ ಊರಲ್ಲಿ ಕಾರ್ಯಕ್ರಮ ಆಗುವಾಗ ಅವರನ್ನು ನಾವು ಜನಪ್ರತಿನಿಧಿಗಳನ್ನು ಕರೀಲೇಬೇಕು. ಅವರನ್ನು ಕರಿತೇವೆ. ಕರೆಯುವಾಗ ಕೆಲವರು ಜನಪ್ರತಿನಿಧಿಗಳು ಬರುವುದಿಲ್ಲ ನೋಡಿ. ಅಲ್ಲಿ ನೈತಿಕವಾಗಿ ಅವರು ಆ ಕಾರ್ಯಕ್ರಮಕ್ಕೆ ಕೆಲವರು ಬರುವುದಿಲ್ಲ. ಕೆಲವರು ಹೇಳ್ತಾರೆ ನಾನು ಕಾರ್ಯಕ್ರಮಕ್ಕೆ ಬರಲ್ಲ, ನನ್ನ ಸಹಾಯ ಇದೆ ಅಂತೇಳಿ ದುಡ್ಡು ಕೊಡ್ತಾರೆ, ಸಹಕಾರ ಮಾಡಿ. ಯಾಕೆ ಬರಲ್ಲ ಸರ್ ಅಂತ ಕೇಳಿದರೆ, ಇಲ್ಲ ಅಪರೂಪಕ್ಕೊಮ್ಮೆ ನಾನು ತಗೊಳ್ತೇನೆ. ನೋಡಿ ಸರ್, ಒಂದು ಸಮುದಾಯವನ್ನು ಎಚ್ಚರಿಸುವ ಕೆಲಸ ಈ ಸಮುದಾಯ ಸರ್. ಪಾಪ ಅವರು ಅಷ್ಟಾದ್ರೂ ಹೇಳಿದ್ರಲ್ಲ. ನಮ್ಮ ಹೊನ್ನಾಳಿ ತಾಲೂಕಲ್ಲಿ ಅದನ್ನು ನಾನು ಒತ್ತಿ ಹೇಳ್ಬೋದು. ರೇಣುಕಾಚಾರ್ಯ ಮತ್ತು ಇನ್ನೊಬ್ಬರು ನಮ್ಮ ಈಗ ಶಾಸಕರಾಗಿದ್ದವರು, ಅವರಿಬ್ಬರೂ ಸಂಧಾನಕ್ಕೆ ಬಂದು ನಾವು ಮದ್ಯಪಾನವನ್ನು ಯಾವಾಗ ಇಂಥ ಕಾರ್ಯಕ್ರಮ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಆಗಿದೆ, ನಾವು ಯಾವ ಕಾರಣಕ್ಕೂ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮದ್ಯ ಕೊಟ್ಟು ಮತ ಯಾಚನೆ ಮಾಡೋದಿಲ್ಲ ಅಂತೇಳಿ ಸಾರ್ವಜನಿಕವಾಗಿ ತೀರ್ಮಾನ ಮಾಡಿದ್ದನ್ನು ನಾನು ಗಮನಿಸಿದೆ. ಸೂಪರ್. ಅಂದರೆ ತುಂಬ ಜಾಗೃತಿ ಬರ್ತದೆ ಇದರಲ್ಲಿ. ಒಬ್ಬ ಇವತ್ತು ಕುಡಿಯೋದು ಅದು ಒಂದು ಫ್ಯಾಷನ್ ಆಗಿದೆ, ಶೋಕಿ ಆಗಿದೆ. ಇವತ್ತು ಕಾಕ್ಟೈಲ್ ಇಂಥ ಪಾರ್ಟಿಗಳು ನಡೀತವೆ. ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಈ ಸಮುದಾಯ ಶಿಬಿರ ತುಂಬ ಜನರೇ, ಉಡುಪಿ ಪ್ರದೇಶದಲ್ಲಿ ಇವತ್ತು ಜನಜಾಗೃತಿ ವೇದಿಕೆ ಪ್ರಭಾವದಿಂದ ಮದುವೆಯ ಮೊದಲನೇ ದಿನ ಮಾಡುವಂಥ ಆ ಒಂದು ಮದರಂಗಿ ಕಾರ್ಯಕ್ರಮದಲ್ಲಿ ಒಂದು ಮೂಲೆಯಲ್ಲಿ ಅದ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು, ಅದು ಹಂಚುವ ಕಾರ್ಯಕ್ರಮ ನಡೀತಿತ್ತು, ಎಲ್ಲ ನಿಲ್ಲಿಸಿದ್ದಾರೆ. ದೊಡ್ಡ ವ್ಯಾಪಕ ಇಂಪ್ಯಾಕ್ಟ್ ಆಗಿದೆ, ತುಂಬ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮ ಸಮುದಾಯಕ್ಕೆ ಒಂದು ದೊಡ್ಡ ಮೆಸೇಜ್ ಕೊಟ್ಟಿದೆ. ಕುಡಿತ ಕೆಟ್ಟದ್ದು, ಇದನ್ನು ನಾವು ಮಾಡಬಾರ್ದು ಅಂತ ಹೇಳುವ ಮೆಸೇಜ್ ಕೊಟ್ಟಿದೆ. ಇವತ್ತು ಎಷ್ಟೋ ಜನ ರಾಜಕೀಯ ಪಕ್ಷದವರು ಬಂದು ಸಭೆಯಲ್ಲಿ ಸೇರಿ ಬಂದ್ಬಿಟ್ಟು ಅವರು ಹೇಳ್ತಾರೆ, ನಾನು ಇಂಥ ಕುಟುಂಬದಲ್ಲಿ ಬಂದವ. ಒಬ್ಬರು
ಆಂಜನೇಯ ಅಂತೇಳಿ ಒಬ್ಬರು ಸಚಿವರಿದ್ದರು. ಅವ್ರು ನಮ್ಮ ಹ್ಮ್. ಶಿಬಿರಕ್ಕೆ ಬಂದರು. ಹ್ಮ್. ಬಂದ್ಬಿಟ್ಟು ಹೇಳಿದರು, ಹ್ಮ್. ನಮ್ಮ ಆ, ಒಟ್ಟಿಗೆ ರಾಜಕೀಯಕ್ಕೆ ಬಂದವರು ನನ್ಕಿಂತ ಪ್ರಭಾವಶಾಲಿಗಳು ಹ್ಮ್. ಇವತ್ತು ನನ್ನೊಟ್ಟಿಗೆ ಇಲ್ಲ. ಈ ಹ್ಮ್. ಮದ್ಯಪಾನ ಅವರನ್ನು ಕೊಂದಿತ್ತು. ಹ್ಮ್. ನಾನು ಮುಟ್ಟಲಿಲ್ಲ, ಹಾಗಾಗಿ ನಾನು ಇಲ್ಲಿದ್ದೇನೆ. ಹ್ಮ್. ಬೋಪಯ್ಯರಂತಹ ಸಭಾಪತಿಗಳಿದ್ದಾಗ ಕೊಡಗಿಗೆ ಬಂದರು. ಅವರೊಂದು ಮಾತು ಹೇಳಿದರು, ಹ್ಮ್. ನಾನು ಇವತ್ತು ಸದನ ಇದ್ರೂ ಬಂದಿದ್ದೇನೆ, ಯಾಕಂದರೆ ಸದನದಲ್ಲಿ ಇರುವುದು ಶಾಸಕರು. ಹ್ಮ್. ಅವರ ಬಗ್ಗೆ ನನಗೆ ಆ, ತೀರ್ಮಾನ ನಾಳೆನೂ ತಗೊಳ್ಬೋದು. ಹ್ಮ್. ಆದರೆ ಇಲ್ಲಿ ನಿಮಗೆ ನಾನು ಸಂದೇಶ, ನಿಮ್ಮನ್ನು ವಿಟ್ನೆಸ್ ಆಗೋದು ಭಾಳ ಮುಖ್ಯ ಅಂತೇಳಿ ಹ್ಮ್. ಅವ್ರು ಹೀಗೆ ಜನರ ಇಂಪಾರ್ಟೆನ್ಸ್, ಜನರ ಹ್ಮ್. ಸಹಕಾರ. ಹ್ಮ್. ಅಲ್ಲಿ ಕ್ಯಾಂಪಲ್ಲಿ ಒಬ್ಬರು ಎಲ್ಲರೂ ಸೇರಿ ಅವರನ್ನು ಅಲ್ಲಿ ಪ್ರೀತಿಸುವುದು ನೋಡುವಾಗ ನಾನು ಬಿಟ್ಟರೆ ಒಳ್ಳೆಯದು, ನನ್ನ ಸಮುದಾಯ ಪ್ರೀತಿಸ್ತದೆ ಅಂತ ಹೇಳುವ ಮನೋಭಾವನೆಯಿಂದ ಹ್ಮ್. ಈ ಶಿಬಿರಗಳಲ್ಲಿ ಸೇರಿ ಬಹುತೇಕ ಮಂದಿ ಬಿಟ್ಟು ಉತ್ತಮ ಜೀವನ ಮಾಡಿದಂಥ ಉದಾಹರಣೆ ಇದೆ. ಹ್ಮ್. ಹೆಚ್ಚಾಗಿ ನಮ್ಮಲ್ಲಿ ಬರುವವರು ಕೃಷಿ ಕೂಲಿ ಕಾರ್ಮಿಕರು ಹ್ಮ್. ಮತ್ತು ಯೋಜನೆಯ ಫಲಾನುಭವಿಗಳು. ಹ್ಮ್. ಅವರಿಗೆ ನಮ್ಮ ಯೋಜನೆಯ ಮೂಲಕ ಬ್ಯಾಂಕಿನ ಕರೆಸ್ಪಾಂಡೆಂಟ್ BC ಕಾರ್ಯಕ್ರಮದ ಮೂಲಕ ನಾವು ಅವರಿಗೆ ಸಾಲ ಸೌಲಭ್ಯವನ್ನು ಕೊಡ್ತೇವೆ. ಹ್ಮ್. ಅದರಿಂದ ಅವರು ಕೃಷಿ ಮಾಡ್ತಾರೆ, ಹ್ಮ್. ಅದರಿಂದ ಸ್ವಉದ್ಯೋಗ ಮಾಡ್ತಾರೆ. ಹ್ಮ್. ಅವರನ್ನು ಕೈ ಬಿಡುವುದಿಲ್ಲ, ಫಾಲೋ ಅಪ್ ಮಾಡ್ತಾನೆ ಇರ್ತೇವೆ. ಹ್ಮ್. 6 ತಿಂಗಳು ಈ ಫಾಲೋ ಅಪ್ ಆಯಿತು, ಹೌ ಆರ್ ಯು ಮೀಟಿಂಗ್. ಹೌದು, ಹೌದು. ಆ ನಂತರ ಅವರಿಗೆ 15 ದಿನಕ್ಕೊಮ್ಮೆ ಮೀಟಿಂಗ್ ಮಾಡ್ತೇವೆ. ಓ 15 ದಿನಕ್ಕೊಮ್ಮೆ ಮೀಟಿಂಗ್ ಮಾಡಿದ ಸೇವಾ ಪ್ರತಿನಿಧಿಗೆ ಭತ್ಯೆ ಕೊಡ್ತೇವೆ. ಹೌದಾ? ಒಂದು Okay. ವರ್ಷ ಜನಜಾಗೃತಿ ಕಾರ್ಯಕ್ರಮಕ್ಕೆ ಪೂಜ್ಯರು ಹ್ಮ್. ಸುಮಾರು 9 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ. ಆ. ಸಾವಿರಾರು ಕೋಟಿ ಹಣ ಬೇರೆ ಬೇರೆ ವಿಭಾಗಕ್ಕೆ ಹೋಗ್ತದೆ, ಹ್ಮ್. ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಹೌದು. ಆದರೆ ಈ ಜನಜಾಗೃತಿ ಕಾರ್ಯಕ್ರಮಕ್ಕೆ ಅಷ್ಟೆ. ನಮ್ಮಲ್ಲಿ 7100 ಸ್ವಯಂ ಸೇವಕರಿದ್ದಾರೆ. ಹ್ಮ್. ಇವತ್ತು ಇಡೀ ರಾಜ್ಯದಲ್ಲಿ ಜಿಲ್ಲಾ ವೇದಿಕೆ ಇದೆ, ಹ್ಮ್. ತಾಲೂಕು ವೇದಿಕೆ ಇದೆ, ಹ್ಮ್. ಗ್ರಾಮ ವೇದಿಕೆ ಇದೆ ಹ್ಮ್. ಮತ್ತು ರಾಜ್ಯ ವೇದಿಕೆ ಇದೆ. ಇವರಿಗೆ ಯಾರಿಗೂ ಸಂಬಳ ಇಲ್ಲ, ಹ್ಮ್. ಯಾರಿಗೂ ಸಂಬಳ ಇಲ್ಲ. ಹ್ಮ್. ಅವರು ಅವರವರ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರೆ. ಹ್ಮ್. ಸರ್, ನೀವು ಯಾಕೆ ಇಷ್ಟು ಆಸಕ್ತಿಯಿಂದ ಕೆಲಸ ಮಾಡ್ತೀರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಹ್ಮ್. ನಾನು ಇಲ್ಲಿ ಬಂದು ಹ್ಮ್. 4 ಜನರಿಗೆ ನಾನು ಹ್ಮ್. ಸೇವೆ ಕೊಟ್ಟರೆ ಹ್ಮ್. ನಾನು ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನ ಸೇವೆ ಕೊಟ್ಟ ಹಾಗೆ ಅಂತೇಳಿ ಅವರು ಆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಹ್ಮ್. ಸೊ ಒಟ್ಟಿಗೆ ಒಂದು ಒಂದು ಸಾಂಘಿಕ ಪ್ರಯತ್ನದಿಂದ ಹ್ಮ್. ಇವತ್ತು ಮಧ್ಯವರ್ಜನ ಶಿಬಿರ ನಡೀತದೆ, ಜನಜಾಗೃತಿ ಕಾರ್ಯಕ್ರಮ ನಡೀತದೆ. ಹ್ಮ್. ಕೊನೆಯದಾಗಿ ನಾನು ಹೇಳೋದಿದ್ರೆ ಸರ್, ನಮ್ಮ ಜನಜಾಗೃತಿ ವೇದಿಕೆಯ ಮೂಲಕ 4 ಆ್ಯಂಗಲಲ್ಲಿ ಕೆಲಸ ಮಾಡ್ತೇವೆ. ಮೊದಲು ನಾವು ಒಂದು ಹೋರಾಟ ಅಂತಲೇ ಹೋದೆವು, ಸಕ್ಸಸ್ ಆಗಲಿಲ್ಲ. ಹ್ಮ್. ಹೌದು. ಹೋರಾಟ ನಮ್ಮದು ಪ್ರಬಲ ಅಸ್ತ್ರ ಅಂತೇಳಿ ನಾವು ಭಾವಿಸಿದ್ದೆವು, ನಾವು ಫೇಲಿಯರ್ ಅದು ಬೇರೆ ತಿರುವು ಪಡೆದು ಬಿಡ್ತದೆ. ಈಗ ಫಸ್ಟ್ ನಾವು ಮಾಡುವಂಥ ಕೆಲಸ ಮಾಹಿತಿ ಮತ್ತು ಪ್ರಚಾರ ಕಾರ್ಯಕ್ರಮ, ಅರಿವು ಮೂಡಿಸುವ ಕಾರ್ಯಕ್ರಮ. ಅರಿವು ಮೂಡಿಸಿ ಯಾರಿಗೆ? ಯುವ ಜನತೆಗೆ. ಯೋಜನೆ. ಇವತ್ತು ಎಲ್ಲ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ದೆವು ಸರ್, ಹ್ಮ್. ಅದೊಂದು ಚಾರಿತ್ರಿಕ. ಹ್ಮ್. ದೇವಿಪ್ರಸಾದ್ ಶೆಟ್ಟಿ ಅವರಿದ್ದರು, ಹ್ಮ್. ನಮ್ಮ ಖ್ಯಾತ ಹೃದಯ ಚಿಕಿತ್ಸಕ. ಹ್ಮ್. ಎರಡನೇದಾಗಿ ಇಲ್ಲಿಯ ಬೆಂಗಳೂರು ರೂರಲ್ನ SP ಅವರಿದ್ದರು, ಹ್ಮ್. ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಅದರೊಟ್ಟಿಗೆ ಹೆಗಡೇಜಿ ಅವರು, ಹ್ಮ್. ಅವರ ಧರ್ಮಪತ್ನಿ ಮಾತೃಶ್ರೀ ಹೇಮಾವತಿ ಅಮ್ಮನವರು, ಹ್ಮ್. ಮತ್ತು ನಮ್ಮ CEO ಎಲ್ಲ ಸೇರಿ ಒಂದು ಆನ್ಲೈನ್ ಸಭೆ ಮಾಡಿದ್ದು. ಹ್ಮ್. ಈ ಆನ್ಲೈನ್ ಸಭೆಯಲ್ಲಿ 1128 ಶಾಲೆ, ಹ್ಮ್. 2 ಲಕ್ಷ ವಿದ್ಯಾರ್ಥಿಗಳು ಆ ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ಮಾಡಿ ಹ್ಮ್. 2 ಗಂಟೆಯ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಹ್ಮ್. ಎಲ್ಲ ಕಡೆಯಿಂದಲೂ ಮೆಚ್ಚುಗೆ. ಈ ಶಿಬಿರದಲ್ಲಿ 100 ಜನ ಬಂದರೆ 60 ಜನ ಬಿಡ್ಬೋದು, ಹ್ಮ್. ಆದರೆ ಈಗ 1200 ಮಕ್ಕಳಿಗೆ ಅವೇರ್ನೆಸ್ ಕೊಟ್ಟದ್ರಿಂದ, ಹ್ಮ್. 2 ಲಕ್ಷ ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಕೊಟ್ಟದ್ರಿಂದ ಹ್ಮ್. ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳಿಗಾದರೂ ಜಾಗೃತಿ. ಹ್ಮ್. ಏನು ಖರ್ಚಿಲ್ಲ, ಹೌದು. ಖರ್ಚೇ ಇಲ್ಲ. ಹಾಗಾಗಿ ಇಂತಹ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಾವು ಮಾಡ್ತಾನೇ ಇದ್ದೇವೆ. ಹ್ಮ್. ಸ್ವಾಸ್ಥ್ಯ ಸಂಕಲ್ಪ ಅಂದರೆ ನಾವು ಅವರಿಗೆ ಶಿಬಿರಾರ್ಥಿಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೇವೆ, ತಿಂದಾಹಾರದಲ್ಲಿ ದೇವನೂ ಆಗ್ಬೋದು, ತಿಂದಾಹಾರದಲ್ಲಿ ರಾಕ್ಷಸನೂ ಆಗ್ಬೋದು. ಹೌದು. ಮಾಡಬಾರ್ದುದನ್ನು ಮಾಡಿದರೆ ಆಗಬಾರ್ದು ಆಗ್ತದೆ. ಹ್ಮ್. ಇವತ್ತು ನೀವು ನಿಮ್ಮ ಜೀವನವನ್ನು ರೂಪಿಸಲಿಕ್ಕೆ ನಗರಗಳಿಗೆ ಹೋಗಬೇಕು. ಹ್ಮ್. ನಿಮ್ಮ ತಂದೆ ತಾಯಿ ನಿಮ್ಮೊಟ್ಟಿಗೆ ಇರಲ್ಲ, ನಿಮ್ಮ ಅಣ್ಣ ತಮ್ಮಂದಿರು ಇರಲ್ಲ, ಯಾರೊಟ್ಟಿಗೆ ರೂಮ್ ಶೇರ್ ಮಾಡ್ಕೊಳ್ಬೇಕಾಗ್ತದೆ. ಹ್ಮ್. ಆಗ ನಿನ್ನ ಸಂಸ್ಕಾರ ಹಾಳಾಗ್ಬೋದು, ಹ್ಮ್. ನಿನ್ನ ಸಂಸ್ಕೃತಿ ಹಾಳಾಗ್ಬೋದು. ಹಾಗಾಗಿ ನೀನು ಎಚ್ಚರಿಕೆಯಿಂದಿರು. ಸ್ವಾಸ್ಥ್ಯ ಸಂಕಲ್ಪ ಅಂದರೆ ಕೇವಲ ಮದ್ಯಪಾನದ ವಿಷಯ ನಾವು ಹೇಳ್ತಾ ಇಲ್ಲ. ನೀವು ಹೇಳಿದ ಹಾಗೆ ಎಚ್ಚೆತ್ತುಕೊಳ್ಳುವಿಕೆ, ಸಕಾರಾತ್ಮಕ ಚಿಂತನೆ, ಗೋಲ್ ಸೆಟ್ಟಿಂಗ್. ಎಲ್ಲ ಸರ್ ಗೋಲ್ ಸೆಟ್ಟಿಂಗ್ನ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಮಕ್ಕಳಿಗೆ ಕೊಡ್ತೇವೆ. ಹ್ಮ್. ನೀವು ಇದೊಂದು ಸ್ಪೆಷಲ್ ಕ್ಲಾಸ್ ಅಂತೇಳಿ ಅವರಿಗೆ ಪಾಠ ಮಾಡಿಕೊಡ್ತೇವೆ. ಹ್ಮ್. ನೋಡಿ, ಇವತ್ತು ನಮ್ಮ ಅಂಕಿಅಂಶ ಹೇಳ್ತದೆ ಹ್ಮ್. 14ರಿಂದ 24 ಏಜ್ ರಿಸ್ಕಿ ಏಜ್. ಹ್ಮ್. ಇದು ನಾನು ಬಲ್ಲೆ, ನನಗೆ 2 ಮಕ್ಕಳು. ಹ್ಮ್. ನನ್ನ ಮಗನನ್ನು 25 ವರ್ಷದವರೆಗೆ ನನಗೆ ಸಾಕಲಿ ನನಗೂ ಚಾಲೆಂಜ್ ಆಗಿದೆ. ಹ್ಮ್. ಅವನ ಕಾಲೇಜಲ್ಲಿ, ಹ್ಮ್. ಅವನ ಸಹವರ್ತಿಗಳ ಜೊತೆಯಲ್ಲಿ
ಕಣ್ಣಿಗೆ ಎಣ್ಣೆ ಹಚ್ಚಿ ನಮ್ಮ ಮಕ್ಕಳನ್ನು ನಾವು ಬೆಳೆಸಿದ್ದೇವೆ. ಹ್ಮ್. ರಾಜ್ಯದ ಜವಾಬ್ದಾರಿ ಕೊಟ್ಟರು ನನಗೆ ಭಯ ಇರಲಿಲ್ಲ, ಹ್ಮ್. ಆದರೆ ಇದರಲ್ಲಿ ಭಯ ಇತ್ತು. ಹ್ಮ್. ಇವತ್ತು ಅವನನ್ನು ಅಷ್ಟು ನಿಗಾ ಇಟ್ಟು ನೋಡಿದ್ರಿಂದ ಇವತ್ತು ಹೈದರಾಬಾದಲ್ಲಿ ಅವನು ಸುಖವಾಗಿ ಸಂತೋಷವಾಗಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹ್ಮ್. ಈಗ ನನಗೆ ಅವನ ಭಯ ಇಲ್ಲ. ಒಂದು 15 24 ವರ್ಷದ ಮಕ್ಕಳಿಗೆ ಆ ಹ್ಮ್. ಎಡಬಿಡಂಗಿ ಪ್ರಾಯ ಅಂತ ಹೇಳ್ತಾರೆ, ಅದಕ್ಕೆ ಹೌದು. ಷೋಡಶ ಪ್ರಾಯ ಅಂತ ಹೇಳ್ತಾರೆ, ಹೌದು. ಹುಚ್ಚುಕೋಡಿ ಮನಸ್ಸು ಅಂತ ಹೇಳ್ತಾರೆ. ಹೌದು. ಆ ಪ್ರಾಯದಲ್ಲಿ ಅವರನ್ನು ಕಂಟ್ರೋಲ್ ಮಾಡುವಂಥದ್ದು ಬಹಳ ಅಗತ್ಯ ಇದೆ. ಹ್ಮ್. ನಾನು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ, ನನ್ನ ಕಾಲದ ತಂದೆ ತಾಯಿಗಳಿಗೆ 7-8 ಜನ ಮಕ್ಕಳು ನಾವು. ಹ್ಮ್. ನಾನು 8ನೇ ನನ್ನ ಮನೆಯಲ್ಲಿ. ಹ್ಮ್. ಒಂದೆರಡು ಸತ್ರು ಇನ್ನೊಂದು 6 ಜನ ಇದ್ದಾರೆ ಎನ್ನುವ ಸಮಾಧಾನ ತಂದೆ ತಾಯಿಗಳು ಇರ್ಬಹುದು ಹ್ಮ್. ಅಲ್ಲ. ಮಕ್ಕಳಿಗೆ ಹೆಗ್ಗಣವು ಮುದ್ದು, ಹ್ಮ್. ಆದ್ರೂ ಒಂದು ನೋವು ತಡಿಲಿಕ್ಕೆ ಒಂದು 6 ಜನ ಮಕ್ಕಳಾದ್ರೂ ಉಳಿದಿದ್ದಾರಲ್ಲ. ಹ್ಮ್. 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 ಆದ್ರೆ ಇವತ್ತು 1-2 ಮಕ್ಕಳು ಇರುವುದು ಸರ್. ಹ್ಮ್. ಹೌದು. ಹೆಚ್ಚಿನ ಮನೆಯಲ್ಲಿ ಒಂದೇ. ಹೌದು. ಆ ಒಂದು ಮಗು ಅದೇ ಹಾಳಾದ್ರೆ ಹಾಳಾದ್ರೆ ಇನ್ನೇನಿದೆ? ಆ ಮನೆಗೆ ಏನಿದೆ ಸರ್? ಏನಿದೆ? ನನ್ನ ಮಕ್ಕಳು ಹಾಳಾದ್ರೆ ನಾನು ಇಲ್ಲಿ ಬಂದು ಕೂರ್ಲಿಕ್ಕಿತ್ತ? ಹೌದು. ಈ ಭಾರತದಲ್ಲಿ ಏನಾದರೂ ಯಾವುದೇ ಒಂದು ಪ್ರಾಡಕ್ಟ್ ಕಡಿಮೆ ಆದರೆ ಈರುಳ್ಳಿಯೋ ನೀರೋ ಸಾರಿ ಇದು ಕೆರೋಸಿನೋ ಎಂತ ತರ್ಬೋದು, ಇಂಪೋರ್ಟ್ ಮಾಡ್ಬೋದು. ಹ್ಮ್. ಆದರೆ ಈ ನನ್ನ ಒಂದೇ ಒಂದು ಮಗ ಅಥವಾ ಒಂದೇ ಒಂದು ಮಗಳು ಹಾಳಾದರೆ ಎಲ್ಲಿಂದ ತರುವುದು? ಹ್ಮ್. ಈ ರೀತಿಯ ಒಂದು ಭಾವನೆಯಿಂದ ನಾವು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹೆಚ್ಚಾಗಿ ಮಾಡ್ತೇವೆ. ಜಾಗೃತಿ ಸಮಾವೇಶ ಮಾಡ್ತೇವೆ, ಜಾಥಾ ಕಾರ್ಯಕ್ರಮ ಮಾಡ್ತೇವೆ, ವರ್ಣ ಜಾಗೃತಿ ಕಾರ್ಯಕ್ರಮ ಮಾಡ್ತೇವೆ, ಹ್ಮ್. ಮತ್ತು ಅಂಚೆ ಕುಂಚ ಸ್ಪರ್ಧೆ ಮಾಡ್ತೇವೆ. ಅದರಲ್ಲಿ ಮದ್ಯಪಾನದ ಬಗ್ಗೆ ಚಿತ್ರ ಚಿತ್ರ ಬಿಡಿಸುವ ಬಿಡಿಸೋದು. ಹ್ಮ್. ತಾವೊಂದು ಕಾರ್ಯಕ್ರಮಕ್ಕೆ ಹೌದೌದು. ಅಂಚೆ. ಕ್ಷೇತ್ರಕ್ಕೆ ಬಂದಿದೆ. ಶಾಂತಿವನಕ್ಕೆ ಬಂದ ನೆನಪು ನನಗಿದೆ. ಹೌದು. ಅಂತೂ ಒಟ್ಟು ಸಾರ್ವಜನಿಕವಾಗಿ ಪ್ರಚಾರ ಕಾರ್ಯಕ್ರಮ, ಎಲ್ಲೆಲ್ಲ ಪ್ರಚಾರ ಮಾಡಲಿಕ್ಕೆ ಕರಪತ್ರಗಳು, ಸ್ಟಿಕ್ಕರ್ಗಳು. ಹ್ಮ್. ನಮ್ಮ ಕಡೆ ನೀವು ಬಸ್ಸಿಗೆ ಬಂದ್ರೆ ನಮ್ಮ ಸ್ಟಿಕ್ಕರ್ ಇದೆ, ಹ್ಮ್. ಮದ್ಯಪಾನ ಮಾಡಬೇಡಿ, ನರಳಿ ಸಾಯಬೇಡಿ. ಹೌದು. ಈ ರೀತಿ ಎಲ್ಲ ಕಡೆಯಲ್ಲಿ ಸ್ಟಿಕ್ಕರ್ ಆಗ್ತದೆ. ಹ್ಮ್. ಗಾಂಧಿ ಜಯಂತಿ ಕಾರ್ಯಕ್ರಮ ಹ್ಮ್. ಇಡೀ ವಿಶ್ವದಲ್ಲಿ ಹೇಗೆ ಆಚರಿಸ್ತಾರೆ ಗೊತ್ತಿಲ್ಲ, ಆದರೆ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದ ಕನಸು ಕಂಡ ಗಾಂಧಿ ಜಯಂತಿಯನ್ನು ಹ್ಮ್. ನಾವು ಪಾನ ಮುಕ್ತರಿಗೆ ಸನ್ಮಾನ ಮಾಡುವ ಮೂಲಕ ಆಚರಿಸ್ತೇವೆ. ಹ್ಮ್. ಇವತ್ತು ಇದು ಯಾರನ್ನು ಬಿಡುವುದಿಲ್ಲ, ಅವರ ಮಗನನ್ನು ಬಿಟ್ಟಿಲ್ಲ, ಹ್ಮ್. ಗಾಂಧೀಜಿಯ ಮಗನನ್ನೇ ಬಿಟ್ಟಿಲ್ಲ, ಹೌದು. ಸಂಸ್ಕಾರಯುತವಾದ ಕುಟುಂಬದಲ್ಲಿ ಹಿರಿಮಗನನ್ನೇ ಬಿಟ್ಟಿಲ್ಲ, ಹರಿಲಾಲ್ ಗಾಂಧಿ. ಹರಿಲಾಲನ್ನು ಬಿಟ್ಟಿಲ್ಲ. ಅವನು ಏನೆಲ್ಲ ಮಾಡಿದ, ಮನೆ ಬಿಟ್ಟ, ಜಾತಿ ಬಿಟ್ಟ, ಅವನಿಗೆ ರೆಬೆಲ್ ಆದ, TB ಕಾಯಿಲೆ ಬಂತು. ಇಲ್ಲ ಸರ್, ಅದು ಜೀವನದ ಒಂದು ಇದು ಸರ್. ಅದು ಅಂದ್ರೆ ಒಂದು ಕ್ಯಾಂಡ್ಲ್ ಕೆಳಗಡೆ ಕತ್ಲಿರುತ್ತೆ, ದೀಪದ ಕೆಳಗನೆ ನೆರಳಿರುತ್ತಲ್ಲ, Correct. ಅದು ಬಹಳ ಅದು ವಿಶೇಷ. ಅದೇನು ಮಾಡಕ್ಕಾಗಲ್ಲ. ನೇಪಾಳದ ಅರಸುಮನೆತನ ನಾಶ ಆದದ್ದು ಇದೇ ಮದ್ಯಪಾನದಿಂದ. ಹೌದು. ಹೌದು. 12 ಜನರನ್ನು ಅವನು ಕೊಂದು ಕೊನೆಗೆ ಅವನು ಗುಂಡಿಟ್ಟದ್ದು ಇಲ್ಲಿಗೆ. ಅವನೇನು ಯಶಸ್ವಿ ಆಗಲಿಲ್ಲ. ಇವತ್ತು ಪ್ರಮೋದ್ ಮಹಾಜನ್ ಎಂತ ನಾಯಕ ಸರ್. ಅವ್ರ ಬ್ರದರ್ ಬಂದು ಪಾಪ ಹೇಗಿದ್ದ ಮಾಡಿ ಅವ್ರನ್ನ. ಬ್ರದರ್ ಬಂದು ಗುಂಡಿಟ್ಟು ಕೊಂದರು. ನನ್ನ ಅಭಿಪ್ರಾಯದ ಪ್ರಕಾರ ಅವರ ಮರಣದ ದಿನ ಅವರ ಬಗ್ಗೆ ಹಾಕುವಾಗ ವಾಜಪೇಯಿ ಅವರು ಒಂದು ಮಾತು ಹೇಳಿದ್ದನ್ನು ನೆನಪಿಗೆ ಬರ್ತದೆ. ಈ ವ್ಯಕ್ತಿ ಒಂದು ದಿನ ಈ ಸ್ಥಾನಕ್ಕೆ ಬರ್ತಾರೆ, ಪ್ರಧಾನಮಂತ್ರಿ ಆಗುವ ಅರ್ಹತೆ ಇದ್ದಂಥ ಒಬ್ಬ ವ್ಯಕ್ತಿ ಹೌದೌದು. ಮದ್ಯಪಾನದ ಚಟಕ್ಕೆ ಒಳಗಾದ ತನ್ನ ತಮ್ಮನಿಂದ ಶೂಟ್ ಔಟ್ ಆಗಿ ಸಾಯ್ಬೇಕಾಯ್ತು. ನನಗೊಂದು ಘಟನೆ ನೆನಪು ಬರ್ತದೆ. 20-25 ವರ್ಷಗಳ ಹಿಂದೆ ನಮ್ಮ ಊರಿನ ಹತ್ತಿರದ ತಾಲೂಕಲ್ಲಿ, ಹೇಳಿದರೆ ಒಳ್ಳೆಯದಾಗುವುದಿಲ್ಲ, ಆ ತಾಲೂಕಲ್ಲಿ 3 ಜನ ಮಕ್ಕಳನ್ನ ಬಾವಿಗೆ ಹಾಕಿ ತಾಯಿ ಆತ್ಮಹತ್ಯೆ ಮಾಡಿದ್ದನ್ನು ನಾನು ನೋಡಿದೆ, ಕೇವಲ ಮದ್ಯಪಾನಕ್ಕಾಗಿ. ಅದಕ್ಕಾಗಿ ಇವತ್ತು ಯಾರು ಸ್ವಲ್ಪ ಅಲ್ಪ ಕುಡಿತಾರೆ, ಇದು ಮೋಜು ಮಸ್ತಿಯ ನೆಪದಲ್ಲಿ ಟ್ರಕ್ಕಿಂಗು, ಪಬ್ಬು, ಕ್ಲಬ್ಬು, ರೆಕ್ರಿಯೇಷನ್ ಕ್ಲಬ್ ಅಂತೇಳಿ ನಾವು ಹೋಗ್ತೇವೆ, ದಯಮಾಡಿ ನಿಲ್ಲಿಸಿ ಅಂತ ಹೇಳುವುದನ್ನೇ ನಾವೆಲ್ಲ ಕಡೆ ಹೇಳ್ತೇವೆ. ಯಾಕೆ ಇವತ್ತು ಯಾರು ರಸ್ತೆ ಬದಿಯಲ್ಲಿ ಬೀಳ್ತಾ ಇದ್ದಾರೆ ಅವರೆಲ್ಲ ಪ್ರಾರಂಭ ಮಾಡೋದು ಇದೇ ಸ್ಟೈಲಿನಿಂದ. ಯಾರು ಬಾಟ್ಲಿ ಕುಡಿದವರಿಲ್ಲ, ಸ್ಲೋಲಿ ಮೇಲೆ ಬಂದು ಈ ಸ್ಟೇಜಿಗೆ ಬಂದಿದ್ದಾರೆ. ಎರಡನೇದ್ದು ಹಕ್ಕೊತ್ತಾಯ, ಜನಾಭಿಪ್ರಾಯ ಮಂಡನೆ. ನಾವು ವಿಕಾಸಸೌಧದಲ್ಲೂ ಹೋರಾಟ ಮಾಡಿದ್ದೇವೆ, ವಿಧಾನಸೌಧದಲ್ಲೂ ಹಕ್ಕೊತ್ತಾಯವನ್ನು ಮಂಡಿಸಿದ್ದೇವೆ. ಸರ್ಕಾರ ಇಲ್ಲಿಸಿಟ್ಟನ್ನು ನಿಲ್ಲಿಸಬೇಕು, ಮತ್ತೆ ಯಾವುದೇ ಕಾರಣಕ್ಕೆ ಕಿರಾಣಿ ಅಂಗಡಿಗಳಲ್ಲಿ ಇವತ್ತು ಸಿಗ್ತದೆ. ಇವತ್ತು ನಮ್ಮ ಅಬಕಾರಿ ಇಲಾಖೆ ಮದ್ಯ ಮಾರಾಟ ಮಾಡ್ಲಿಕ್ಕೆ ಇರುವಂಥದ್ದು ಟಾರ್ಗೆಟೇ ಅವರಿಗೆ ದೊಡ್ಡದು. ಇತ್ತೀಚೆಗೆ ಒಬ್ಬರು ಅಬಕಾರಿ ಇನ್ಸ್ಪೆಕ್ಟರ್ ನನಗೆ ಫೋನ್ ಮಾಡಿ, ಸರ್ ಒಂದು ಹೆಲ್ಪ್ ಮಾಡ್ತೀರಾ? ಅಬಕಾರಿ ಇನ್ಸ್ಪೆಕ್ಟ್ರು, ಒಂದು ಹೆಲ್ಪ್ ಮಾಡ್ತೀರಾ? ಏನು? ನನಗೊಂದು ಸರ್ಟಿಫಿಕೇಟ್ ಬೇಕಿತ್ತು ನಿಮ್ಮದು. ಯಾಕೆ ಸರ್? ನನಗೆ ನೋಟಿಸ್ ಬಂದಿದೆ. ಯಾಕೆ? ನನ್ನ ಏರಿಯಾದಲ್ಲಿ ಸರಾಯಿ ಮಾರಾಟ ಕಡಿಮೆ ಆಗಿದೆ, ಅದಕ್ಕಾಗಿ ನೋಟಿಸ್ ಬಂದಿದೆ. ಸರ್, ಒಂದು ಮಧ್ಯವರ್ಜನ ಶಿಬಿರ 2-3 ಮಾಡಿದ್ದೀರಿ ಅಂತೇಳಿ ನನಗೆ ಮಾಡಿಕೊಡ್ತೀರಾ ಸರ್? ಅವರಿಗೆ ಪ್ರಮೋಷನ್ಸ್ ಆಗುವುದೇ ಇಲ್ಲಿ ಮದ್ಯ ಮಾರಾಟ. ಇಂಥ ಪರಿಸ್ಥಿತಿ ಬಂದರೆ ಹೇಗಾಗ್ಬೋದು ಸರ್? ಹಾಗಾಗಿ ದಯಮಾಡಿ ಈ ಟಾರ್ಗೆಟ್ ಸಿಸ್ಟಮನ್ನು ತೆಗಿಬೇಕು. ಇನ್ನೊಂದು ವಿಷಯ ನಾನು ಹೇಳ್ತೇನೆ ಸರ್,
ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮ ಸಭೆ ಒಂದು ಗ್ರಾಮ ಪಂಚಾಯತ್ ಆ್ಯಕ್ಟಲ್ಲಿ ಸಮಾಜ ಬಾಹಿರ ಕೃತ್ಯಗಳಿಗೆ ಅಥವಾ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾದ ಯಾವುದೇ ಒಂದು ವ್ಯವಸ್ಥೆ ಆದರೆ ಅದನ್ನು ಹ್ಮ್. ತಡೆ ಹಿಡಿಯುವ ಹಕ್ಕು ಗ್ರಾಮ ಸಭೆಗಿರ್ತದೆ. ಹ್ಮ್. ಆದರೆ ಇವತ್ತು ಒಂದು ಕಿರಾಣಿ ಅಂಗಡಿ ಹಾಕುವುದಾದರೆ ಗ್ರಾಮ ಪಂಚಾಯತ್ ಲೈಸೆನ್ಸ್ ಬೇಕು, ಒಂದು ಮನೆ ಕಟ್ಟುವುದಿದ್ರೆ ಬೇಕು, ಹ್ಮ್. ಎಲ್ಲದಕ್ಕೂ ಬೇಕು. ಹ್ಮ್. ಎಲ್ಲದಕ್ಕೂ ಗ್ರಾಮ ಪಂಚಾಯತ್ ಮುಖ್ಯ, ತಳಮಟ್ಟದ ಅತಿ ದೊಡ್ಡ ಸಂಸ್ಥೆ ಅದು ಬೇಕು. ಹ್ಮ್. ವೈನ್ ಶಾಪಿಗೆ ಗ್ರಾಮ ಪಂಚಾಯತ್ ಬೇಡ ಯಾಕೆ? ಹ್ಮ್. ಇದು ವಿಚಿತ್ರ. ಬಹಳ ವಿಚಿತ್ರ. ಡೈರೆಕ್ಟ್ ಅಲ್ಲಿಂದಲೇ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದಲೇ, ಎಕ್ಸೈಸ್ ಕಮಿಷನರ್ನಿಂದಲೇ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಬಂದು 500 ಜನರದ್ದು ಕುಡುಕರದ ಸಹಿ ತಗೊಂಡು ವೈನ್ ಶಾಪ್ ಮಾಡ್ತಾರಲ್ಲ, ಹ್ಮ್. ವೈನ್ ಶಾಪ್ ಕೊಡ್ತಾರಲ್ಲ. ಇವತ್ತು 25 ಲಕ್ಷ ರೂಪಾಯಿ ಇದ್ದರೆ 2 ಕೋಟಿ 1 ಕೋಟಿ ಹಣ ಇದ್ದರೆ ಈಗ ಲೈಸೆನ್ಸ್ ನಾಳೆನೂ ಸಿಗ್ತದೆ. ಹ್ಮ್. ಯಾವುದೇ ಇಲ್ಲ. ಅದಕ್ಕೆ ಒಂದು ಅಬಕಾರಿ ನೀತಿಯನ್ನೇ ಬದಲಾಯಿಸುವಂಥ ಪರಿಸ್ಥಿತಿ ಬೇಕು. ಮಾರಾಟ ಮಾಡಿದರೆ ಮಾಡಲಿ, ಆದರೆ ಒಂದು ಶಿಸ್ತುಬದ್ಧತೆ ಬೇಕು. ಮೊದಲು ಜನಸಂಖ್ಯೆಯ ಆಧಾರದ ಮೇಲೆ, ಗ್ರಾಮಕ್ಕೊಂದು, 2 ಗ್ರಾಮಕ್ಕೊಂದು, ಹೋಬಳಿಗೊಂದು. ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಪ್ರತಿ 500 ಜನರಿಗೆ ಒಂದು ವೈನ್ ಶಾಪ್ ಕೊಡ್ತಾರಂತಾದರೆ ಅವೈಲೇಬಿಲಿಟಿ ಜಾಸ್ತಿ ಆದಾಗೆ ಜನರ ಆಸೆ ಕನ್ವರ್ಷನ್ ಜಾಸ್ತಿ ಆಗುತ್ತಲ್ಲ ಸರ್. ಅದಕ್ಕಾಗಿ ನಾನು ಹೇಳುವಂಥದ್ದು, ಸರ್ಕಾರವೂ ಇದರಲ್ಲಿ ಕೆಲಸ ಮಾಡಬೇಕು. ಹ್ಮ್. ಪಾನ ನಿಷೇಧ ಮಾಡಿದರೆ ನಾವು ಸಂತೋಷ ಪಡ್ತೇವೆ. ಹ್ಮ್. ಅಟ್ಲೀಸ್ಟ್ ಅದು ಆಗದಿದ್ದರೆ ಒಂದು ಪಠ್ಯ ಪುಸ್ತಕದಲ್ಲಿ ಸರ್ ಹ್ಮ್. ಒಂದು ಬುದ್ಧಿವಾದದ ಒಂದಾದರೂ ಪಾಠ ಉಂಟಾ? ಒಂದು ಒಳ್ಳೆಯ ಪಾಠ ಹ್ಮ್. ಇಲ್ಲ. ಒಂದು ಒಳ್ಳೆಯ ಪಾಠ ಇಲ್ಲ. ಹ್ಮ್. ಅಲ್ಲಿ ಒಂದು ಮದ್ಯಪಾನ, ಮಾದಕ, ಇವತ್ತು ಇಷ್ಟು ದೊಡ್ಡ ಮಾದಕ ವ್ಯಸನದ ಚಟಕ್ಕೆ ಬಲಿಬಿದ್ದು ಗಾಂಜಾ, ಚರಸ್, ಬಂಗ್, ಅಫೀಮು, LSD, ಹೆರಾಯಿನ್, ಕೊಕೈನ್, ಹ್ಮ್. ಆಂಪಿಟಮೈನ್, ಡೈನಾಪಿಟಮೈನ್, ಲೆವಲಾರಫಿನ್, ಹ್ಮ್. ಸೈಕ್ಲೋಜಸಿನ್, ಕೈನಿ, ಚಿಲುಮೆ, ಗುಡುಗಡಿ, ಪೈಪ, ಜಾಜೇಲಿ, ಮಾಜುನು ಮಿಠಾಯಿ, ಹಾತಿ, ಕಾಚು, ಜಡ್ದ, ಹಂಸು, ಪಾನ್ಪರಾಗ್. ಇವತ್ತು PUC ಶಾಲೆಯ ಮೈದಾನದಲ್ಲಿ ನಮಗೆ ಸಚೆಟ್ ಸಿಗ್ತದೆ, ಹ್ಮ್. ಇಲ್ಲಿ ಇಡ್ತಾರೆ ಮಕ್ಕಳು. ಹೌದು. ಅದು ಯಾವುದು? ಮಿಂಟ್ ಫ್ಲೇವರ್. ಟೀಚರ್ ಕೇಳಿದ್ರೆ ಹೇಳೋದು, ಎಂತ ತಿಂತಾ ಇದ್ದೆ? ಮಿಂಟಿ ತಿಂತಾ ಇದ್ದೆ. ಹ್ಮ್. ಇವತ್ತು ಸ್ಟ್ರಿಂಜ್ ಎನ್ನುವಂಥ ಒಂದು ಡ್ರಿಂಕ್ಸು ಅಂಗಡಿಯಲ್ಲಿ ಸಿಗ್ತದೆ. ಹ್ಮ್. ಅದನ್ನೇ ಕುಡಿದು ಮೊನ್ನೆ ಒಬ್ಬ ಹುಡುಗ ಸತ್ತ ಅಂತೇಳಿ ಬಂತು. ಹೌದು. ಸರ್, ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಹಳ ಸ್ಟ್ರಿಕ್ಟಾಗಿ ನಮ್ಮ ಯುವ ಜನತೆಯನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ನಮ್ಮ ದೇಶದ ಬೆನ್ನೆಲುಬು ಅವರೇ. ಹ್ಮ್. ಅವರಿಂದಲೇ ನಾವು ಮುಂದಿನ ಭವಿಷ್ಯ ನೋಡ್ತಾ ಇರೋದು. ಅದಕ್ಕಾಗಿ ಒಳ್ಳೆಯ ಅವೇರ್ನೆಸ್, ಜನಾಭಿಪ್ರಾಯ ಮಂಡನೆ, ಹಕ್ಕೊತ್ತಾಯ ಮಂಡನೆ ಮಾಡ್ತೇವೆ, ಹೋರಾಟ ಮಾಡ್ತೇವೆ, ಈಗಲೂ ಮಾಡ್ತೇವೆ ಸಮಾಜ ಬೇರೆ. 3ನೇದಾಗಿ ಮಧ್ಯವರ್ಜನ ಶಿಬಿರ, 4ನೇದಾಗಿ ನವಜೀವನ ಸಮಿತಿ. ಹೀಗೆ 4 ಆ್ಯಂಗಲಲ್ಲಿ ನಾವು ಕೆಲಸ ಮಾಡ್ತೇವೆ. ಇದಕ್ಕೆ ನಮಗೆಲ್ಲರಿಗೂ ಪೂಜ್ಯ ವೀರೇಂದ್ರ ಹೆಗಡೆಯವರು ಮತ್ತು ಶ್ರೀ ಹೇಮಾವತಿ ಅಮ್ಮನವರು ನಮ್ಮ ಶಿಬಿರಕ್ಕೆ ಅವರು ಬರ್ತಾರೆ. ಹ್ಮ್. ಒಬ್ಬ ನವಜೀವನ ಸಮಿತಿಯ ಸದಸ್ಯ ಧರ್ಮಸ್ಥಳಕ್ಕೆ ಬಂದರೆ ಹ್ಮ್. ಅಲ್ಲಿ ಗೊತ್ತಿದೆ, ನಾವು ಅವರ ಸರದಿ ಸಾಲಲ್ಲಿ ತುಂಬ ಜನ ಬರ್ತಾರೆ. ಹ್ಮ್. ಅಲ್ಲಿ ಶ್ರೀಮಂತನಿಗೂ ಅದೇ ದಾರಿ, ಹ್ಮ್. ಬಡವನಿಗೂ ಅದೇ ದಾರಿ, ಹುಲಿ ಯಾರಿಗೂ ಸ್ಪೆಷಲ್ ಇಲ್ಲ. ಪೂಜ್ಯರು ಒಂದೇ ಕಡೆಯಲ್ಲಿ ಕೂತ್ಕೊಳ್ತಾರೆ, ಎಲ್ಲರೂ ಒಂದೇ ಸಾಲಲ್ಲಿ ಬರ್ತಾರೆ. ಹ್ಮ್. ಸುಲಭವಾಗಿ ಜನರನ್ನು ಒಂದು ಸಿಗುವಂಥ ಒಬ್ಬ ಮಾನವತಾವಾದಿ ನಮ್ಮ ಪೂಜ್ಯ ಹೆಗಡೆಜಿ. ಸುಲಭವಾಗಿ ಸಿಗ್ತಾರೆ, ಭಾಳ ಕಠಿಣ ಇಲ್ಲ ಅವರನ್ನು ಸಿಗಲಿಕ್ಕೆ. ಅವ್ರು ಬರ್ತಾರೆ, ಬಂದುಬಿಟ್ಟು ಒಬ್ಬ ಹೇಳ್ತಾನೆ, ನನ್ನ ಮನೆಯಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ. ಮತ್ತೊಬ್ಬ ಹೇಳ್ತಾನೆ, ನನ್ನ ಮನೆಯಲ್ಲಿ ಬಡತನ ಇದೆ. ಮತ್ತೊಬ್ಬರು ಹೇಳ್ತಾರೆ, ಸರ್ ಗಂಡನಿಗೆ ಹುಷಾರಿಲ್ಲ, ಕಾಯಿಲೆ. ಮತ್ತೊಬ್ಬರು ಅರ್ಜಿ ಫಾರ್ಮ್ ತಂದು, ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ. ಮತ್ತೊಬ್ಬರು ಬರ್ತಾರೆ, ನಮ್ಮ ಕೆರೆ ಅಭಿವೃದ್ಧಿ ಆಗಬೇಕು. ಮತ್ತೊಬ್ಬರು ಹೇಳ್ತಾರೆ, ನಮ್ಮೂರಿಗೂ ಬನ್ನಿ ಸರ್ ಅಂತ ಕರೀಲಿಕ್ಕೆ ಬರ್ತಾರೆ. ಇದರಲ್ಲಿ ಯಾವುದವರಿಗೆ ಸಂತೋಷ ಸಿಗ್ತಾ ಇಲ್ಲ. ಅವ್ರು ನೋಡೋದು, ಬರೀತಾರೆ, ಕೊಡ್ತಾರೆ, ಕ್ಷೇತ್ರಕ್ಕೆ ಬರ್ತದೆ, ಅವ್ರು ಕೊಡ್ತಾರೆ. ಅದರ ಮಧ್ಯೆ ಒಬ್ಬ ನವಜೀವನ ಸಮಿತಿಯ ಸದಸ್ಯ ಕುಡಿತ ಬಿಟ್ಟವ ಬಂದರೆ ಅವ್ರು ಮಾತಾಡೋದು ನೋಡಬೇಕು. ಹೌದಾ, ಚೆನ್ನಾಗಿದೆಯಾ, ನಗಲಿಕ್ಕೆ ಮತ್ತು ಸಾರ್ಥಕತೆಯನ್ನು ಅನುಭವಿಸಲಿಕ್ಕೆ ಅವರಿಗೆ ಅಲ್ಲಿ ಅವಕಾಶ ಆಗೋದು ಈ ಪಾನ ಮುಕ್ತರಲ್ಲಿ ಹೋಗಿ ಭೇಟಿಯಾದಾಗ ಮತ್ತು ಜನಜಾಗೃತಿ ವೇದಿಕೆ ಸದಸ್ಯರು ಭೇಟಿಯಾದಾಗ. ಅದಕ್ಕಾಗಿ ಈ ಕಾರ್ಯಕ್ರಮ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ನಾನು ಹೇಳುವುದಿಷ್ಟೇ, ಯಾರು ವ್ಯಸನಿಗಳಿದ್ದಾರೆ ಕೊರಗಬೇಡಿ, ಆತ್ಮಹತ್ಯೆ ಮಾಡಬೇಡಿ. ನಿಮಗೆ ಉಳಿದ ಬದುಕಿನಲ್ಲಿ, ಉಳಿದ ಆಯುಷ್ಯದಲ್ಲಿ ನಿಮಗೆ ಮದ್ಯಪಾನ ಮಾಡುವವನಿಗೆ 3 ಗ್ಯಾರಂಟಿ: ಒಂದು ಅಕಾಲಿಕ ಮರಣ, ಅಪಘಾತ, ಆತ್ಮಹತ್ಯೆ. ಇದರಿಂದ ತಪ್ಪಿಸಿಕೊಳ್ಬೇಕೋ ನೀವು ಇದಕ್ಕೆ ಬನ್ನಿ. ಮದ್ಯಪಾನದಿಂದ ಕಳ್ಕೊಳ್ಳುವಂಥದ್ದು 3: ಹಣ, ಸಮಯ, ಶಕ್ತಿ. ಇದು 3 ಮನುಷ್ಯನಿಗೆ ಪ್ರಬಲವಾಗಿ. ಸಮಯ ನೋಡಿ, ನಮ್ಮದು ಸಮಯ ಎಷ್ಟು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ. ಹೌದು, ನಮ್ಮ ಕಾರ್ಯಕ್ರಮಕ್ಕೆ ಮಾಧ್ಯಮವೂ ಒಂದು ದೊಡ್ಡ ಆಸ್ತಿ ಸರ್. ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಕಾರ್ಯಕ್ರಮವನ್ನು ತುಂಬ ಪ್ರಚಾರ ಮಾಡಿದ್ರಿಂದ
ಇವತ್ತು ಒಳ್ಳೆಯ ಅವೇರ್ನೆಸ್ ಬಂದಿದೆ. ಹ್ಮ್. ಇವತ್ತು ನಮ್ಮ ನಿಮ್ಮ ಮುಖದ ನಿಮ್ಮ ನಿಮ್ಮ ಮುಂದೆ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. Yes, ಒಂದೇ ಒಂದು ಕಾರಣಕ್ಕೆ, ಹ್ಮ್. ಸಮುದಾಯಕ್ಕೆ ಇವತ್ತು ನೀವು ತುಂಬ ಪರಿಚಯಸ್ಥರು. ಹ್ಮ್. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು, ಒಳ್ಳೊಳ್ಳೆ ಆದರ್ಶಗಳನ್ನು ನೀವು ಹ್ಮ್. ಕೊಟ್ಟ ಕಾರಣಕ್ಕಾಗಿ ನಿಮ್ಮ ಚಾನಲ್ ಇವತ್ತು ಪ್ರಖ್ಯಾತಿ ಪಡೆದಿದೆ. Thank you. ಈ ಮೂಲಕ ನಾವೇನಾದರೂ 4 ಶಬ್ದ ನಿಮ್ಮಲ್ಲಿ ಹೇಳಿದರೆ ಹ್ಮ್. ಖಂಡಿತ ನಿಮ್ಮ ಕಾರ್ಯಕ್ರಮದಲ್ಲಿ ಹ್ಮ್. ಅಷ್ಟೂ ಜನರಿಗೆ ಜಾಗೃತಿ ಬರ್ತದೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ನಾನು ಕ್ಷೇತ್ರದ ಪರವಾಗಿ, ವೇದಿಕೆಯ ಪರವಾಗಿ ನಿಮ್ಮ ಮುಂದೆ ಕೂತಿದ್ದೇನೆ. ಹಾಗಾಗಿ ಮಾಸ್ಟರ್ ಆನಂದ್ ಅಂತ ಹೇಳಿದ್ರೆ ಅದು ಪೋಸ್ಟ್ ಮಾಸ್ಟರ್ ಆನಂದೇ. ನೀವು ಹೇಳಿದಾಗೆ ಪೋಸ್ಟ್ ಖಂಡಿತ. ಮಾಸ್ಟರ್ ಆನಂದ್. ಹೌದು ಹೌದು ಪೋಸ್ಟ್ ಮಾಸ್ಟರ್ ಹೌದು. ಎಲ್ಲರ ಮನೆಗೆ ಹೋಗ್ತಾರೆ. ಹೌದು. ಎಲ್ಲೆಲ್ಲಿ ಸಂದೇಶ ಕೊಡ್ಲಿಕ್ಕಿರ್ತದೆ, ಯಾವ ಸಂದೇಶ ಒಳ್ಳೆಯ ಸಂದೇಶ ಕೊಡ್ಲಿಕ್ಕೆ ಹೋಗ್ತಾರೆ. ಹೌದು. ಅದರಲ್ಲಿ ಏನಿರ್ತದೆ ಗೊತ್ತಿಲ್ಲ. ಹಾಗಾಗಿ ನೀವು ಖಂಡಿತ ಸಮಾಜದ ಜನರ ಒಳ್ಳೆಯ ಸಂದೇಶ ಕೊಡುವ ಪೋಸ್ಟ್ ಮಾಸ್ಟರ್, ಕೆಟ್ಟ ಸಂದೇಶ ಕೊಡುವ ಪೋಸ್ಟ್ ಮಾಸ್ಟರ್. ಹಾಗಾಗಿ ನಿಮ್ಮಲ್ಲಿ ಮಾತಾಡಿ ನಮಗೆ ತುಂಬ ಸಂತೋಷ ಆಯಿತು. ಹ್ಮ್. ನಮ್ಮ ಈ ಕಾರ್ಯಕ್ರಮಕ್ಕೆ ನವಜೀವನ ಅಂತ ಹೇಳೊಂದು ವಿಡಿಯೋ ನಾವು ಮಾಡಿದ್ದೇವೆ. ಅದು ನಾವು ಇನ್ನು ಮುಂದಕ್ಕೆ ಹ್ಮ್. ಲಿಂಕ್ ಮಾಡುವಂಥ ಸಂದರ್ಭದಲ್ಲಿ ಹ್ಮ್. ಅದನ್ನೆಲ್ಲರೂ ಅದನ್ನು ನೋಡಬೇಕು ಅಂತ ನಾನು ವಿನಂತಿಸ್ತೇನೆ. ಈ ವಾರ ಸ್ಟುಡಿಯೋದವರು ಆ ಒಂದು ಆ, ನವಜೀವನ ಒಂದು ಕಿರುಚಿತ್ರವನ್ನು ಬಹಳ ಅದ್ಭುತವಾಗಿ ತಂದಿದ್ದಾರೆ. ಹ್ಮ್. ಹಾಗಾಗಿ ಅದನ್ನು ನೋಡಿ ಹ್ಮ್. ಈ ಚಾನಲನ್ನು ಇನ್ನಷ್ಟು ಸಪೋರ್ಟ್ ಮಾಡಿ ಮತ್ತು ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮ ಇದರಲ್ಲಿ ಬರುವ ಹಾಗೆ ನಮ್ಮ ಮಾಸ್ಟರ್ ಆನಂದ್ರವರಿಗೆ ಪ್ರೇರಣೆ ಆಗಲಿ, ನಮಗೂ ಎಲ್ರಿಗೂ ಅದನ್ನು ನೋಡುವ ಸೌಭಾಗ್ಯ ಸಿಗಲಿ ಅಂತ ಹೇಳ್ತಾ, ಜೈ ಜನಜಾಗೃತಿ, ಜೈ ಧರ್ಮಸ್ಥಳ, ಜೈ ಮಾಸ್ಟರ್ ಆನಂದ್ ಚಾನಲ್. ಥ್ಯಾಂಕ್ ಯು ಸರ್. ತುಂಬ ಹೃದಯ ಧನ್ಯವಾದಗಳು ಸರ್ ನಿಮಗೆ. ನೀವಿಷ್ಟು ಹೇಳಿದ್ರೆ ಕೊನೆಗೆ ಮುಗಿಸುವ, ಹೇಗೆ ಶುರು ಮಾಡುವ ಕರ್ತವ್ಯ ನಂದಾಗಿರುತ್ತೋ ಹಾಗೆ ಕಾರ್ಯಕ್ರಮನ ಮುಗಿಸೋ ಕರ್ತವ್ಯನೂ ನಂದಾಗುತ್ತೆ. ನನಗೆ ನನ್ನ ಗುರುಗಳು ವಿನಯ್ ಗುರುಜಿ ಒಂದು ಮಾತು ಹೇಳಿದರು. ಅದನ್ನು ಸಾಧಾರಣ ಒಂದು ಪಾಡ್ಕಾಸ್ಟಲ್ಲಿ ಹೇಳ್ತಾ ಇರ್ತೀನಿ ನಾನು. ನಿನ್ನ ಎದುರಿಗೆ ಬರೋರು ಯಾರು ಗೆಸ್ಟ್ ಅನ್ಕೋಬೇಡ. ನಿನ್ನ ಎದುರುಗಡೆ ಇರುವಂಥ ಕುರ್ಚಿ ಅದು ಮಾಮೂಲಿ ಕುರ್ಚಿ ಅಂತ ಅನ್ಕೋಬೇಡ. ಅದನ್ನು ವ್ಯಾಸಪೀಠ ಅಂತ ಅನ್ಕೋ. ಅಲ್ಲಿ ಬರೋರೆಲ್ಲರೂ ಗುರು ಸ್ಥಾನದಲ್ಲೇ ಬರ್ತಾರೆ. ನಿನಗೋಸ್ಕರ ಏನೋ ಒಂದು ಮೆಸೇಜ್ ತರ್ತಾರೆ ಅನ್ಕೋ ಅಂತ ಭಾಳ ಹಿಂದೆ ಹೇಳಿದರು. ಇದನ್ನು ಶುರು ಮಾಡೋವಾಗಲೇ ನನಗೆ ಪ್ರತಿಯೊಬ್ಬರು ಬಂದಲ್ಲೂ ಅದನ್ನು ನೋಡ್ತಾ ಇರ್ತೀನಿ ನಾನು. ಈಗ ನಾನು ಬರೀ ನಿಮ್ಮನ್ನು ನೋಡ್ತಾ ಇಲ್ಲ, ಆ್ಯಕ್ಚುಲಿ ನಿಮ್ಮಿಂದ ಬರೋತ್ತ ಪರಿತಿ ಮಾತುಗಳು ಏನಾಗುತ್ತೆ, ದೇವ್ರು ಹೇಗೆ ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಒಬ್ಬ ಮುಂದೊಂದು ಸೃಷ್ಟಿ ಮಾಡ್ತಾನೆ. ನನ್ನ ಗುರುವು ಹಾಗೆ. ಈಗ ಅವ್ರ ದೇಹದಲ್ಲೇ ಇದ್ರೂ ಕೂಡ ಬಂದು ನನ್ನ ಮುಂದೆ ಯಾವಾಗಲೂ ಇದು ಹೇಳೋಕ್ಕಾಗದೇ ಇರ್ಬೋದು. ಯಾರ ಮೂಲಕನೋ ಮೆಸೇಜ್ ಬರುತ್ತೆ. ಸರ್ ನೋಡಿ, ನಾವು ಇವತ್ತು ಒಂದು ಯೂಟ್ಯೂಬ್ ಚಾನಲ್ ಪ್ರಶ್ನೆ ಅಂತಲ್ಲ, ನೀವು ಇವತ್ತು ಎಲ್ಲರ ಕಡೆ ರೀಚ್ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಹತ್ರ ಹೇಳಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ ಅಂತ. ಡಿಜಿಟಲ್ ಪೋಸ್ಟ್ ಮಾಸ್ಟರ್ ಅಂತ ನಾನು ಹೇಳಿದೆ. ಸೊ ಇದು ನೈತಿಕ ಹೊಣೆ ಮತ್ತು ಇದು ಸಾರ್ಥಕತೆ ಯಾವಾಗ ಆಗುತ್ತೆ ಅಂತಂದರೆ, ಅದು ಹೇಳುವ ಯೋಗ್ಯತೆ ನನಗೂ ಇರಬೇಕು. ಸೊ ಹಾಗಾಗಿ ಸತ್ಯಾಸತ್ಯತೆಗೆ ನಾನು ಕನ್ನಡಿ ಹಿಡಿಬೇಕು. ನನ್ನದ ಲೈಫ್ದೇ ಒಂದು ಸ್ಮಾಲ್ ಇದು ಹೇಳ್ಬಿಡ್ತೀನಿ ಸರ್. ನಾವು ಶಿಬಿರಕ್ಕೆಲ್ಲ ಸೇರಿ ಬಿಡೋ ಅಂತ ಅಷ್ಟೆಲ್ಲ ಸೀನೆಲ್ಲ ಇರಲಿಲ್ಲ. ನಾನು ಫಸ್ಟೇ ಹೇಳಿದೆ, ಎಲ್ಲರಿಗೂ ಟೀನೇಜಲ್ಲಿ ಒಂದು ಕುತೂಹಲ ಸ್ಟಾರ್ಟ್ ಆಗುತ್ತೆ, ಕ್ಯೂರಿಯಾಸಿಟಿ. ಯಾವುದೇ ಚಟ ಸರ್, ಯಾವುದೇ ಇರ್ಬೋದು. ಸಿಗರೇಟ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಅಥವಾ ಒಂದು ರೊಮ್ಯಾನ್ಸ್ ಇರ್ಬೋದು, ಓಡಾಡೋದಿರ್ಬೋದು. ಯಾಕಂದರೆ ಇದನ್ನು ಆಧ್ಯಾತ್ಮ ದೃಷ್ಟಿಯಲ್ಲಿ ನೋಡೋಕೆ ಹೋದಾಗ ಇಂದ್ರಿಯಕ್ಕೆ ಏನು ಖುಷಿ ಕೊಡುತ್ತೆ ಅಂತ ಅನಿಸುತ್ತೋ ಮನಸ್ಸು ಅದನ್ನು ಫಸ್ಟು ತಗೊಳುತ್ತೆ. ಕರೆಕ್ಟ್. ಅದಕ್ಕೆ ಇಂದ್ರಿಯವನ್ನ ಗೆದ್ದವನು ಇಂದ್ರಜಿತ ಅಂದ್ಬಿಟ್ಟು ಹೌದು. ಎಲ್ಲದರಲ್ಲೂ ಆಧ್ಯಾತ್ಮ ಇದೆ. ಅದಕ್ಕೆ ನಿಮ್ಮ ಈ ಶಿಬಿರಗಳಲ್ಲೆಲ್ಲ ನೀವು ಧ್ಯಾನ ಇದೆಲ್ಲ ಮಾಡಿಸ್ತೀರಾ ಅಂತ. ಸೊ ನಾನು ಫ್ರ್ಯಾಂಕಾಗಿ ಒಪ್ಕೋಬೇಕು ಸರ್. ನಾನೇನು ಇದನ್ನು ಹೇಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನಾನೇನು ಯಾವತ್ತೂ ಟ್ರೈಯೇ ಮಾಡಿಲ್ಲ, ಟೇಸ್ಟ್ ಮಾಡಿಲ್ಲ, ಪಾರ್ಟಿ ಮಾಡಿಲ್ಲ, ಓಡಾಡಿಲ್ಲ, ಇದೆಲ್ಲ ಹೇಳೋದು ಸುಳ್ಳಾಗುತ್ತೆ. ಐ ಶುಡ್ ನಾಟ್ ಕ್ಯಾರಿ ಎ ರಾಂಗ್ ಮೆಸೇಜ್ ಟು ಎನಿಬಡಿ. ಕರೆಕ್ಟ್. ಬಟ್ ಇವತ್ತೊಂದು ಆಮೇಲೆ ನನಗೆ ಯಾವಾಗಲೂ ಕೆಲವು ಸತಿ ಒಂದು ಆಗೋದು ಸರ್. ನೋಡಿ, ನಿಮ್ಗೇನಾಗುತ್ತೆ, ಭಾಳ ಚಿಕ್ಕ ವಯಸ್ಸಲ್ಲೇ ಒಂದು ಸಮಾಜದಲ್ಲಿ ಗುರುತಿಸ್ಕೊಂಡಾಗ ನೀವು ಮೀಟ್ ಮಾಡುವ ಜಾಗ, ಜನ, ಮತ್ತು ಹೋಗ್ತಕ್ಕಂಥ ಇಲೈಟ್ ಪಾರ್ಟೀಸ್ ಅಂತ ನಾವೇನು ಕರಿತೀವಿ, ಕೆಲವು ಟೇಬಲ್ ಮ್ಯಾನರ್ಸ್ ಅಂತೆಲ್ಲ ಬರುತ್ತೆ. ಕೆಲವು ಕಡೆ ಎಲ್ಲ ನಾವು ಆ ಟೇಬಲ್ಗೆ ಹೊಂದ್ಕೊಳ್ಳಿಲ್ಲ ಅಂದ್ರೇ ಏನೋ ಒಂಥರ ನೋಡ್ತಕ್ಕಂಥದ್ದು ಅದು ಇದೆ. ಕರೆಕ್ಟ್ ಸರ್. ಏನೋ ಭಾಳ ಏನೋ ಇಲ್ಲ ಸರ್, ನೀವು ಈ ತೊಗೊಳ್ಳಿ, ನಾನು ಬರೀ ಜ್ಯೂಸ್ ತಗೊಂತೀನಿ ಅಂದ್ರೆ ನಾನು ಆ ಗ್ರೂಪಲ್ಲಿ ವಿಚಿತ್ರ ಈ ಥರನೂ ಎಲ್ಲ ಆಯ್ತು. ನನಗೆ ಎಷ್ಟೋ ಸತಿ ನನಗೆ ಒಂದು ಸತಿ ನಾನು ಬೇಗ ದೊಡ್ಡವನಾಗಬೇಕಪ್ಪ ಅತ್ಲಾಗೆ, ನಮ್ಗೆ ಯಾರು ಫೋರ್ಸೇ ಮಾಡಬಾರ್ದು, ಹಂಗೊಂದು ಏಜ್ ಆಗ್ಬೇಕು ನನಗೆ ಅಂತ ಯೋಚನೆ ಮಾಡಿದ್ದು ಉಂಟು ನಾನು. ನೀವೇನು ಹೇಳಿದ್ರಿ, ಈ 22 ವರ್ಷದಿಂದ ಒಂದು 38-40 ವರ್ಷ ಅಂದ್ರಲ್ಲ, ತುಂಬ ಗೋಲ್ಡನ್ ಪೀರಿಯಡ್ ಅದು. ನನಗೇನೋ ಸದ್ಯ ದೈವದತ್ತದಲ್ಲಿ ನನಗೆ ಆ ಅಭ್ಯಾಸವಾಗುವಂಥದ್ದು ಇರಲಿಲ್ಲ. ಆದರೆ ಸೋಷಿಯಲಿ ಮಿಂಗಲ್ ಆದಾಗ ಪಾರ್ಟಿಗಳು ಇದೆಲ್ಲ ಮಾಡಿದ್ದು ಉಂಟು ಸರ್, ನಾನು ಅದನ್ನು ಒಪ್ಕೊಳ್ಳೇಬೇಕು. ಈಗಲೂ ಸಹ ಪಾರ್ಟೀಸ್ ಥರ ಇದೆ. ಬಟ್ ಈಗ ನಾನೇನು ಒಂದು ಶಬ್ದ ನಿಮಗೂ ಮಾಡ್ತಾ ಇದ್ದೀನಿ ಈಗ ಅಂತಂದರೆ, ನಿಮ್ಮ ಶಿಬಿರಕ್ಕೆ ನೀವು ಬಂದಾಗಲೇ ನಾನು ಹೇಳಿದೆ, ನೀವು ನಮ್ಮ ಶಿಬಿರಕ್ಕೆ ಬರಬೇಕು, ಅಲ್ಲೆಲ್ಲ ಮಾತಾಡಬೇಕು ಅಂತ. ನಾನು ಅದನ್ನು ಕಂಪ್ಲೀಟ್ಲಿ ಮೋಜು ಮಸ್ತಿಗೂ ಯಾವತ್ತು ಬಿಟ್ಟಿದ್ದ ದಿನ ಬರುತ್ತಲ್ಲ ಸರ್, ಅವತ್ತು ಬರ್ತೀನಿ ನಾನು. ಇಲ್ಲಾಂದ್ರೆ ನನಗೂ ಸಹ ಯೋಗ್ಯತೆ ಇಲ್ಲ, ಇರೋದು ಫ್ರಾಂಕಾಗಿ ಹೇಳ್ತಾ ಇದ್ದೀನಿ.
ಯಾಕೆ ಏನೋ ಒಂದು ನ್ಯೂ ಇಯರ್ ಪಾರ್ಟಿನೋ, ಯಾವುದೋ ಕ್ರಿಕೆಟ್ ಮ್ಯಾಚ್‌ಗೆ ಫುಟ್‌ಬಾಲ್ದೆಲ್ಲ ಹೇಳಿದ್ರಲ್ಲ ನೀವು, ಆಗ ನಾನು ಆತ್ಮಾವಲೋಕನ ಮಾಡ್ಕೊಂತ ಇದ್ದೆ. ಇವತ್ತು ನಾನು ಈ ಮೆಸೇಜ್ ಹೇಳೋದು ಪ್ರಶ್ನೆ ಅಲ್ಲ ಸರ್. ಸುಮ್ಮನೆ ಏನೋ ಒಂದು ಪೋಸ್ ಕೊಡೋದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಬಟ್ ಇಫ್ ಐ ಹ್ಯಾವ್ ಟು ರಿಯಲಿ ಸ್ಟೆಪ್ ಇನ್ ದೇರ್, ಅಲ್ಲಿ ಬರಬೇಕು. ಯಾಕಂದ್ರೆ ಧರ್ಮಸ್ಥಳ ಒಂದು ಮಧ್ಯದಲ್ಲಿದೆ, ಮಂಜುನಾಥ ಇದ್ದಾನೆ, ಇದು ವ್ಯಾಸಪೀಠ, ನೀವೊಂದು ಗುರು ಸ್ಥಾನದಲ್ಲಿ ಬಂದಿದ್ದೀರಿ. ಇದು ನನ್ನ ಆತ್ಮಕ್ಕೆ ಸತ್ಯಕ್ಕೆ ನಾನು ಕನ್ನಡಿ ಹಿಡಿಬೇಕಾಗಿರುವಂಥದ್ದು. ಸೊ ಹಾಗಾಗಿ ಇವತ್ತು ನಾನು ಅದೊಂದು ಸಂಕಲ್ಪ. ಯಾಕಂದ್ರೆ ನೋಡಿ, ಇದು ನಾವು ಗುರು ಅವನೇ ಕಳಿಸ್ತಾನೆ ಯಾರನ್ನೋ ಗೆಸ್ಟನ್ನ. ನಾವು ಚೂಸ್ ಮಾಡಕ್ಕಾಗಲ್ಲ. ಇವತ್ತು ನೀವು ಇಷ್ಟು ಮಾತಾಡುವಾಗ ನಾನು ಇಷ್ಟೇ ಕಾನ್ಸಂಟ್ರೇಟ್, ಅದಕ್ಕೆ ನಾನು ಮಾತಾಡ್ತಾನೆ ಇರಲ್ಲ. ನಾನೇನು ನೋಡ್ತಾ ಇದ್ದೆ ಅಂದ್ರೆ ಏನು ಹೇಳಕ್ ಬರ್ತಾನೆ ಗುರು ನನಗೆ? ಏನು ಹೇಳಕ್ ಬರ್ತಾನೆ ಅಂತಂದ್ರೆ, ಅವನ ಮೆಸೇಜ್ ಇಷ್ಟೇನೆ. ಜವಾಬ್ದಾರಿ ಜಾಸ್ತಿ ಆಗ್ತಿದ್ದಂಗೆ ಅದು ಆಚರಣೆಯಲ್ಲಿ ಇರ್ಬೇಕು ಅಣ್ಣ. ಆಚರಣೆಯಲ್ಲಿ ಇಲ್ಲ ಅಂತಂದ್ರೆ ನೀನು ಜವಾಬ್ದಾರಿ ತಗೋಬೇಡ ಅನ್ನೋ ಒಂದು ಮೆಸೇಜ್ ನನಗೆ ಕೊಟ್ಬಿಟ್ಟ ಅವನಿವತ್ತು. ಸೊ ಹಾಗಾಗಿ ಸರ್, ಖಂಡಿತ ಆದಷ್ಟು ಬೇಗ ನಾನು ಯಾವಾಗಂದು ಬರಕ್ಕೆ, ಬಿಕಾಸ್ ಐ ಆಮ್ ನಾಟ್ ಎನ್ ಅಡಿಕ್ಟ್ ಪರ್ಸನ್ ಅಲ್ಲ. ಬಟ್ ಏನೋ ಒಂದು ಈ ಸೋಷಿಯಲ್ ಎಂಜಾಯ್ಮೆಂಟ್ ಅಂತ ಕರೀತಾರಲ್ಲ, ಸೋಷಿಯಲ್ ಪಾರ್ಟೀಸ್ ಆ ಥರದ್ದೆಲ್ಲವೂ ಇದೆ, ಈಗಲೂ ಇದೆ. ಪ್ರಾಯಶಃ ಅದನ್ನ ನಾನು ಗೆಲ್ತೀನಿ ಸರ್. ಪಕ್ಕಾ ಗೆಲ್ತೀನಿ. ನನಗೆ ಅದ್ರದ್ದೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ಈಗ ನನಗೆ ಬಲವಂತ ಮಾಡಿ ಏಯ್ ನೀ ತಗೊಳ್ಳೇಬೇಕು ಕಣೋ ಅಂತ ಹೇಳೋರು ಯಾರೂ ಇಲ್ಲ. ಆ ಸ್ಟೇಜ್ ನಾವು ತಲುಪಿದೀವಿ ಜೀವನದಲ್ಲಿ. ನಮ್ಮ ಚಾಯ್ಸಲ್ಲಿ ಇರೋದ್ರಿಂದ ದಾಟಿದ್ದೀರಿ. ದಾಟಿದ್ದೀನಿ ನಾನು. 42 ವರ್ಷ ನನಗೆ. ಹೌದು ಸರ್. ಸಿನಿಮಾ ಇಂಡಸ್ಟ್ರಿಗೆ ಬಂದು 35 ವರ್ಷ ನಾನು ದಾಟಿದ್ದೀನಿ. ಸೊ ಹಾಗಾಗಿ ಅಷ್ಟೆಲ್ಲ ಹೇಳೋರು ಯಾರೂ ಇಲ್ಲ. ಇನ್ನೇನೇ ಇದ್ರು ನನ್ನ ಚಾಯ್ಸ್ ಅಷ್ಟೇ ಆಗಿತ್ತದು. ಈಗ ನನ್ನ ಚಾಯ್ಸ್ ಸ್ವಯಂ ಚಾಯ್ಸ್ ಇಂದಾನೆ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮ ಶಿಬಿರಕ್ಕೆ ಮಾತಾಡಕ್ಕೆ ನಾನು ಬರ್ತೀನಿ. ಓಕೆ, ದಿಸ್ ಇಸ್ ಮೈ ಪ್ರಾಮಿಸ್ ಫ್ರಮ್ ಮೈ ಬಹಳ ಸೈಡ್. ಸಂತೋಷ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ಈ ಸಮಯವೇ ಸಾರ್ಥಕ ಆಯ್ತು. ಖಂಡಿತ ಸರ್. ಖಂಡಿತ, ಖಂಡಿತ. ಏನೋ ಒಂದು ಮನಸ್ಸಿಗೆ ಮುಟ್ಟಬೇಕು. ಮತ್ತೆ ನಾನು ಅದೇ ಹೇಳ್ತೀನಲ್ಲ ಸರ್, ಹೇಳೋದು ಬದನೆಕಾಯಿ ಗೊಜ್ಜು ತಿನ್ಬೇಡ್ರೋ ಅನ್ನೋದು. ಮತ್ತೆ ನಿಮ್ಮ ಮನೇಲಿ ಏನು ಸರ್ ಇವತ್ತು ಅಡುಗೆ? ನಮ್ಮ ಮನೇಲಿ ಬದನೆಕಾಯಿ ಗೊಜ್ಜು. ಇದೇನು ಪ್ರಯೋಜನ ಬಂತು? ನಾನು ಯಾವ ಡಿಜಿಟಲ್ ಪೋಸ್ಟ್ ಮಾಸ್ಟರ್ ಆಗ್ತೀನಿ, ಅಥವಾ ನನಗಿದೊಂದು ಗುರುಗಳ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡೋದಂಥ ಪಾಡ್‌ಕಾಸ್ಟ್‌ಗೆ ಬೆಲೆ ಇರಲ್ಲ ಸರ್. ನನ್ನ ಗುರುಗೆ ನಾನು ಕೊಡೋ ಗುರುದಕ್ಷಿಣೆ ಅಂತ ಏನಾದ್ರು ಒಂದು ಇದ್ರೆ, ಇದ್ರೆ ಇದೆ. ನಾನು ಇದನ್ನ ಇವತ್ತು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಆ ಸ್ಥಾನದಲ್ಲಿ. ಐ ವಿಲ್ ಡೆಫಿನೆಟ್ಲಿ ಕಮ್. ನನಗೆ ಅದೊಂದು ಸೋಷಿಯಲ್ ಒಂದು ಸಣ್ಣ ಅಡೆತಡೆ ಇದೆ ನನಗೆ. ಅದನ್ನು ದಾಟಿ ಬರುವಂಥ ಶಕ್ತಿ ಅವನೇ ಕೊಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವತ್ತಿನ ಒಂದು ಬಹಳ ಅದ್ಭುತವಾದಂಥ ಮೆಸೇಜ್ ತಂದಂಥ ಮದ್ಯ ಮುಕ್ತ ಶಿಬಿರದ ಬಗ್ಗೆ, ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಅದ್ಭುತವಾದಂಥ ಸಕ್ಸಸ್ ಆಗಿರುವಂಥ ಒಂದು ಶಿಬಿರದ ಬಗ್ಗೆ ನಮಗೆಲ್ಲ ತಿಳಿಸ್ಕೊಟ್ರು ಸರ್. ನಿಮ್ಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ ಅಂತ ಹೇಳ್ತಾ, ನನ್ನ ವಾಹಿನಿಯ ಕಂಟೆಂಟ್ ಇದೇ ಥರ ಇರುತ್ತೆ. ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ತುಂಬ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್‌ನೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಮಾಹಿತಿ ನಿಮ್ಮ ಥರನೇ ಇನ್ನೊಬ್ಬ ನಿಮ್ಮ ಸ್ನೇಹಿತನಿಗೆ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತು ಅಂತಂದರೆ, ಅವ್ರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.